ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಹಂಟರ್ಸ್ ಟೆಲಿಗ್ರಾಮ್ ಚಾನಲ್. ಸೊ ಇವತ್ತು ನಾವು ಕರ್ನಾಟಕದ ಆಯವ್ಯಯ ಅಂದರೆ ಕರ್ನಾಟಕದ ಬಜೆಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟು, ಯಾವ ಥರ ಕ್ವಶನ್ಗಳನ್ನು ಕೇಳ್ತಾರೆ, ಇದುವರೆಗೂ ಯಾವ ಥರ ಕ್ವಶನ್ಗಳನ್ನು ಕೇಳಿದ್ದಾರೆ ಅನ್ನೋಂಥದ್ದನ್ನು ಡೀಟೇಲಾಗಿ ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿಸ್ ಬಜೆಟ್, ನಮಗೆ ಗೊತ್ತಿರಲಿ ಇದಕ್ಕಿಂತ ಮುಂಚೆ ಕೋಶೀಯ ನೀತಿ ಅಥವಾ ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ ಅಂದರೆ ಫಿಸ್ಕಲ್ ಪಾಲಿಸಿ ಅಂದರೆ ಏನಂತ ನಮಗೆ ಗೊತ್ತಿರಬೇಕು. ಸೊ ಕೋಶೀಯ ನೀತಿ ಅಥವಾ ಆ ಫಿಸ್ಕಲ್ ಪಾಲಿಸಿ ಅಂದರೆ ಏನು ಅಂದರೆ ಇದು ಸಾರ್ವಜನಿಕದ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅನುಸರಿಸುವ ನೀತಿಯಾಗಿರುತ್ತದೆ. ಅಂದರೆ ಪಬ್ಲಿಕ್ ಮನಿ ಎಲ್ಲಿಂದ ಬರುತ್ತೆ, ಅದನ್ನ ಎಲ್ಲಿ ಖರ್ಚು ಮಾಡ್ತೀವಿ, ಆ ಖರ್ಚು ಮಾಡೋಕ್ಕೆ ದುಡ್ಡು ನಮಗೆ ಸಾಲಿಲ್ಲ ಅಂದರೆ ಎಲ್ಲಿಂದ ಸಾಲ ತರ್ತೀವಿ ಅನ್ನೋವಂಥದ್ದು ಗೌರ್ಮೆಂಟ್ ಹೇಳುತ್ತೆ. ಸೊ ಹಾಗಿದ್ರೆ ಮುಂಗಡ ಪತ್ರ ಅಥವಾ ಆಯವ್ಯಯ ಅಥವಾ ಬಜೆಟ್ ಅಂದರೆ ಏನು ಅನ್ನುವಂಥದ್ದು ನೆನಪಿರಲಿ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಡೆಫಿನೇಷನ್ಗಳನ್ನು ತುಂಬ ಸಲ ಕೇಳಿದ್ದಾರೆ. ಬಜೆಟ್ ಡೆಫಿನೇಷನ್, ಎಕನಾಮಿಕ್ ಸರ್ವೆ ಡೆಫಿನೇಷನನ್ನು ತುಂಬ ಸಲ ಕೇಳಿದ್ದಾರೆ. ಆ್ಯಂಡ್ ಇನ್ನೊಂದು ನಿಮಗೆ ಗೊತ್ತಿರಲಿ ಫೈನಾನ್ಷಿಯಲ್ ಇಯರ್ ಬಗ್ಗೆಯೂ ಕೂಡ ಗೊತ್ತಿರಲಿ, ತುಂಬ ಸಲ ಕ್ವಶನನ್ನು ಕೇಳಿದ್ದಾರೆ. ಸೊ ಹಾಗಿದ್ರೆ ಬಜೆಟ್ ಟೋಟಲ್ ಇದರ ಬಗ್ಗೆ ಓದೋದಕ್ಕಿಂತ ಮುಂಚೆ, ಆಯವ್ಯಯ ಓದೋದಕ್ಕಿಂತ ಮುಂಚೆ ಹಿಂಗಂದರೆ ಏನು ಅನ್ನುವಂಥದ್ದನ್ನು ನೋಡೋಣ. ಬಜೆಟ್ ಅನ್ನೋಂಥ ವರ್ಡು ಇಡೀ ಸಂವಿಧಾನದಲ್ಲಿ ಎಲ್ಲಿಯೂ ಇಲ್ಲ, ಇದು ನಿಮಗೆ ಗೊತ್ತಿರಲಿ. ಫಸ್ಟು ಏನು ಹೇಳಿ, ಬಜೆಟ್ ಅನ್ನುವಂಥ ವರ್ಡು ಸಂವಿಧಾನದಲ್ಲಿ ಎಲ್ಲಿಯೂ ಇಲ್ಲ. ಕ್ವಶನನ್ನು ಕೇಳಿದ್ದಾರೆ, ಇದ್ರ ಬಗ್ಗೆ ತುಂಬ ಸಲ ಕ್ವಶನನ್ನು ಕೇಳಿದ್ದಾರೆ. ಬಜೆಟ್ ಬದಲಾಗಿ ಸಂವಿಧಾನದಲ್ಲಿ ಏನಿದೆ ಗೊತ್ತಾ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈ ಥರ ಇದೆ ಸಂವಿಧಾನದಲ್ಲಿ. ಆರ್ಟಿಕಲ್ 112ನಲ್ಲಿ. ಸೊ ಹಾಗಿದ್ರೆ ನಾವು ಬಜೆಟನ್ನು ಓದೋದಕ್ಕಿಂತ ಮುಂಚೆ ನಮಗೆ ಮನಿ ಬಿಲ್ ಅಂದರೆ ಏನು, ಆರ್ಡಿನರಿ ಬಿಲ್ ಅಂದರೆ ಏನು ಗೊತ್ತಿರಲಿ. ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ದಿಸ್ ಈಸ್ ವಿ ಐ ಪಿ ಟಾಪಿಕ್. ತುಂಬ ಸಲ ಕ್ವಶನನ್ನು ಕೇಳಿದ್ದಾರೆ, ಇದ್ರ ಬಗ್ಗೆ ನೆನಪಿಟ್ಕೊಳ್ಳಿ. ಈ ಆರ್ಟಿಕಲ್ಲು ಮತ್ತು ಈ ಮನಿ ಬಿಲ್ ಅಂದರೆ ಏನು, ಆರ್ಡಿನರಿ ಬಿಲ್ ಅಂದರೆ ಏನು, ಆ್ಯಂಡ್ ಆರ್ಟಿಕಲ್ 117ನಲ್ಲಿ ಬರುತ್ತೆ, 117(2) ಬರುತ್ತೆ. ಇವು ಡಿಫ್ರೆನ್ಸ್ ಎಲ್ಲ ಏನು ಅಂತ ತುಂಬ ಸಲ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಡೀಟೇಲಾಗಿ ನೋಡ್ಕೊಳ್ಳಿ. ಮತ್ತು ಫೈನಾನ್ಷಿಯಲ್ ಇಯರನ್ನು ನೋಡ್ಕೊಳ್ಳಿ. ಸೊ ಬಜೆಟ್ ಬ್ಯಾಕ್ಗ್ರೌಂಡ್ ಗೊತ್ತಿರಲಿ ನಿಮಗೆ. ಬಜೆಟ್ ಬ್ಯಾಕ್ಗ್ರೌಂಡು ಯಾವಾಗ ಬಂತು, ಯಾರು ಸ್ಟಾರ್ಟ್ ಮಾಡಿದರು, ಓಕೆ, ಅದೆಲ್ಲ ಗೊತ್ತಿರಲಿ. ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಜೆಟ್ ಇರ್ತವೆ, ಅದು ಗೊತ್ತಿರಲಿ ನಿಮಗೆ. ಸೊ ಹಾಗಿದ್ರೆ ಯಾವಾಗ ಬಂತು, ಫಸ್ಟ್ಗೆ 1816ನಲ್ಲಿ ಜೇಮ್ಸ್ ವಿಲ್ಸನ್ ಅನ್ನುವಂಥವನು ಬಜೆಟನ್ನು ತೊಗೊಂಬಂದ. ಸೊ ಹಾಗಿದ್ರೆ ಏನು ಬಜೆಟ್ ಏನೇನು ಒಳಗೊಂಡಿರುತ್ತೆ ಅನ್ನುವಂಥದ್ದು, ಇದರಲ್ಲಿ ಹಿಂದಿನ ವರ್ಷದ ವಾಸ್ತವಿಕ ದತ್ತಾಂಶ, ಹಿಂದಿನ ವರ್ಷ ಏನಾಗಿದೆ ಅನ್ನುವಂಥದ್ದು ಇರುತ್ತೆ. ಪ್ರಸ್ತುತ ವರ್ಷದ ಬಜೆಟ್ ಅಂದಾಜು, ಏನು ಬಜೆಟ್ ಈ ಥರ ಮಾಡ್ತೀವಿ ಅನ್ನೋಂಥದ್ದು ಇರುತ್ತೆ. ನೆಕ್ಸ್ಟ್ ಪ್ರಸ್ತುತ ವರ್ಷದ ಪರಿಷ್ಕೃತ ಅಂಕಿಅಂಶ ಇರುತ್ತೆ. ಆ್ಯಂಡ್ ಮುಂಬರುವ ವರ್ಷದ ಬಜೆಟ್ ಅಂದಾಜು ಕೂಡ ಇದರೊಳಗೆ ಇರುತ್ತೆ. ಅದು ನಿಮಗೆ ಗೊತ್ತಿರಲಿ. ಈ ಥರ ಕ್ವಶನನ್ನು ತುಂಬ ಸಲ ಕೇಳಿದ್ದಾರೆ. ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಿದ್ರೆ ಮುಂಗಡ ಪತ್ರದಲ್ಲಿ ಏನೇನಿರುತ್ತೆ ಅನ್ನೋಂಥದ್ದು ನಮಗೆ ಗೊತ್ತಿರಲಿ. ಏನು ಹೇಳಿ, ಮುಂಗಡ ಪತ್ರದಲ್ಲಿ ಏನೇನಿರುತ್ತೆ ಅನ್ನೋಂಥದ್ದು ನಮಗೆ ಗೊತ್ತಿರಬೇಕು. ಸೊ ಹಾಗಿದ್ರೆ ನೋಡೋಣ. ಮುಂಗಡ ಪತ್ರ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇದರೊಳಗೆ ಕಂದಾಯ ಮುಂಗಡ ಪತ್ರ ಇರುತ್ತೆ, ಬಂಡವಾಳ ಮುಂಗಡ ಪತ್ರ ಅಂತ ಇರುತ್ತೆ. ಇಂಗ್ಲೀಷಲ್ಲಿ ರೆವೆನ್ಯೂ ಆ್ಯಂಡ್ ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ಗೊತ್ತಿರಲಿ ನಿಮಗೆ ವಾಟ್ ಈಸ್ ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ಅನ್ನುವಂಥದ್ದು. ಕಂದಾಯ ಮುಂಗಡ ಪತ್ರ, ರೆವಿನ್ಯೂ ಅನ್ನುವಂಥದ್ದು ಕಂದಾಯ ಮುಂಗಡ ಪತ್ರದಲ್ಲಿ ಬರುತ್ತೆ. ಕ್ಯಾಪಿಟಲ್ ಅಂದರೆ ಬಂಡವಾಳ ಅಂದರೆ ಬರುತ್ತೆ, ಬಂಡವಾಳ ಮುಂಗಡ ಪತ್ರದಲ್ಲಿ ಬರುತ್ತೆ. ಇದರೊಳಗೆ ಏನೇನು ಬರ್ತವೆ ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ. ಇದನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕಂದಾಯ ಮುಂಗಡ ಪತ್ರದಲ್ಲಿ ಕಂದಾಯ ಸ್ವೀಕೃತಿಗಳು, ಕಂದಾಯ ವೆಚ್ಚ ಬರುತ್ತೆ. ಇಲ್ಲಿ ಕಂದಾಯ ಸ್ವೀಕೃತಿ, ಕಂದಾಯ ವೆಚ್ಚ ಬರುತ್ತೆ. ಆ್ಯಂಡ್ ಇದರೊಳಗೆ ಮತ್ತೆ ಸ್ವೀಕೃತಿಯೊಳಗೆ ತೆರಿಗೆ ಆದಾಯ, ತೆರಿಗೆಯೇತರ ಆದಾಯ ಬರುತ್ತೆ. ತೆರಿಗೆ ಆದಾಯದಲ್ಲಿ ಕೂಡ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬರ್ತವೆ. ಸೊ ಇದನ್ನು ನೀವು ಬುಕ್ಕಲ್ಲಿ ಸ್ಟ್ಯಾಟಿಕಲ್ಲಿ ತುಂಬ ಓದ್ಕೊಂಡಿರ್ತೀರ. ಸ್ಟ್ಯಾಟಿಕಲ್ಲಿ ಇದನ್ನು ನೀವು ಡೀಟೇಲಾಗಿ ಮತ್ತೆ ಪದೇ ಓದ್ಕೋಬೇಕು. ಯಾಕೆಂದರೆ ಇಟ್ ಈಸ್ VIP ಟಾಪಿಕ್, ತುಂಬ ಸಲ ಕೇಳಿದ್ದಾರೆ. ಹಾಗಾಗಿ ಸೊ ಬಂಡವಾಳ ಮುಂಗಡ ಪತ್ರದಲ್ಲಿ, ಬಂಡವಾಳದಲ್ಲಿ ಕೂಡ ಅಷ್ಟೇ, ಬಂಡವಾಳ ಸ್ವೀಕೃತಿಗಳೇನು, ಬಂಡವಾಳ ವೆಚ್ಚ ಏನಾಯಿತು ಅನ್ನುವಂಥದ್ದು. ಹಾಗಾದರೆ ಬಂಡವಾಳ ವೆಚ್ಚದಲ್ಲಿ ಏನೇನು ಬರ್ತವೆ,
ಬಂಡವಾಳ ಸ್ವೀಕೃತಿನಲ್ಲಿ ಏನೇನು ಬರ್ತವೆ, ಎಕ್ಸಾಮಲ್ಲಿ ಕೇಳಿದ್ದಾರೆ, ಇದನ್ನು ತುಂಬ ಸಲ ಕೇಳಿದ್ದಾರೆ. ಸೊ ಇದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಕಂದಾಯ ಸ್ವೀಕೃತಿನಲ್ಲಿ, ಕಂದಾಯ ವೆಚ್ಚದಲ್ಲಿ, ಬಂಡವಾಳ ಸ್ವೀಕೃತಿನಲ್ಲಿ, ಬಂಡವಾಳ ವೆಚ್ಚದಲ್ಲಿ ಏನೇನು ಬರ್ತವೆ ಅನ್ನೋಂಥದ್ದನ್ನು ನೀವು ಡೀಟೇಲಾಗಿ ನೋಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದರೊಳಗೆ ಭಾರತದ ಸಂಚಿತ ನಿಧಿ ಮತ್ತು ಸಾದಿಲ್ವಾರು ನಿಧಿ ಅನ್ನೋವಂಥದ್ದು ಬರುತ್ತೆ. ಇಂಗ್ಲೀಷಲ್ಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಬರುತ್ತೆ. ಸೊ ಇದು ಏನು ಅನ್ನೋಂಥದ್ದು ನೀವು ಡೀಟೇಲಾಗಿ ನೋಡ್ಕೊಳ್ಳೇಬೇಕು. ಆರ್ಟಿಕಲ್ಸು ಕೂಡ ನಿಮಗೆ ಗೊತ್ತಿರಬೇಕು. ಆರ್ಟಿಕಲ್ 266ಗಳಲ್ಲಿ ಬರ್ತವೆ. ಸೊ ಅದನ್ನು ನೀವು ಡೀಟೇಲಾಗಿ ನೋಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ 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 ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಟ್ಯಾಕ್ಸ್ ಯಾವ್ಯಾವುದು, ಇಂಡೈರೆಕ್ಟ್ ಟ್ಯಾಕ್ಸ್ ಯಾವ್ಯಾವುದು ಗೊತ್ತಿರಲಿ. ಓಕೆ, ತೆರಿಗೆ ಥರ ಅದೇ ಗೌರ್ಮೆಂಟ್ ಎಲ್ಲಿಂದ ಬರುತ್ತೆ ಅನ್ನೋಂಥದ್ದು ಗೊತ್ತಿರಲಿ. ಕ್ಯಾಪಿಟಲ್ ರಿಸಿಪ್ಟ್ ಬಗ್ಗೆ ಗೊತ್ತಿರಲಿ, ಅದರೊಳಗೆ ಯಾವ್ಯಾವ ಬರ್ತವೆ ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ. ತುಂಬ ಸಲ ಕ್ವಶನನ್ನು ಕೇಳಿದ್ದಾರೆ. ಹಾಗೆ ಒಂದು ಸ್ಟೆಪ್ ಮುಂದೆ ಹೋಗಿ GST ಅಂದರೆ ಏನು, ಅದು ಯಾವಾಗ ಬಂತು, ಓಕೆ, ಎಷ್ಟು ಸ್ಲ್ಯಾಬ್ಸ್ ಇದ್ದಾವೆ, GSTನಲ್ಲಿ ಎಷ್ಟು ಸ್ಲ್ಯಾಬ್ಸ್ ಇದ್ದಾವೆ ಅಂತಲೂ ಕೇಳಿದ್ದಾರೆ. ಓಕೆ, ಆ ತಿದ್ದುಪಡಿ ಯಾವುದು, ಸಂವಿಧಾನ ತಿದ್ದುಪಡಿ ಮಾಡಬೇಕಲ್ಲ, ಸೊ ಆ ತಿದ್ದುಪಡಿ ಯಾವುದು. ಆ್ಯಂಡ್ 2020ನಲ್ಲಿ ನಿಮ್ಮ KS ಪ್ರಿಲಿಮ್ಸ್ ಆಯ್ತಲ್ಲ, ಆವಾಗ ಅದು ತಿದ್ದುಪಡಿ ಮಾಡಿದ್ದು ಆರ್ಟಿಕಲ್ ಕೂಡ ಕೇಳಿದರು. GST ಸಂವಿಧಾನದ ಯಾವುದು ಆರ್ಟಿಕಲ್ ತಿದ್ದುಪಡಿ ಮಾಡುತ್ತೆ ಅಂತ ಕೂಡ ಕೇಳಿದರು. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು. ಇದು ಈ ಥರ ನೀವು ಎಕ್ಸಾಮಿಗೆ ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಓದ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಡೈರೆಕ್ಟ್ ಬಜೆಟ್ ತೊಗೊಂಡೆ ಯಾವುದೊಂದು ಬುಕ್ಕಲ್ಲಿತ್ತು ಅಥವಾ ಪೇಪರಲ್ಲಿತ್ತು ಅದಷ್ಟೇ ಓದ್ಕೊಂಡು ಹೋದೆ ಅಂದರೆ ಮಾರ್ಕ್ಸ್ ಬರಲ್ಲ. ಈ ಥರ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಬೇಕು. ನಾಟ್ ಓನ್ಲಿ ದಿಸ್ ಸಬ್ಜೆಕ್ಟ್, ಎಲ್ಲದಕ್ಕೂ ಕೂಡ ನೀವು ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಇಟ್ ಇಸ್ ರಿವರ್ಸ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಸೊ ಅದನ್ನು ನೀವು ಮಾಡಬೇಕು. ಓಕೆ, ಸೊ GST ಬಗ್ಗೆ ಆಯ್ತಲ್ಲ. ಒಂದು ಮೂರು ಸ್ಟೆಪ್ ಮುಂದೆ ಹೋಗಿ ನೀವೇನು ಮಾಡಬೇಕು ಅಂದರೆ ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಎಷ್ಟು ವರ್ಷಕ್ಕೊಮ್ಮೆ ಆಗುತ್ತೆ, 5 ಇಯರ್ಸ್ಗೆ ಒಮ್ಮೆ ಆಗುತ್ತೆ, 5 ಇಯರ್ಸ್ಗೆ ಒಮ್ಮೆ ಆಗುತ್ತೆ. ಸೊ ಅದರೊಳಗೆ ಏನೇನು ಕೊಡ್ತಾರೆ, ಸೆಂಟ್ರಲ್ಗೂ ಸ್ಟೇಟ್ಗೂ ಆ ಫಂಡ್ ಅಲೋಕೇಶನ್ ಮಾಡೋದಕ್ಕೆ ಏನೇನು ಹೇಳಿದ್ದಾರೆ ಅನ್ನೋಂಥದ್ದು, ಇವಾಗ ಎಷ್ಟನೇ ಫೈನಾನ್ಸ್ ಕಮಿಷನ್ ಇದೆ ಅನ್ನೋಂಥದ್ದು ನೀವು ಡೀಟೇಲಾಗಿ ಗೊತ್ತಿರಬೇಕಿದೆ. ಆ್ಯಕ್ಚುಲಿ ರೀಸೆಂಟಾಗಿ ಆ ಫೈನಾನ್ಸ್ ಕಮಿಷನ್ ಅವರು ಕೊಟ್ಟಿದ್ದಾರೆ, ಎಲ್ಲ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ 8th ಫೈನಾನ್ಸ್ ಕಮಿಷನ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳ ಸ್ಯಾಲ್ರಿ ತುಂಬ ಜಾಸ್ತಿ ಆಗುತ್ತೆ ಅಂತ ಖುಷಿಯಲ್ಲಿದ್ದಾರೆ. ಸೊ ಹಾಗಾಗಿ ಇದನ್ನು ನೀವು ನೋಡ್ಕೊಳ್ಳಿ. ಫೈನಾನ್ಸ್ ಕಮಿಷನ್ ಏನು ಹೇಳುತ್ತೆ ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ. ಓಕೆ, ಇಷ್ಟು ಬ್ಯಾಕ್ಗ್ರೌಂಡ್ ಸ್ಟಡಿ ನಮಗೆ ಈ ಬಜೆಟ್ ಬಗ್ಗೆ ಗೊತ್ತಿರಬೇಕು. ಸೊ ಮುಂದೆ ಹೋಗಿ ಇಲ್ಲಿ ನೋಡಿ, ನೀವು ಇನ್ನೊಂದು ನಿಮಗೆ ಹೇಳ್ತೀನಿ, ನೀವು ಬಜೆಟ್ ಎಕನಾಮಿಕ್ ಸರ್ವೆ ಓದಾಗ ಮೋಸ್ಟ್ ಆಫ್ ದಿ ಟೈಮ್ ಗೌರ್ಮೆಂಟ್ ಡಾಕ್ಯುಮೆಂಟ್ಗಳನ್ನು ಓದೋಕ್ಕೆ ಪ್ರಯತ್ನ ಮಾಡಿ. ಇಟ್ ಇಸ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಹೆಂಗಿದೆ ನೋಡಿ, ಇದನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಇದನ್ನು ಸುಮ್ಮನೆ ಯಾಕೆ ಕೊಡ್ತಾರೆ ಹೇಳಿ, ಸುಮ್ಮನೆ ಯಾರು ಕೊಡಲ್ಲ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು ಯಾವ್ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಯಾವ್ಯಾವುದು ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಇಷ್ಟೊಂದು GI ಟ್ಯಾಗ್ಗಳನ್ನು ಪಡ್ಕೊಂಡಿದ್ದಾವೆ ಕರ್ನಾಟಕದ್ದು. ಸೊ ಹಾಗಿದ್ರೆ GI ಟ್ಯಾಗ್ ಅಂದರೆ ಏನು, GI ಟ್ಯಾಗನ್ನು ಯಾರು ಕೊಡ್ತಾರೆ, ಅದಕ್ಕೊಂದು ಮಿನಿಸ್ಟ್ರಿ ಇರಬೇಕಲ್ಲ, ಅದು ಯಾವ ಮಿನಿಸ್ಟ್ರಿ, ಈ ಥರ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ಕೊಂಡು ಹೋಗಿ. ಸೊ ಹಾಗಿದ್ರೆ ಇದಕ್ಕೇನಾದರೂ ಕಾಯ್ದೆ ಇದೆಯಾ, ಈ ಥರ ನೀವು ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡ್ಕೊಂಡು ಹೋಗಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ 2025ರಲ್ಲಿ ಯಾವುದು GI ಟ್ಯಾಗ್ ಬಂದಿದೆ, 26ರಲ್ಲಿ ಯಾವುದಾದ್ರು GI ಟ್ಯಾಗ್ ಬಂದಿದೆ, ಅದ್ರ ಬಗ್ಗೆ ಡೀಟೇಲಾಗಿ ನೀವು ನೋಡ್ಕೋಬೇಕು. ಕರಿಯ ಇಶಾದ್ ಅಂತ ಒಂದು ಮ್ಯಾಂಗೋ, ಕರಿಯ ಇಶಾದ್ ಅಂತ ಮ್ಯಾಂಗೋ KS ಎಕ್ಸಾಮಲ್ಲೂ ಕೂಡ ಕೇಳಿದರು. ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಇಲ್ಲಿ ಮ್ಯಾಂಗೋ ಕೊಟ್ಟಿದ್ದಾರೆ. ಓಕೆ, ಸೊ ಇವನ್ನೆಲ್ಲ ನೋಡ್ಕೊಂಡಾಗ ನಿಮ್ಗೆ ಗೊತ್ತು. ಚನ್ನಪಟ್ಟಣ ಗೊಂಬೆ ಎಲ್ಲ, ಕಾಫಿ, ಇಳಕಲ್ ಸೀರೆ ಇವೆಲ್ಲ ಇರ್ತವೆ. ಸೊ ಇದನ್ನೆಲ್ಲ ನೀವು ಗಮನ ಕೊಟ್ಟು ಸೂಕ್ಷ್ಮವಾಗಿ ನೋಡಿದಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆನಪಿಟ್ಕೊಳ್ಳಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ GI ಟ್ಯಾಗ್ಸ್. ಓಕೆ, ಹಾಗಿದ್ರೆ ಬಜೆಟ್ ಬಗ್ಗೆ ನೋಡೋಣ. ಏನು ಬಜೆಟಲ್ಲಿ ಏನು ಓದ್ಬೇಕು ಸರ್, ಏನು ಇಂಪಾರ್ಟೆಂಟ್ ಸರ್. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸುಮ್ಮನೆ ಬಜೆಟ್ಟು ನಾನು ನೋಡಿರ್ತೀನಿ. ಒರಿಜಿನಲ್ ಬಜೆಟ್ ನೋಡಿ, ಅದು ಎಷ್ಟು 700-800 ಪೇಜ್ ಗಂಟಲೆ ಇರುತ್ತೆ, ಹೌದಲ್ಲ, ಬಲ್ಕಿಯಾಗಿರುತ್ತೆ. ಕೆಲವೊಬ್ರು ಹುಡುಗರು ಆ ಬಜೆಟನ್ನು ತೊಗೊಂಡು ಲೈನ್ ಟು ಲೈನ್ ಬಾಯ್ಟ್ ಹಾಕೊಂಡು ಹೋಗ್ತಾರೆ. ಸೊ ವಾಟ್ ಎಫಿಷಿಯೇಟೀಸ್, ಅಷ್ಟೊಂದು ನೀಡಿಲ್ಲ. ನಿಮಗೆ ಸ್ಟ್ಯಾಟಿಕ್ ಓದೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಬಜೆಟನ್ನು ಅಷ್ಟು ಯಾವಾಗ ಓದ್ಕೊಂಡು ಹೋಗ್ತೀರಾ? ನೋ, ಜಸ್ಟ್ ಮುಖ್ಯಾಂಶ ನೋಡ್ಕೊಳ್ಳಿ, ಅದರೊಳಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಅನ್ನೋದನ್ನು ಹೇಳ್ತೀನಿ. ಆ ಥರ ನೀವು ಒಂದಕ್ಕೊಂದು ಲಿಂಕ್ ಮಾಡಿಕೊಂಡು ಇದಕ್ಕೆ VIP ಟಾಪಿಕ್ಗಳು, ಇದರೊಳಗೆ ಏನೇನು ಮತ್ತು ಇಂಪಾರ್ಟೆಂಟು, ಯಾವ ಥರ ಕ್ವಶನ್ಗಳನ್ನು ಕೇಳಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕು. UPSCಗೆ ಕೇಳೋ ಕ್ವಶನ್ಗಳ ಲೆವೆಲ್ಲೇ ಬೇರೆ, KPSC KAS ಅಲ್ಲಿ ಕೇಳೋ ಕ್ವಶನ್ಗಳೇ ಬೇರೆ, ಗ್ರೂಪ್ C ಲೆವೆಲ್ಗೆ ಕೇಳೋ ಕ್ವಶನ್ಗಳೇ ಬೇರೆ, KEನಲ್ಲಿ ಕೇಳೋ ಕ್ವಶನ್ಗಳೇ ಬೇರೆ, PSIಗಳ ಲೆವೆಲ್ಗೆ ಕೇಳೋ ಕ್ವಶನ್ಗಳೇ ಬೇರೆ. ಅದು ನಿಮಗೆ ಗೊತ್ತಾಗಬೇಕು. PC ಲೆವೆಲ್ಗೆ ಕೇಳೋ ಕ್ವಶನ್ಗಳೇ ಬೇರೆ. ಓಕೆ, ಬನ್ನಿ ಹೆಂಗಿದೆ ನೋಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ
ಯಾವುದು ಇಂಪಾರ್ಟೆಂಟು, ಯಾವ ಥರ ಓದಬೇಕು ಅನ್ನೋಂಥದ್ದನ್ನು. ಸೊ ಫಸ್ಟಿಗೆ ನಿಮ್ಗೆ ಗೊತ್ತಿರಲಿ ಟೋಟಲ್ ಆಯವ್ಯಯ ಎಷ್ಟಿದೆ ಆ ಗಾತ್ರ ನಿಮ್ಗೆ ಗೊತ್ತಿರಬೇಕು. ಕೇಳಿದ್ದಾರೆ ಕ್ವಶನ್ ಈ ಥರ ಕೇಳಿದ್ದಾರೆ, ಟೋಟಲ್ ಆಯವ್ಯಯದ ಗಾತ್ರವನ್ನು ಕೇಳಿದ್ದಾರೆ, ಆ ಗಾತ್ರ ನಿಮಗೆ ಗೊತ್ತಿರಬೇಕು. ಎಷ್ಟಿದೆ, ಎಷ್ಟು ಕೋಟಿ ಇದೆ ಅನ್ನುವಂಥದ್ದು. 4,48,004 ಕೋಟಿ ರೂಪಾಯಿಗಳು ಟೋಟಲ್. ಸೊ ಹಾಗಿದೆ, ನಾನು ಆಗಲೇ ಹೇಳಿದೆ ಬಜೆಟ್ ಓದುವಾಗ ಸ್ವೀಕೃತಿಗಳು ಮತ್ತು ವೆಚ್ಚ ಬಗ್ಗೆ ಇರುತ್ತೆ. ಕಂದಾಯ ಸ್ವೀಕೃತಿ, ಕಂದಾಯ ವೆಚ್ಚ ಮತ್ತು ಬಂಡವಾಳ ಸ್ವೀಕೃತಿ, ಬಂಡವಾಳ ವೆಚ್ಚ ಅಂತ. ಇಲ್ಲಿ ಹೇಳಿದೆ ನೋಡಿ, ಹೇಳಿದ್ನಲ್ವಾ, ಇಲ್ಲಿ ಹೇಳಿದ್ದೀನಿ ನೋಡಿ, ಸ್ವೀಕೃತಿ, ಬಂಡವಾಳ ವೆಚ್ಚ ಇವೆಲ್ಲ ಹೇಳಿದ್ನಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದನ್ನು. ಸೊ ಹಾಗಿದ್ರೆ ಒಟ್ಟು ಸ್ವೀಕೃತಿ, ಟೋಟಲ್ ಸ್ವೀಕೃತಿ ಎಷ್ಟಾಗಿದೆ ಅನ್ನುವಂಥದ್ದು. ಆ್ಯಂಡ್ ಅದರೊಳಗೆ ರಾಜಸ್ವ ಸ್ವೀಕೃತಿಗಳು ಎಷ್ಟು, ಬಂಡವಾಳ ಸ್ವೀಕೃತಿಗಳು ಎಷ್ಟು. ರಾಜಸ್ವ ಅಂದ್ರೂ ಒಂದೇ, ಕಂದಾಯ ಅಂದ್ರೂ ಒಂದೇ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ರೆವೆನ್ಯೂ ರಿಸಿಪ್ಟ್, ಕ್ಯಾಪಿಟಲ್ ರಿಸಿಪ್ಟ್ ಅನ್ನುವಂಥದ್ದು. ಸೊ ಈ ಅಮೌಂಟು ಗೊತ್ತಿರಲಿ ನಿಮಗೆ. ಇದರಲ್ಲಿ ಸಾರ್ವಜನಿಕ ಸಾಲ, ಸೊ ಗೌರ್ಮೆಂಟ್ ಎಷ್ಟು ಸಾಲ ಮಾಡಿದೆ ಅನ್ನುವಂಥದ್ದು. ಈ ಸಾಲ ಗೌರ್ಮೆಂಟ್ ಅಂದರೆ ಯಾರು, ಪಬ್ಲಿಕ್ಗೆ, ನಮ್ಮ ಮೇಲೆ ಇರುವಂಥದ್ದು ಇದು. ಸೊ ಎಷ್ಟು ಸಾಲ ಮಾಡಿದೆ ಅನ್ನೋಂಥದ್ದು ಕೂಡ ಇಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಟೋಟಲ್ ಸ್ವೀಕೃತಿ ಎಷ್ಟು ಬಂತು, ಬಜೆಟ್ ಎಷ್ಟಿದೆ ಟೋಟಲ್ಲು 4,48,004 ಕೋಟಿ. ಬಟ್ ಟೋಟಲ್ ಸ್ವೀಕೃತಿ ಆಗಿರೋದು ಎಷ್ಟು, 4,47,240 ಕೋಟಿ ರೂಗಳು. ಸೊ ಟೋಟಲ್ ವೆಚ್ಚ ಎಷ್ಟು ಮಾಡಿದ್ದಾರೆ, ಎಷ್ಟು, 4,48,004 ಕೋಟಿಗಳು. ಸಿ ಓಕೆ. ಹಾಗಾದರೆ ಇದರೊಳಗೆ ರಾಜಸ್ವ ರೆವಿನ್ಯೂ ವೆಚ್ಚ ಎಷ್ಟು, ಬಂಡವಾಳ ವೆಚ್ಚ ಎಷ್ಟು ಅನ್ನುವಂಥದ್ದು. ಓಕೆ. ಇನ್ನೊಂದು ಗ್ರಾಸ್ ಆ್ಯಂಡ್ ನೆಟ್, ಇದಕ್ಕೆ ಡಿಫ್ರೆನ್ಸ್ ಗೊತ್ತಿರಲಿ. ನಿವ್ವಳ ಅಂತ ಕರೀತಾರೆ, ನೆಟ್ಟಿಗೆ ನಿವ್ವಳ ಅಂತ ಕರೀತಾರೆ. ಏನಂದರೆ ನೀವು ಇದನ್ನೆಲ್ಲಿ ಓದ್ತೀರ ಗೊತ್ತಾ, GDP, GNP, NNP ಇವುಗಳನ್ನು ಓದುವಾಗ ನಿಮಗೆ ಗೊತ್ತಾಗುತ್ತೆ. GNPನಲ್ಲಿ ಏನನ್ನು ರಿಮೂವ್ ಮಾಡಿದರೆ NNP ಬರುತ್ತೆ, GDPನಲ್ಲಿ ಏನು ಮಾಡಿದರೆ GNP ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಸೊ ನಿವ್ವಳ ಅಂದರೆ ಗ್ರಾಸ್ಗೂ ನೆಟ್ಗೂ ಡಿಫ್ರೆನ್ಸ್ ಗೊತ್ತಿರಲಿ, ಡಿಪ್ರಿಷಿಯೇಷನ್ ತೆಗೆಯೋದು ಹೆಂಗೆ ಅಂತ ಗೊತ್ತಿರಬೇಕು ನಿಮಗೆ. ಓಕೆ. SC, SP, TSP ಅನ್ನೋದನ್ನು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಗಳಿಗೆ ಅನ್ನೋದನ್ನು ಕೊಡ್ತಾರೆ. ಅದು ಎಷ್ಟು ಕೊಟ್ಟಿದ್ದಾರೆ ಅನ್ನೋಂಥ ಅಮೌಂಟ್ ಕೂಡ ನೆನಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕೇಳ್ತಾರೆ, ಈ ಥರ ಕೇಳ್ತಾರೆ. TSPಗೆ ಎಷ್ಟು ಕೊಟ್ಟಿದ್ದಾರೆ ಕೇಳ್ತಾರೆ. ಮಹಿಳಾ ಆಯವ್ಯಯ ಇತ್ತೀಚೆಗೆ ಅದು ತುಂಬ ತಲೆ ಎತ್ತಾ ಇರುವಂಥದ್ದು. ಮಹಿಳಾ ಆಯವ್ಯಯಕ್ಕೆ ಎಷ್ಟು ಹಂಚಿಕೆ ಮಾಡಲಾಗಿದೆ ಅನ್ನೋಂಥದ್ದನ್ನು ಕೂಡ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಮಹಿಳಾ ಆಯವ್ಯಯ. ಮಕ್ಕಳ ಆಯವ್ಯಯಕ್ಕೆ ಹಂಚಿಕೆ ಎಷ್ಟಿದೆ, ಆ ಅಮೌಂಟು ಇಂಪಾರ್ಟೆಂಟು. ಓಕೆ. ನೆಕ್ಸ್ಟ್ ಇದು ನಿಮಗೆ ವೆರಿ ಇಂಪಾರ್ಟೆಂಟ್, ಎಷ್ಟು ಹುದ್ದೆಗಳಿಗೆ ಭರ್ತಿ ಮಾಡುವ ಪ್ರಕ್ರಿಯೆಗೆ ಚಾಲನೆ ಮಾಡಿದ್ದಾರೆ ಅನ್ನೋವಂಥದ್ದು. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ, ಈ ಎಕ್ಸಾಮೇ ಇಂಪಾರ್ಟೆಂಟ್ ನಿಮಗೆ. ನೋಟಿಫಿಕೇಷನ್ ಆದ್ರೇ ನೀವು ಈಗ ಓದ್ತಾರೆ ಅಂತ ಈ ಬಜೆಟಿಗೆ ಒಂದು ಅರ್ಥ, ಅದು ಯೂಸ್ ಆಗುವಂಥದ್ದು ನೋಟಿಫಿಕೇಷನ್ ಆದರೆ ಮಾತ್ರ. ಒಂದು ವೇಳೆ 2027 ನೋಟಿಫಿಕೇಷನ್ ಆದರೆ 2026 ಬಜೆಟ್ ಓದಿದರೆ ಏನು ಯೂಸ್, ಆವಾಗ ಆಲ್ರೆಡಿ 2027 ಬಜೆಟ್ ಬಂದಿರುತ್ತೆ, ಮತ್ತು ಅದನ್ನು ಓದಬೇಕಾಗುತ್ತೆ, ಹೌದಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಟಿಫಿಕೇಷನ್ ಆಗಲಿ, ಆದಷ್ಟು ಬೇಗ ನೋಟಿಫಿಕೇಷನ್ ಆಗಲಿ, ನಿಮಗೆಲ್ಲ ಹೆಲ್ಪ್ ಆಗಲಿ. ಸೊ ರಾಜ್ಯದ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅನ್ನೋವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಈಚ್ ಸೆಕ್ಟರ್ ವೈಸ್ ನೋಡ್ಕೊಂಡು ಹೋಗಬೇಕು. ಕೃಷಿಗೆ ಎಷ್ಟು ಕೊಟ್ಟಿದ್ದಾರೆ, ಎಜುಕೇಷನ್ಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋವಂಥದ್ದು. ಓಕೆ. ಸೊ ರೈತರ ನೆರವಿನ 4 ಆಧಾರ ಸ್ತಂಭಗಳು ಅಂದರೆ ವೈಜ್ಞಾನಿಕ ಕೃಷಿ ಮಾರ್ಗದರ್ಶನ, ಹಣಕಾಸು ನೆರವು, ಉತ್ತಮ ಗುಣಮಟ್ಟದ ಕೃಷಿ ಪರಿಕರಗಳು, ಬೆಳೆ ನಿರ್ವಹಣೆ ಮತ್ತು ಕೊಯ್ಲೋತ್ತರ ಸಂಗ್ರಹಣ ವಿಸ್ತರಣೆ. ಇವು ಜಸ್ಟ್ ಓದ್ಕೊಳ್ಳೋದಕ್ಕೆ. ಬಟ್ ನಿಮ್ಮ MCQ ಪಾಯಿಂಟ್ ಆಫ್ ವ್ಯೂ ದೀಸ್ ಆರ್ ನಾಟ್ ಇಂಪಾರ್ಟೆಂಟ್. ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್, ವಿಸ್ತೃತವಾದ ಉತ್ತರಗಳನ್ನು ಬರೀಬೇಕಂದ್ರೆ ಅಂದರೆ ಮೇನ್ಸನ್ನು ಬರೀಬೇಕಾದ್ರೆ ಈ ಥರ ಪಾಯಿಂಟ್ಗಳನ್ನು ಹಾಕ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆ ಉತ್ತಮ ಅಂಕಗಳು ಬರ್ತವೆ. ಅದು UPSC ಅಂತ ಎಕ್ಸಾಮ್ಗಳಲ್ಲಿ. ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಇನ್ KS ಎಕ್ಸಾಮ್. ಸೊ ಕೃಷಿ ಬೆಳೆಗಳ ಮೌಲ್ಯವರ್ಧನೆಗೆ, ಕೃಷಿ ತ್ಯಾಜ್ಯ ಮರುಬಳಕೆ ಮಾಡೋದಕ್ಕೆ ಎಷ್ಟು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ನೆನ್ಪಿಟ್ಕೊಳ್ಳಿ. ಈ ಯೋಜನೆಗಳು ವೆರಿ ಇಂಪಾರ್ಟೆಂಟ್. ಬಜೆಟ್ನಲ್ಲಿ ಯಾವುದಾದ್ರೂ ಯೋಜನೆಗಳು ಬಂದಿದ್ದರೆ ಅವು ಇಂಪಾರ್ಟೆಂಟ್ ಆಗ್ತವೆ. ಆ ಯೋಜನೆಗೆ ಬಜೆಟ್ ಎಷ್ಟು ಕೊಟ್ಟರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಂಡ್ ಎಷ್ಟು ಕೊಟ್ಟರು ಅನ್ನೋಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 100 ಕೋಟಿ ಕೊಟ್ಟರು ಕೇಳ್ತಾರೆ, ಕ್ವಶನ್ ಈ ಥರ ಕೇಳಿದ್ದಾರೆ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಗೆ ಎಷ್ಟು ಅನುದಾನ ನೀಡಲಾಗಿದೆ ಅಂತ ಕೇಳ್ತಾರೆ. ಸೊ ಇಟ್ ಈಸ್ 100 crore. ಓಕೆ. ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳ ಉತ್ತೇಜಿಸಲು ಮಿಲೆಟ್ ಹಬ್ಬು ಏಕಗವಾಕ್ಷಿ ಯೋಜನೆ. ಸೊ ಮಿಲೆಟ್ ಹಬ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟು. MCQಲ್ಲಿ ಕೇಳ್ತಾರೆ, ಎಕ್ಸಾಮಲ್ಲಿ ಕೇಳ್ತಾರೆ ಮಿಲೆಟ್ ಹಬ್ ಅಂದರೆ ಏನು ಅನ್ನೋಂಥದ್ದು. ಸೊ ಪ್ರಯೋಗಾಲಯಗಳಿಗೆ NABL ಮಾನ್ಯತೆಯನ್ನು ನೀಡಲಾಗಿದೆ ಅನ್ನೋಂಥದ್ದನ್ನು ಕೂಡ ಕೇಳ್ತಾರೆ. ಇದು ಸಹಾಯಧನ ಹೆಚ್ಚನೆ ಮಾಡಲಾಗಿದೆ, ಬಟ್ ಎಷ್ಟು ಮಾಡಲಾಗಿದೆ ಏನೂ ಇಲ್ಲ. ಅದು ಆ್ಯಕ್ಚುಲಿ ಡೋಂಟ್ ವರಿ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಥರ ಅಲ್ಲ. ಇಲ್ಲಿದೆ ನೋಡಿ ಮತ್ತೆ ಒಂದು ಕಾರ್ಯಕ್ರಮ ಯೋಜನೆ, ಕಾರ್ಯಕ್ರಮ
ಈ ಥರ ಏನಾದರೂ ಬಂದರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜನ ಮಾಡೋದಕ್ಕೆ ವಸುಧಾಮೃತ ಕಾರ್ಯಕ್ರಮ ಕೇಳ್ತಾರೆ. ವಸುಧಾಮೃತ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರಲಿ, ಈ ಯೋಜನೆಗಳು ಕಾರ್ಯಕ್ರಮಗಳು ವೆರಿ 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 ಇಂಪಾರ್ಟೆಂಟ್. ಬಜೆಟಲ್ಲಿ ಕೊಟ್ಟಿರುವಂಥ ಯೋಜನೆ ಕಾರ್ಯಕ್ರಮವನ್ನು ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ, ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ವಿ ಐ ಪಿ ಟಾಪಿಕ್ಸ್. ಓಕೆ, ನೆಕ್ಸ್ಟ್ ಸಸ್ಯ ಸಂಜೀವಿನಿ ಯೋಜನೆ ಅಂತ ಮಾಡಿದ್ದಾರೆ. ಇದು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ನೀವು ಒಂದು ಬುಕ್ಕಲ್ಲಿ ಬಜೆಟ್ ಅಂತ ಬರ್ಕೊಂಡು ಎಲ್ಲ ಕಡೆ ನಿಮ್ಗೆ ಜಸ್ಟ್ ಸಿಗುತ್ತೆ. ರೆಡಿಮೇಡ್ ಫುಡ್ ತಿನ್ನೋದಕ್ಕೂ ನಾವು ನೈಸರ್ಗಿಕವಾಗಿ ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಸೊ ಇದನ್ನ ಇಟ್ಕೊಳ್ಳಿ, ಗೌರ್ಮೆಂಟ್ ಡಾಕ್ಯುಮೆಂಟ್ ಇಟ್ಕೊಂಡು ಈ ಥರ ನೋಡ್ಕೊಂಡು ತುಂಬ ಟೈಮ್ ಹಿಡಿಯಲ್ಲ. ಅದಕ್ಕಂತ ಒಂದು ದಿನ ನೀವು ಇನ್ವೆಸ್ಟ್ ಮಾಡಲೇಬೇಕು. ಎಕ್ಸಾಮಲ್ಲಿ ತುಂಬ ಕ್ವಶನ್ ಕೇಳ್ತಾರೆ. ಸೊ ಇಟ್ಕೊಂಡು ಕೃಷಿ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ, ಓಕೆ. ಹಾಗೆ ಮುಂದೆ ನೆಕ್ಸ್ಟ್ ಪೇಜಲ್ಲಿ ಬೇರೆ ಶಿಕ್ಷಣಕ್ಕೆ ಏನು ಮಾಡಿದ್ದಾರೆ, ಅದರೊಳಗೆ ಏನು ಯೋಜನೆಗಳಿದ್ದಾವೆ, ಏನು ಫಂಡ್ ಇದೆ, ಇಷ್ಟು ಥರ ಶಾರ್ಟಾಗಿ ಮಾಡ್ಕೊಂಡು ಹೋದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ನಿಯಂತ್ರಣಕ್ಕಾಗಿ ಸಸ್ಯ ಸಂಜೀವಿನಿ ಯೋಜನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ AI ಎಲ್ಲ ಕಡೆ ಬರ್ತಾ ಇದೆ. ಸೊ ಕೃಷಿಯಲ್ಲಿ ಕೂಡ AI ತೊಗೊಂಡಿದ್ದಾರೆ ಅನ್ನೋಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಹೈಟೆಕ್ ಹಾರ್ವೆಸ್ಟರ್ ಹಬ್ಬು. ಯಾವುದಕ್ಕೆ ಹಾರ್ವೆಸ್ಟ್ ಅನ್ನೋವಂಥದ್ದು ಕನ್ನಡ ಮೀಡಿಯಂ ಹುಡುಗರಿಗೆ ಗೊತ್ತಾಗಲ್ಲ. ಹಾರ್ವೆಸ್ಟ್ ಅಂದರೆ ಏನು ಗೊತ್ತಾ, ಬೆಳೆ ಕೊಯ್ಲು ಮಾಡುವಂಥದ್ದು, ಅದಕ್ಕೆ ಹಾರ್ವೆಸ್ಟ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಏನು ಹೇಳಿ, ಹಾರ್ವೆಸ್ಟ್, ಬೆಳೆ ಕೊಯ್ಲು ಮಾಡೋದಕ್ಕೆ ಹಾರ್ವೆಸ್ಟ್ ಅಂತ ಕರೀತಾರೆ. ಸೊ ಹೈಟೆಕ್ ಹಾರ್ವೆಸ್ಟ್ ಹಬ್ ಅನ್ನುವಂಥದ್ದು ಉತ್ಪಾದನೆ ವೆಚ್ಚ ಕಡಿತಕ್ಕೆ, ಓಕೆ. ಯೋಜನೆ ಅಡಿ ಬಿತ್ತನೆ ಮತ್ತು ನಾಟಿ ಯಂತ್ರಗಳನ್ನ ಸೇರ್ಪಡೆ ಮಾಡ್ತಾರೆ. ಎಲ್ಲಿ ಏನು ಅನ್ನೋಂಥದ್ದು ಕೂಡ ಪಾಯಿಂಟ್, ಎಲ್ಲಿ, ವೇರ್, ವೆನ್, ವಾಟ್, ವೈ, ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಲೈಫಿಗೂ ಕೂಡ ಎಕ್ಸಾಮ್ಗೂ ವೆರಿ ಇಂಪಾರ್ಟೆಂಟ್. ಸೊ ಚಿತ್ರದುರ್ಗದಲ್ಲಿ, ಎಲ್ಲಿ, ಚಿತ್ರದುರ್ಗದ ಬಬ್ಬೂರಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರವನ್ನು ರಾಜ್ಯ ಮಟ್ಟದ ಉದ್ಯಮ ಕೇಂದ್ರವನ್ನಾಗಿ ಉನ್ನತೀಕರಣ ಮಾಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮಂಡ್ಯ ಜಿಲ್ಲೆಯಲ್ಲಿದೆ, ಓಕೆ. ಸೊ ಎಲ್ಲಿ ಅನ್ನೋಂಥದ್ದು ನಿಮಗೆ ಗೊತ್ತಿರಬೇಕು ಅಷ್ಟೇ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ ಆಫ್ ದಿ ಟೈಮ್ ಇದ್ರ ಬಗ್ಗೆ ಕ್ವಶನ್ ಈ ಥರ ಕೇಳೋದಿಲ್ಲ. ನೆಕ್ಸ್ಟ್ ಭತ್ತದ ಕೃಷಿಯಲ್ಲಿ ನೀರಿನ ಬಳಕೆ ದಕ್ಷತೆಗೆ ಪರ್ಯಾಯ ಹತ್ತಿ ಒಣಗಿಸುವ ವಿಧಾನಗಳು ಉತ್ತೇಜನ ಮಾಡಿದ್ದಾರೆ, ಓಕೆ. ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ MSIL ವತಿಯಿಂದ ರೈತರ ಮಾಲ್ಗಳ ಸ್ಥಾಪನೆ ಕೇಳ್ತಾರೆ. ಕ್ವಶನ್ ಈ ಥರ ಕೇಳ್ತಾರೆ, ರೈತರ ಮಾಲ್ಗಳ ಸ್ಥಾಪನೆಯನ್ನು ಎಲ್ಲಿ ಮಾಡಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಅಂತ ಕೇಳ್ತಾರೆ. ಸೊ ಕೋಲಾರ ಜಿಲ್ಲೆಯಲ್ಲಿ ಮಾಡಿದ್ದಾರೆ ರೈತರ ಮಾಲ್ಗಳ ಸ್ಥಾಪನೆ. ನೆಕ್ಸ್ಟ್ ತೋಟಗಾರಿಕೆ ಬಗ್ಗೆ ನೋಡೋಣ. ಸೊ ತೋಟಗಾರಿಕೆ ಯೂನಿವರ್ಸಿಟಿಗಳಲ್ಲಿ ಎಲ್ಲಿದ್ದಾವೆ ಕರ್ನಾಟಕದಲ್ಲಿ, ಅದು ನಿಮಗೆ ಗೊತ್ತಿರಲಿ. PPP ಮಾದರಿ ಅಂದರೆ ಗೊತ್ತಿರಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದು ಇನ್ವೆಸ್ಟ್ಮೆಂಟ್ ಮಾಡೆಲ್, ಇದು ಒಂಥರ ಹೂಡಿಕೆ ಮಾಡೆಲ್ ಇದು, ಓಕೆ. ತೋಟಗಾರಿಕೆ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಯನ್ನು ಮಾಡ್ತಾರಂತೆ, ಓಕೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾವು ಇಲ್ಲಿ ನೋಡಬೇಕಾಗಿರುವಂಥದ್ದು ಏನೇನು ಮಾಡ್ತಾರೆ ಅನ್ನೋಂಥದ್ದನ್ನು ಬೇಸಿಕ್ ನಾಲೆಜನ್ನು ಪಡ್ಕೊಳ್ಳಿ. ಬೇಸಿಕ್ ನಾಲೆಜನ್ನು ಪಡ್ಕೊಂಡು ನಂತರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಅನ್ನೋಂಥದ್ದನ್ನು ನೀವು ವಿಶೇಷ ಗಮನ ಕೊಡಬೇಕು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಅಡಿಕೆ ಮತ್ತು ತೆಂಗುಗಳಲ್ಲಿ ರೋಗ ನಿಯಂತ್ರಣಕ್ಕಾಗಿ ಎಷ್ಟು ದುಡ್ಡಿಟ್ಟಿದ್ದಾರೆ ಅನ್ನೋಂಥನ್ನು ಕೊಟ್ಟಿದ್ದಾರೆ. ತೋಟಗಾರಿಕೆ ಉತ್ಪನ್ನಗಳಿಗಾಗಿ 64 ಕೋಟಿ ರೂಗಳಲ್ಲಿ 12,000 ಮೆಟ್ರಿಕ್ ಟನ್ ಸಾಮರ್ಥ್ಯದ 2 ಶೀತಲ ಗೃಹಗಳ ನಿರ್ಮಾಣ. ಶೀತಲ ಗೃಹ ಅಂದರೆ ಕೋಲ್ಡ್ ಸ್ಟೋರೇಜ್ ಅನ್ನೋಂಥದ್ದು, ಓಕೆ. ಇದು ವೆರಿ ಇಂಪಾರ್ಟೆಂಟು, ಯಾವುದು ಕೆಟ್ಟು ಹೋಗೋದೇ ಇರೋ ಥರ ಕಾಪಾಡುತ್ತೆ. ಎಲ್ಲೆಲ್ಲಿ ಹೇಳಿದ್ನಲ್ಲ, ಎಲ್ಲಿ ಏನು ಅನ್ನೋಂಥದ್ದು ಜಸ್ಟ್ ನೋಡ್ಕೊಂಡು ಹೋಗಿ ಅಷ್ಟೇ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ನೆಕ್ಸ್ಟ್ ರೇಷ್ಮೆ, ವೆರಿ ಇಂಪಾರ್ಟೆಂಟ್. ರೇಷ್ಮೆ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್. ರೇಷ್ಮೆ ಅಂದ್ಕೊಳ್ಳಿ ನೆನ್ಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಯಾವುದಾದ್ರು ರೇಷ್ಮೆಗೆ ಅಥವಾ ರೇಷ್ಮೆ ಸೀರೆಗೆ ಏನಾದರೂ GI ಟ್ಯಾಗ್ ಕೊಟ್ಟಿದ್ದಾರೆ. ಅದಕ್ಕಂತ ಗೂಗಲ್ ಮಾಡೋ ಅವಶ್ಯಕತೆ ಇಲ್ಲ, ಫಸ್ಟ್ ಪೇಜಲ್ಲಿ ಇತ್ತು ನೋಡಿ, ಆಗಲಿ ತೋರಿಸಿದ್ನಲ್ಲ, ಫಸ್ಟ್ ಪೇಜಲ್ಲಿ ಇತ್ತು, ನೋಡ್ಕೊಂಬನ್ನಿ. ಏನು ಜಾಸ್ತಿ ಮಾಡಿದ್ದಾರೆ ರೇಷ್ಮೆ ಗೂಡುಗಳಿಗೆ ಆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಪ್ರತಿ KGಗೆ ಏನು ಮಾಡಿದ್ದಾರೆ, 20 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ, ಕಲಬುರಗಿಗಳಲ್ಲಿ ಸಿಲ್ಕ್ ಪಾರ್ಕ್ಗಳ ಸ್ಥಾಪನೆ, ಇದು ಇಂಪಾರ್ಟೆಂಟ್. ಕ್ವಶನ್ ಕೇಳ್ತಾರೆ ಈ ಥರ, ಸಿಲ್ಕ್ ಪಾರ್ಕ್ಗಳನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಾರೆ. ಅದು ನಿಮ್ಗೆ ಗೊತ್ತಿರಲಿ, ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ ಆ್ಯಂಡ್ ಕಲಬುರಗಿಯಲ್ಲಿ. ಈ ಥರ ಕ್ವಶನ್ಗಳು ಇಂಪಾರ್ಟೆಂಟ್ ಕೇಳ್ತಾರೆ. ನೆಕ್ಸ್ಟ್ ಪಶು ಸಂಗೋಪನೆ ಅನ್ನುವಂಥದ್ದು. ನಬಾರ್ಡ್ ಅನ್ನೋವಂಥದ್ದು ಅಗ್ರಿಕಲ್ಚರ್ ರಿಲೇಟೆಡ್ ನಮಗೆ ಫಂಡನ್ನು ಮಾಡೋದಕ್ಕೋಸ್ಕರ ಇರುವಂಥದ್ದು ಬ್ಯಾಂಕು. ಸೊ ಇಷ್ಟಕ್ಕೆ ಸ್ಟಾಪ್ ಆಗಬಾರ್ದು. ನಬಾರ್ಡ್ ಅಂತ ಕೊಟ್ಟಿದ್ದಾರೆ, ಬೇಸರಲ್ಲಿ ಇಷ್ಟು ಓದ್ಕೊಂಡ್ಬಿಡೋಣ ಅಂತ ನೀವು ಮಾಡಿದರೆ ಅದು ನಿಮ್ಮ ಮೂರ್ಖತನ. ಆ ಥರ ಮಾಡಿದರೆ ಎಕ್ಸಾಮಲ್ಲಿ ನೀವು ಪಕ್ಕ 1 ಮಾರ್ಕ್ಸನ್ನು ಕಳ್ಕೊತೀರಾ. ಸೊ ನಬಾರ್ಡ್ ಅಂತ ಓದಿದ್ರಾ, ಅದ್ರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಬೇಕು. ಯಾವಾಗ ಸ್ಟಾರ್ಟ್ ಆಯಿತು, ಇದಕ್ಕೆ ಯಾವುದಾದ್ರೂ ಒಂದು ಕಮಿಟಿ ಇತ್ತಾ ಸ್ಟಾರ್ಟ್ ಮಾಡೋದಕ್ಕೆ? ಇದೆ ಆ್ಯಕ್ಚುಲಿ.
ಎಲ್ಲ ನಾನು ಹೇಳೋದಲ್ಲ, ಹೋಮ್ವರ್ಕ್ ಇದೆ ನಿಮಗೆ ಆ್ಯಕ್ಚುಲಿ. ಗೂಗಲ್ ಮಾಡ್ಕೊಳ್ಳಿ ಅಥವಾ ಯಾವುದೋ ಬುಕ್ಕನ್ನು ರೆಫರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಬಾರ್ಡ್ ಯಾವಾಗ ಸ್ಟಾರ್ಟ್ ಆಯಿತು, ಓಕೆ, ಯಾವ ಕಮಿಟಿಯ ರೆಕಮೆಂಡೇಷನ್ ಮೇಲೆ ಸ್ಟಾರ್ಟ್ ಆಯಿತು ಅನ್ನೋಂಥದ್ದನ್ನು ನೀವು ನೋಡ್ಕೋಬೇಕು. ಇದರ ಸಹಯೋಗದೊಂದಿಗೆ 100 ಪಶುವೈದ್ಯಕೀಯ ಸಂಸ್ಥೆಗಳ ನೂತನ ಕಟ್ಟಡಗಳ ನಿರ್ಮಾಣ ಮಾಡ್ತಾರಂತೆ. ಓಕೆ. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ಕುರಿ ಅಥವಾ ಮೇಕೆ ಮತ್ತು ಹಸು ಅಥವಾ ಎಮ್ಮೆ ಖರೀದಿಗೆ ತಲಾ 10,000 ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನವನ್ನು ನೀಡ್ತಾರಂತೆ. ನೆಕ್ಸ್ಟ್, ಎಷ್ಟು ತಾಲೂಕುಗಳಲ್ಲಿ 15 ತಾಲೂಕುಗಳಲ್ಲಿ ಪಶು ಆಸ್ಪತ್ರೆಗಳನ್ನು ಪಾಲಿಕ್ಲಿನಿಕ್ಗಳನ್ನಾಗಿ ನಿರ್ದೇಶಿಸಲು ದುಡ್ಡನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂತು ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬೋಯೂರ್ ಮೇಕೆ ತಳಿ ಸಂವರ್ಧನಾ ಕೇಂದ್ರ ಸ್ಥಾಪನೆ. ಸೊ ಇದೊಂದು ಮೇಕೆ ತಳಿ ಸ್ಪೆಷಲ್ ಆಗಿದೆಯಲ್ಲ ಹೆಸರು ಕೇಳೋದಕ್ಕೆ. ಸೊ ತಿಳ್ಕೊಬೇಕು ನೀವು. ನಿಮ್ಗೆ ಗೊತ್ತಿರಲಿ, KAS ಮೇನ್ ಸಿಲೆಬಸ್ಸಲ್ಲಿ ಅಗ್ರಿಕಲ್ಚರ್ ಅಂತ ಒಂದು ಸೆಕ್ಷನ್ ಇದೆ, ಅಗ್ರಿ ಅಂತ ಒಂದು ಸೆಕ್ಷನ್ ಇದೆ. ಅದರೊಳಗೆ ಈ ತಳಿಗಳ ಬಗ್ಗೆ ಎಲ್ಲ ಡೀಟೇಲಾಗಿ ಓದ್ಕೊಳ್ಬೇಕಾಗುತ್ತೆ ನಾವು. ಹಾಗಾಗಿ ಸೊ ಬಜೆಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಟ್ ಇಸ್ ಇಂಪಾರ್ಟೆಂಟ್ ಅಂತ. ಸೊ ನೋಡ್ಕೊಳ್ಳಿ. ಸೊ ಬೋಯರ್ ಮೇಕೆ ತಳಿ ಆ್ಯಂಡ್ ಬಂಡೂರು ಕುರಿ ತಳಿ ಎರಡಕ್ಕೂ ಕೂಡ ಸಂವರ್ಧನೆಗೆ ಕೇಂದ್ರ ಸ್ಥಾಪನೆ ಮಾಡ್ತಾರಂತೆ, ಅಭಿವೃದ್ಧಿ ಮಾಡ್ತಾರಂತೆ. ಸೊ ನೋಡ್ಕೊಳ್ಳಿ, ಈ ಎರಡೂ ತಳಿಗಳ ಬಗ್ಗೆ ಡೀಟೇಲಾಗಿ ಗೂಗಲ್ ಮಾಡಿಕೊಂಡು ಇದೇನು ಸ್ಪೆಷಲೈಸೇಷನ್ ಏನು ಅಂತ ಕೇಳಿದ್ದಾರೆ. 2020 ಪ್ರಿಲಿಮ್ಸಲ್ಲಿ ವಿಶೇಷವಾದಂಥ ಹಸು ತಳಿಗಳ ಬಗ್ಗೆ ಕೇಳಿದರು. ಹಸು ತಳಿಗಳ ಬಗ್ಗೆ ಕ್ವಶನ್ ಕೇಳಿದರು 2020 KAS ಪ್ರಿಲಿಮ್ಸಲ್ಲಿ. ಸೊ ಅದಕ್ಕೆ ನಾನು ನಿಮ್ಗೆ ಏನೋ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ, ಅದು ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ, ಈ ಥರ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕೇಳಿರ್ತಾರೆ. ನಿಮಗೆ ಡೌಟ್ ಇದ್ದರೆ ಗೂಗಲ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು. ಯಾಕೆಂದರೆ ಅಷ್ಟೊಂದು ಕ್ವಶನ್ ಪೇಪರ್ ನಾವು ರೆಫರ್ ಮಾಡಿರ್ತೀವಿ. ಸೊ 2020 KASಲ್ಲಿ ಈ ಹಸು ತಳಿಗಳ ಬಗ್ಗೆ ಕೇಳಿದರು. ಸೊ ಇಲ್ಲಿ ಕುರಿ ತಳಿ ಬಗ್ಗೆ ಇದೆ, ಮೇಕೆ ತಳಿ ಇದೆ. ಸೊ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಜಾನುವಾರುಗಳ ಸಂತಾನೋತ್ಪತ್ತಿ ಸಮಸ್ಯೆ ನಿವಾರಿಸೋದಕ್ಕೆ 1,000 ಗ್ರಾಮ ಪಂಚಾಯತಿಗಳಲ್ಲಿ ಫಲಧಾರೆ ಶಿಬಿರಗಳು. ಇದು ಇಂಪಾರ್ಟೆಂಟ್. ಫಲಧಾರೆ ಶಿಬಿರಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಕ್ವಶನ್. ಗೊತ್ತಿರಲಿ, ಫಲಧಾರೆ ಜಾನುವಾರುಗಳ ಸಂತಾನೋತ್ಪತ್ತಿ ಬಗ್ಗೆ. ಓಕೆ, ಇದು ಎಲ್ಲಿ CT ಸ್ಕ್ಯಾನಿಂಗ್, ಪಶುವೈದ್ಯಕೀಯ, ಓಕೆ ತಿಳ್ಕೊಳ್ಳಿ ಅಷ್ಟೇ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರ ಎಲ್ಲಿ ಅನ್ನೋಂಥದ್ದು ಹೇಳಿದ್ನಲ್ಲಾಗಲೇ. ವೇರ್, ವಾಟ್, ವೈ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಸೊ ಬೆಂಗಳೂರು ಮತ್ತು ಬೀದರ್ನಲ್ಲಿ ಕೇಳ್ತಾರೆ, ಎಲ್ಲಿ ಅಂತ ಕೇಳ್ಬೋದು ಕ್ವಶನ್. ಸೊ ಬೆಂಗಳೂರು ಮತ್ತು ಬೀದರ್ನಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್, ಮೀನುಗಾರಿಕೆ ಬಗ್ಗೆ. ಸೊ ಮೀನುಗಾರರಿಗೆ ಉಚಿತವಾಗಿ ಸರಬರಾಜು ಮಾಡುವ ಸಲಕರಣೆ ಕಿಟ್ ಘಟಕ ವೆಚ್ಚ 20,000 ಹೆಚ್ಚಳ ಮಾಡಿದ್ದಾರೆ. ಓಕೆ, ಖುಷಿ ಪಡೋ ವಿಚಾರ. ಮಂಗಳೂರು ಮೀನುಗಾರಿಕೆ ಮಹಾವಿದ್ಯಾಲಯದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಸ್ಥಾಪನೆ ಮಾಡಿದಾರಂತೆ. ಓಕೆ, ಇಲ್ಲಿ ಬಂತು ನೋಡಿ ಇಂಪಾರ್ಟೆಂಟ್. ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಮಗಳೂರಿನಲ್ಲಿ ಮತ್ಸ್ಯದರ್ಶಿನಿಗಳ ಸ್ಥಾಪನೆಯನ್ನು ಮಾಡಿದ್ದಾರೆ. ಇದು ಎಲ್ಲಿ ಅಂತ ಕೇಳ್ತಾರೆ ಕ್ವಶನ್. ಹಾಗಾಗಿ ಮತ್ಸ್ಯದರ್ಶಿನಿಗಳ ಸ್ಥಾಪನೆ. ಸೊ ವಾಟ್ ಈಸ್ ಮತ್ಸ್ಯದರ್ಶಿನಿ, ಈ ಥರ ಓದಬೇಕು. ನೆಕ್ಸ್ಟ್, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಬಾಗಲಕೋಟೆಯಲ್ಲಿ ಅತ್ಯಾಧುನಿಕ ಮೀನು ಮಾರುಕಟ್ಟೆಗಳ ನಿರ್ಮಾಣವನ್ನು ಮಾಡಿದಾರಂತೆ. ಓಕೆ, ಸಹಕಾರ ಕೋಆಪರೇಟಿವ್ ಅನ್ನುವಂಥದ್ದು 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 30,000 ಕೋಟಿಗಳ ಹೊಸ ಕೃಷಿ ಸಾಲ ವಿತರಣೆ ಗುರಿ. ಎಷ್ಟು ಕೊಡ್ತಾರೆ ಗೊತ್ತಿಲ್ಲ, ಬಟ್ ಇಷ್ಟು ಗುರಿಯನ್ನು ಹೊಂದ್ಕೊಂಡಿದ್ದಾರೆ. PACS ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿಗಳು, ಅವುಗಳನ್ನು ಗಣಕೀಕರಣ ಮಾಡ್ತಾರಂತೆ. ಓಕೆ, ಎಸ್. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಗಳನ್ನು ಆರ್ಥಿಕವಾಗಿ ಸದೃಢ ಮಾಡ್ತಾರೆ. ಓಕೆ. ನೆಕ್ಸ್ಟ್, ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಾಗಿ RBIಗೆ ಪ್ರಸ್ತಾವನೆ ಮಾಡಿದ್ದಾರೆ. ಬಟ್ ಮಾಡಿದಾರಾ ಆಲ್ರೆಡಿ, ಎಲ್ಲಿ ಸ್ಟಾರ್ಟ್ ಮಾಡಿದಾರಾ ಅದು ಇಂಪಾರ್ಟೆಂಟ್. ಬಟ್ ಇನ್ನೂ ಮಾಡಿಲ್ವಲ್ಲ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ಕ್ವಶನ್ ಕೇಳಲ್ಲ. ನೆಕ್ಸ್ಟ್, ಜಲಸಂಪನ್ಮೂಲ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಕೇಂದ್ರ ಪರಿಸರ ಸಚಿವಾಲಯದಿಂದ ಅರಣ್ಯ ತೀರುವಳಿ ಪಡೆದು ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡ್ತಾರಂತೆ. ಸೊ ಮೇಕೆದಾಟು ಯಾವ ನದಿ, ಎಲ್ಲಿ, ಪ್ಲೇಸು, ಅದೆಲ್ಲ ಇಂಪಾರ್ಟೆಂಟು. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನೋಡ್ಕೊಳ್ಳಿ. ಅಲ್ಲಿ ಒಂದು ಕೆಲವು ದಿನಗಳ ಹಿಂದೆ ಯಾವುದೇ ಎಕ್ಸಾಮಲ್ಲಿ ಕಳಸಾ ಬಂಡೂರಿ ಬಗ್ಗೆ ಕ್ವಶನ್ ಕೇಳಿದರು. ಕಳಸಾ ಬಂಡೂರಿ ಬಗ್ಗೆ ಕೇಳಿದರು. ಸೊ ಈಗ ಮೇಕೆದಾಟು ಇದೆಯಲ್ಲ ನ್ಯೂಸಲ್ಲಿ. ಸೊ ಮೇಕೆದಾಟು ಎಲ್ಲಿ, ಯಾವ ನದಿಗೆ ನೋಡ್ಕೊಳ್ಳಿ. ನೆಕ್ಸ್ಟ್, ಹೆಚ್ಚುವರಿ ನೀರು ಸಂಗ್ರಹಣೆಗಾಗಿ ಎತ್ತಿನ ಹೊಳೆ ಯೋಜನೆ. ಸೊ ಈ ಯೋಜನೆಗಳು ವೆರಿ ಇಂಪಾರ್ಟೆಂಟು. ಇವೆಲ್ಲ ಮಲ್ಟಿಪರ್ಪೋಸ್ ಡ್ಯಾಮ್ ಪ್ರಾಜೆಕ್ಟ್ಗಳು, ಓಕೆ, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಗಳು, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಮೇಕೆದಾಟು ಯೋಜನೆ, ಎತ್ತಿನ ಹೊಳೆ ಯೋಜನೆ, ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಓಕೆ. ನೆಕ್ಸ್ಟ್, ಭದ್ರಾ ಮೇಲ್ದಂಡೆ ಯೋಜನೆ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟು, UKP ಅಂದರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟು. ಸೊ ಖುಷ್ಕಿ ಜಮೀನು ಅಂದರೆ ಏನು ಅನ್ನೋವಂಥದ್ದು ನಿಮಗೆ ಗೊತ್ತಿರಲಿ. ಈ ಜಮೀನು ಅಂದ ಕೂಡಲೇ ಸ್ಟಾಪ್ ಆಗಬೇಡಿ, ಇಲ್ಲಿಗೆ ಒಂದು ಸ್ಟೆಪ್ ಮುಂದೆ ಹೋಗಿ ನಿಮಗೆ ಜೂಮ್ ಕಲ್ಟಿವೇಷನ್ ಅಂತ ಇರುತ್ತೆ. ಜೂಮ್ ಕೃಷಿ,
ಹಿಂಗಂದರೆ ಏನು ಅನ್ನೋಂಥದ್ದನ್ನು ನೋಡ್ಕೊಳ್ಳಿ. ಇದು ನಾರ್ತ್ ಈಸ್ಟಲ್ಲಿ ತುಂಬ ಪ್ರಿವಿಲೆಂಟ್ ಆಗಿರುವಂಥದ್ದು. ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ತುಂಬ ಪ್ರಿವಿಲೆಂಟ್ ಇದೆ ಜೂಮ್ ಕಲ್ಟಿವೇಷನ್ ಅನ್ನೋಂಥದ್ದು. ಸೊ ಅದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಆರ್ಗ್ಯಾನಿಕ್ ಫಾರ್ಮಿಂಗು. ಸೊ ಯಾವುದು ನಮ್ಮ ಇಡೀ ದೇಶದಲ್ಲಿ ಯಾವ ರಾಜ್ಯ ಮೊಟ್ಟ ಮೊದಲ ಬಾಗಿ ಫುಲ್ಲಿ ಆರ್ಗ್ಯಾನಿಕ್ ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ತು ಅನ್ನೋಂಥದ್ದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೆ ಗೊತ್ತು, ನಾನು ಹೇಳ್ತೀನಿ ಲಾಸ್ಟ್ಗೆ, ನೀವ್ಯಾರು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹಾಕಿಲ್ಲ ಅಂದರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ. ಇಡೀ ದೇಶದಲ್ಲಿ ಮೊಟ್ಟ ಮೊದಲವರೆಗೆ ಯಾವ ರಾಜ್ಯ ಫುಲ್ಲಿ ಆರ್ಗ್ಯಾನಿಕ್ ಕೃಷಿಯನ್ನು ಅಳವಡಿಸಿಕೊಂಡಂಥ ರಾಜ್ಯವಾಗಿತ್ತು ಅನ್ನೋದು ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ಕಮೆಂಟ್ ಹಾಕಿ. ನೆಕ್ಸ್ಟ್ ತುಂಗಭದ್ರಾ ಅಣೆಕಟ್ಟು ಬಗ್ಗೆ. ಓಕೆ, ಆ ಗೇಟನ್ನು ಹಾಳಾಗಿತ್ತಲ್ಲ, ಚೇಂಜ್ ಮಾಡಿದ್ರಲ್ಲ, ಸೊ ಅದನ್ನು ಏನು ಮಾಡ್ತಾರೆ ಅನ್ನೋಂಥದ್ದನ್ನು ಕೊಟ್ಟಿದ್ದಾರೆ. ನವಲಿ ಅನ್ನುವಂಥದ್ದು ಐ ಥಿಂಕ್ ಇದು ಗಂಗಾವತಿ ಕಡೆ ಇದೆ, ಅಲ್ಲಿ ಜಲಾಶಯ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಬಂತು ನೋಡಿ, ಕಳಸಾ ಬಂಡೂರ ನಾಲಾ ಯೋಜನೆ ಕೇಳಿದ್ದಾರೆ. ಕ್ವಶನನ್ನು ಇದನ್ನು ಆಲ್ರೆಡಿ ತುಂಬ ಸಲ ಕೇಳಿದ್ದಾರೆ, ಕಳಸಾ ಬಂಡೂರ ಯೋಜನೆ ಬಗ್ಗೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ವಿಜಯಪುರದಲ್ಲಿ ತುಬಚಿ ಬಬಲೇಶ್ವರ ಈತ ನೀರಾವರಿ ಯೋಜನೆ ಬಗ್ಗೆ. ಓಕೆ, ನೆಕ್ಸ್ಟು ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಒಂದು 12,000 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಒದಗಿಸುವ ಯೋಜನೆ ಹಳ್ಳಿ ಯಾವುದು? ಉಡುತೊರೆ ಹಳ್ಳ ಯೋಜನೆ ಕೇಳ್ತಾರೆ. ಉಡುತೊರೆ ಹಳ್ಳ ಯೋಜನೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ. ಸೊ ಇದು ಚಾಮರಾಜನಗರದಲ್ಲಿದೆ. ಈ ಥರ ಕ್ವಶನ್ಗಳು ಅರೇಸ್ ಆಗ್ತವೆ. ಇದು ಯಾವಾಗ ಗೊತ್ತಾ? ತುಂಬ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದಾಗ, ಅದನ್ನು ಅನಾಲಿಸಿಸ್ ಮಾಡಿದಾಗ ಆ ಒಂದು ವೈಬ್ರೇಷನ್ ನಮ್ಗೆ ಗೊತ್ತಾಗುತ್ತೆ, ಆ ಒಂದು ಮೂಮೆಂಟಮ್ ಗೊತ್ತಾಗುತ್ತೆ. ಓಕೆ, ಆ ಒಂದು ಫ್ರೀಕ್ವೆನ್ಸಿ ಗೊತ್ತಾಗುತ್ತೆ. ಅದು ನಮಗೆ ಅರ್ಥ ಆಗಬೇಕಂದ್ರೆ PYQಗಳನ್ನು ನೋಡ್ತಾನೆ ಇರಬೇಕು. ಓಕೆ, ಸೊ ಉಡುತೊರೆ ಹಳ್ಳ ಯೋಜನೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕ್ವಶನನ್ನು ಕೇಳೋ ಚಾನ್ಸ್ ತುಂಬ ಇರುತ್ತೆ. ಸೊ ಆ ಥರ ನೋಡ್ಕೊಳ್ಳಿ. ನೆಕ್ಸ್ಟ್ ಹತ್ತಿಕುಣಿ ಹಾಗೂ ತುಂಗಭದ್ರಾ ಎಡದಂಡೆ ಶಾಖಾ ಕಾಲುವೆ ಯೋಜನೆ ಅಡಿ ಪ್ರೆಷರೈಸ್ಡ್ ಪೈಪ್ಡ್ ನೆಟ್ವರ್ಕ್ ನೀರಾವರಿ ಪದ್ಧತಿಯನ್ನು ಅಳವಡಿಕೆ ಮಾಡ್ತಾರಂತೆ. ಎಲ್ಲಿ? ಹತ್ತಿಕುಣಿ ಮತ್ತು ತುಂಗಭದ್ರಾ ಎಡದಂಡೆ ಶಾಖಾ ಕಾಲುವೆ ಯೋಜನೆ ಕೇಳಬಹುದು. ಪ್ರೆಷರೈಸ್ಡ್ ಪೈಪ್ಡ್ ನೆಟ್ವರ್ಕ್ ನೀರಾವರಿ ಯೋಜನೆ ಪದ್ಧತಿ ಎಲ್ಲಿ ಅಳವಡಿಕೆ ಮಾಡಲಾಯಿತು ಅಂತ ಕೇಳ್ತಾರೆ. ಸೊ ಹತ್ತಿಕುಣಿ ಹಾಗೂ ತುಂಗಭದ್ರಾ ಎಡದಂಡೆ ಯೋಜನೆ ಅನ್ನೋಂಥದ್ದು ಗೊತ್ತಿರಲಿ. ಸೊ ಸಣ್ಣ ನೀರಾವರಿ ಅನ್ನೋಂಥದ್ದು ಹೆಬ್ಬಾಳ ನಾಗವಾರ ಕಣಿವೆಯ 3ನೇ ಹಂತದ ಯೋಜನೆ ಅನುಷ್ಠಾನ ಎಷ್ಟು ದುಡ್ಡಲ್ಲಿ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಓದ್ಕೊಳ್ಳಿ ಸುಮ್ಮನೆ ಆಗಿ ಅಷ್ಟೇ. ಹೊಸಕೋಟೆ ತಾಲೂಕಿನಲ್ಲಿ ಕೆರೆ ತುಂಬಿಸುವ ಯೋಜನೆ. ಓಕೆ, ಓದ್ಕೊಳ್ಳಿ ಸುಮ್ಮನೆ ಆಗಿ ಅಷ್ಟೇ. ಯಾಕೆ? ಕರ್ನಾಟಕದಲ್ಲಿ ಸಾವಿರಾರು ಕೆರೆಗಳಿದ್ದಾವೆ, ಇದರೊಳಗೆ ಯಾವುದೋ ಒಂದು ಕೆರೆ ತುಂಬಿಸೋದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ವೃಷಭಾವತಿ ವ್ಯಾಲಿ ಅಡಿಯಲ್ಲಿ ದ್ವಿತೀಯ ಹಂತದ ಕೆರೆ ತುಂಬಿಸುವ ಯೋಜನೆ. ಎಲ್ಲಿ? ವೃಷಭಾವತಿ ವ್ಯಾಲಿ ಅಂದರೆ ಕಣಿವೆ. KS ಅಲ್ಲೂ ಹಿಂಗೆ ಆಯಿತು, ಈ ಬಜೆಟಲ್ಲೂ ಕೂಡ ಹಿಂಗೆ ಐತಲ್ಲ ಇದು ದೇವ್ರೆ. ವ್ಯಾಲಿ ಅಂದರೆ ಕಣಿವೆ ಯೋಜನೆ. ಓಕೆ, ನೆಕ್ಸ್ಟ್ ಕೆರೆಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಕೆರೆ ಬಳಕೆದಾರರ ಸಂಘ ಬಲವರ್ಧನೆ ಮಾಡ್ತಾರಂತೆ. ಓಕೆ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಮತ್ತು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಡಗಾದಲ್ಲಿ ಅಂತರ್ಜಲ ಹೆಚ್ಚಿಸುವ ಕಾರ್ಯಕ್ರಮಗಳ ಅನುಷ್ಠಾನ. ಯಾಕೆ ಅಲ್ಲೇ ಅಂದರೆ ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಆಫ್ ಕರ್ನಾಟಕದ್ದು ನೆನ್ಪಿಟ್ಕೊಳ್ಳಿ. ಕೇಳಿದರೆ ಕ್ವಶನ್ನು 2000 ಐ ಥಿಂಕ್ 2017 ಪ್ರಿಲಿಮ್ಸ್ KS ಪ್ರಿಲಿಮ್ಸ್ ಈ ಕ್ವಶನನ್ನು ಕೇಳಿದ್ದಾರೆ. ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಆಫ್ ಕರ್ನಾಟಕ ಕ್ವಶನ್ ಕೇಳಿದ್ದಾರೆ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಅಲ್ಲೆಲ್ಲ ಸೆಮಿ ಅರಿಡ್ ರೀಜನ್ ಇದೆ, ಹಾಗಾಗಿ ಅಲ್ಲಿ ಇನ್ನೊಂದು ಆ ಕಡೆ ಎಲ್ಲ ಸಂಪೂರ್ಣವಾಗಿ ಒಣ ಹವೆ ಇರುವಂಥದ್ದು, ಹಾಗಾಗಿ ಅಲ್ಲಿ ಕೆರೆಗಳು ಬೇಗ ಬತ್ತಿ ಹೋಗ್ತವೆ, ನೀರು ತುಂಬಿಸೋ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಷ್ಟೇ. ನೆಕ್ಸ್ಟ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಬಗ್ಗೆ. ADB, KRDB ಮತ್ತು KMERC ನೆರವಿನೊಂದಿಗೆ 800 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸ್ಥಾಪನೆ ಮಾಡ್ತಾರಂತೆ. ಓಕೆ, ವಿದ್ಯಾಭರ್ತಿ ಮಾಡೋದಂಥದ್ದು, ಅದು ಹೇಳೋದು ಬೇಡ, ನಾವು ಕೇಳೋದು ಬೇಡ. ಮುಂದೆ ಹೋಗೋಣ. ಉಚಿತ ಪಠ್ಯಪುಸ್ತಕ ವಿತರಣೆ ಮುಂಚೆಯಿಂದಲೂ ಮಾಡ್ತಾಯಿದ್ದಾರೆ, ಇದು ಏನು ಹೊಸದಲ್ಲ. ಖರೀದಿ ಮಾಡೋದಕ್ಕೆ ಅದಕ್ಕೆ ದುಡ್ಡು ಕೊಟ್ಟಿರ್ತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ನಿರ್ವಹಣೆಗೆ ದುಡ್ಡು ಕೊಟ್ಟಿರ್ತಾರೆ, ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಓಕೆ, IIT ಧಾರವಾಡದ ಸಹಯೋಗದೊಂದಿಗೆ ಕೇಳಿದ್ದಾರೆ ಕ್ವಶನ್ ಅಂತಲ್ಲ, ಕರ್ನಾಟಕದಲ್ಲಿರುವ ಏಕೈಕ IIT ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ IIT ಧಾರವಾಡದ ಸಹಯೋಗದೊಂದಿಗೆ AI ತಂತ್ರಜ್ಞಾನದ ಬಗ್ಗೆ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಬಗ್ಗೆ ಕೊಟ್ಟಿದ್ದಾರೆ. ಬಟ್ IIT ಧಾರವಾಡದ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಹುಬ್ಬಳ್ಳಿ ಆ್ಯಂಡ್ ಧಾರವಾಡ ಇದ್ರ ಮಧ್ಯದಲ್ಲಿ ಒಂದು ಸ್ಪೆಷಲ್ ಬಸ್ಸನ್ನು ಬಿಟ್ಟಿದ್ದಾರೆ. ಅದಕ್ಕೆ ಹೆಸರು ನಾರ್ಮಲಾಗಿ ಕೇಳೋಂಥ ಹೆಸರು ಚಿಗರಿ ಬಸ್ ಅಂತ ಕರೀತಾರೆ. ಬಟ್ ಅದಕ್ಕೆ ಟ್ರಾನ್ಸ್ಮಿಟ್ ಅದಕ್ಕೆ ಏನಂತ ಕರೀತಾರೆ ಅನ್ನೋಂಥದ್ದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವ ನಗರಗಳ ಮಧ್ಯದಲ್ಲಿ ಇದು ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ರ್ಯಾಪಿಡ್ ರೋಡ್ ಟ್ರಾನ್ಸ್ಪೋರ್ಟ್ ಏನೋ ಇದೆ ಅದು ಕಾರ್ಯಕ್ರಮ. ಸೊ ಅದು ನೀವು ನೋಡ್ಕೊಳ್ಳಿ. ಚಿಗರಿ ಬಸ್ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿದೆ.
ಅದು ಯಾವುದು ಮೋಸ್ಟ್ ಆಫ್ ದಿ ಬಸ್ಸಸ್ ಆರ್ ನಾನ್ ಸ್ಟಾಪು. ಅವುಗಳಿಗೆ ಸೆಪ್ರೇಟಾಗಿ ಲೇನ್ಗಳನ್ನು ಮಾಡಿದ್ದಾರೆ. ಆ ಲೇನ್ಗಳಲ್ಲಿ ಆ ಬಸ್ಗಳು ಮಾತ್ರ ಚಲನೆ ಮಾಡ್ತವೆ. ಆ ಕಡೆ ಈ ಕಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇರೆ ಬೇರೆ ಸಾರ್ವಜನಿಕರು ಹೋಗೋದಕ್ಕೆ ಲೇನ್ ಇದ್ದಾವೆ. ಸೊ ಇದು ಓನ್ಲಿ ಚಿಗುರು ಬಸ್ಗಳು ಹೋಗೋದಕ್ಕೆ ಮಾಡಿರುವಂಥದ್ದು. ದ್ಯಾಟ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಬಿಟ್ವೀನ್ ಹುಬ್ಬಳ್ಳಿ ಆ್ಯಂಡ್ ಧಾರವಾಡ, ಜವಳಿ ನಗರಗಳು, ಅವಳಿ ನಗರಗಳು. ಬೋಧಕ ಹುದ್ದೆ ತುಂಬುತ್ತಾರೆ ಅಂತ. ಓಕೆ, ನೋಡೋಣ. ನೆಕ್ಸ್ಟು, ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಒತ್ತಡ ನಿವಾರಿಸೋದಕ್ಕೆ BRC ಕೇಂದ್ರಗಳಿಗೆ ಮಾನಸಿಕ ಆರೋಗ್ಯ ಸಲಹೆಗಾರರು. ಅಯ್ಯೋ, ಓಕೆ. ಹಾಸ್ಟೆಲ್ ನಿರ್ವಹಣೆಗೆ ದುಡ್ಡು ಕೊಡ್ತಾರಂತೆ. ಓಕೆ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆ ನಿಷೇಧ. ಇದು MCQ ಕೈಂಡ್ ಆಫ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ಇದು ನಿಮ್ಮ PSISA ಅಥವಾ KASSA ಅದಕ್ಕೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದು ಕೇಳ್ಬೋದು, ಇದ್ರ ಬಗ್ಗೆ ತುಂಬ ಚಾನ್ಸಸ್ ಇದೆ ಕೇಳೋಕ್ಕೆ. ನೆಕ್ಸ್ಟ್, ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾದಕ ವಸ್ತುಗಳು ನಿಷೇಧ ಆವಾಗಿಂದನೂ ಇದೆ. ಇದು ಡೋಂಟ್ ವರಿ. ನೆಕ್ಸ್ಟ್, ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣದ ಬಗ್ಗೆ. ADB ಅಂದರೆ ABD, ನಿಮಗೆಲ್ಲ ABD ಗೊತ್ತು, ADB ಗೊತ್ತಿಲ್ಲ ತುಂಬ ಜನಕ್ಕೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 40 ಪದವಿ ಕಾಲೇಜು ಹಾಗೂ 11 ಪಾಲಿಟೆಕ್ನಿಕ್ ಅಭಿವೃದ್ಧಿ ಮಾಡ್ತಾರಂತೆ. ಓಕೆ. ವಿಶ್ವವಿದ್ಯಾಲಯಗಳಲ್ಲಿ 1,000 ಬೋಧಕ ಹುದ್ದೆ ಭರ್ತಿ ಮಾಡ್ತಾರಂತೆ. ತುಂಬ ವರ್ಷಗಳಿಂದ ಆಗಲಿ. ಯೂನಿವರ್ಸಿಟಿಗಳಲ್ಲೇ ಟೀಚರ್ ಇಲ್ಲ ಅಂದರೆ, ಪ್ರೊಫೆಸರ್ ಇಲ್ಲ ಅಂದರೆ ಹೆಂಗೆ ಎಜುಕೇಷನ್ ಇಂಪ್ರೂವ್ ಆಗುತ್ತೆ ಹೇಳಿ? ಸೊ ಇದು ಬೇಗ ಆಗಬೇಕು. ಓಕೆ. ನೆಕ್ಸ್ಟು, 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಪದವಿ ಕಾಲೇಜು ಉನ್ನತೀಕರಣ ಮಾಡ್ತಾರಂತೆ. ಸೌಕರ್ಯ ಕೊಡುವಂಥದ್ದು. ಓಕೆ. ಎಲ್ಲಿ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋವಂಥದ್ದು ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ತುಂಬ ಕಾಲೇಜುಗಳಿದ್ದಾವೆ ಕರ್ನಾಟಕದಲ್ಲಿ. ಓಕೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಅದನ್ನು ಅಷ್ಟೇ ನೋಡ್ಕೊಂಡು ಹೋಗೋಣ ನಾವು. ಇವೆಲ್ಲ ಕೊಟ್ಟಿದ್ದಾರೆ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟಾ ಅದು ನಮಗೆ ಗೊತ್ತಿರಬೇಕು. ಓಕೆ. ಅನ್ನೆಸೆಸರಿ ಎಲ್ಲನೂ ಬಾಯಿ ಹಾಕೊಂಡು ಹೋದರೆ ಈಗ ಟೈಮ್ ಹೋಗುತ್ತೆ, ನಿಮ್ಮ ಮೆಮ್ರಿ ಅನ್ನೆಸೆಸರಿ ಫೀಲ್ ಆಗುತ್ತೆ ಅನ್ನೋಂಥದ್ದು. ನೆಕ್ಸ್ಟು, ಹೊಸ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರಂತೆ ಇಂಜಿನಿಯರಿಂಗಲ್ಲಿ. ಓಕೆ, ನೋಡೋಣ. ಸ್ಟೆಮ್, ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗು, ಮ್ಯಾಥಮೆಟಿಕ್ಸ್ ಏನಿದೆ ಇದು. ಓಕೆ. ಇದು ಕೌಶಲ್ಯಾಭಿವೃದ್ಧಿ ಮಾಡ್ತಾರಂತೆ ಸ್ಟೆಮ್ ವೈಸ್. ನೆಕ್ಸ್ಟು, IIT ಮಾದರಿಯಲ್ಲಿ VTU, ವಿಶ್ವೇಶ್ವರ ಇಂಜಿನಿಯರಿಂಗ್ ಆಫ್ ಟೆಕ್ನಾಲಜಿ, VTU ಮಾಡ್ತಾರಂತೆ. ನೆಕ್ಸ್ಟ್, ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿ ಉನ್ನತ ಶಿಕ್ಷಣ ಹೊಂದಿಸುತ್ತಿರುವ ವಿದ್ಯಾರ್ಥಿನಿಯರಿಗೆ 30,000 ರೂಗಳ ವಿದ್ಯಾರ್ಥಿ ವೇತನ. ವಾಟ್ ಈಸ್ ದಿಟ್ ಉನ್ನತ ಶಿಕ್ಷಣ? ಹೈಯರ್ ಎಜುಕೇಷನ್ ಅನ್ನೋಂಥದ್ದು PG ಇಂದ ಸ್ಟಾರ್ಟ್ ಆಗುತ್ತೆ, PhD ಆಗುತ್ತೆ. ಓಕೆ. ಈ ಥರ ಇದಕ್ಕೆ ಹೈಯರ್ ಎಜುಕೇಷನ್ ಅಂತ ಕರೀತಾರೆ. ಸೊ ಅವರಿಗೆ ವೇತನವನ್ನು ಕೊಡ್ತಾರಂತೆ, ವಿದ್ಯಾರ್ಥಿ ವೇತನ. ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಪ್ರಥಮ ದರ್ಜೆ ಕಾಲೇಜು, ಪಾಲಿಟೆಕ್ನಿಕ್ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿನ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ 90 ದಿನಗಳ ಮಾತೃತ್ವ ರಜೆ. ಕ್ವಶನನ್ನು ಕೇಳಿದ್ದಾರೆ. ಮಾತೃತ್ವ ರಜೆ ಬಗ್ಗೆ ತುಂಬ ಸಲ ಕೇಳಿದ್ದಾರೆ. UPSC ಪ್ರಿಲಿಮ್ಸಲ್ಲೂ ಕೂಡ ಕೇಳಿದ್ದಾರೆ. UPSC ಪ್ರಿಲಿಮ್ಸಲ್ಲೂ ಕೂಡ ಮ್ಯಾಟರ್ನಿಟಿ ಲೀವ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಮ್ಯಾಟರ್ನಿಟಿ ಲೀವ್, ಅದ್ರ ಜೊತೆಗೆ ನಿಮಗೆ ಪ್ಯಾಟರ್ನಿಟಿ ಲೀವ್ ಗೊತ್ತಿರಲಿ. ಎಷ್ಟು ದಿನ ಬಿಫೋರ್ ಪ್ರೆಗ್ನೆನ್ಸಿ ಎಷ್ಟು, ಆಫ್ಟರ್ ಪ್ರೆಗ್ನೆನ್ಸಿ ಎಷ್ಟು, ಏನು ಅನ್ನೋಂಥದ್ದು ನಿಮಗೆ ಗೊತ್ತಿರಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಟ್ ಈಸ್ ಆಲ್ಸೋ VIP ಟಾಪಿಕ್. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ. ಹೆಸರುಘಟ್ಟದಲ್ಲಿನ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಗೆ ಆಧುನಿಕ ಉಪಕರಣ ಕೊಡ್ತಾರಂತೆ. ಓಕೆ. ರೋಹಿತ್ ವೇಮುಲಾ ಕಾಯ್ದೆ, ಇದು ಇಂಪಾರ್ಟೆಂಟ್. ವಾಟ್ ಈಸ್ ದಿಸ್ ರೋಹಿತ್ ವೇಮುಲಾ ಕಾಯ್ದೆ? ಯಾಕೆ ಅನ್ನುವಂಥದ್ದು. ಇದು ಜಾತಿ ಆಧಾರದ ಮೇಲೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು, ಕಿರಿಕಿರಿ ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು ತಡೆಗಟ್ಟೋದಕ್ಕೋಸ್ಕರ ತಂದಿರುವಂಥದ್ದು ರೋಹಿತ್ ವೇಮುಲಾ. ಓಕೆ. ಈ ಕಾಯ್ದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ. ನೆಕ್ಸ್ಟ್, ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳ ಚುನಾವಣೆ ಮಾಡುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವಂಥ ವಿದ್ಯಾರ್ಥಿಗಳಿಗೆ ಧಾರವಾಡ ಮತ್ತು ಬೆಂಗಳೂರಿನಲ್ಲಿ ಡಿಜಿಟಲ್ ಲೈಬ್ರರಿ ಮತ್ತು ಅಧ್ಯಯನ ಕೇಂದ್ರ ಸ್ಥಾಪನೆ. ವೆರಿ ಇಂಪಾರ್ಟೆಂಟ್. ತುಂಬ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಪ್ರೈವೇಟ್ ಲೈಬ್ರರಿಗಳು 1000ರಿಂದ 2000 ರೇಂಜಲ್ಲಿ ಹೋಗ್ತಾ ಇದ್ದಾವೆ. ಬೆಂಗಳೂರಿನ ಚಂದ್ರ ಲೇಔಟಲ್ಲಿ ಕೆಲವೊಂದು ಲೈಬ್ರರಿಗಳು 2500ವರೆಗೂ ಹೋಗ್ತಾ ಇದ್ದಾವೆ. ಸೊ ಧಾರವಾಡದಲ್ಲಿ ನಾನು ನೋಡಿದ ಪ್ರಕಾರ ಐ ಥಿಂಕ್ ಒಂದು 600ರಿಂದ 1000ವರೆಗೂ ರೇಟ್ ಇದ್ದಾವೆ. ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ. ಹೌದಲ್ಲ? ಸೊ ಬಡ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಊಟ ಮಾಡೋದಕ್ಕೆ ಖರ್ಚಿಗೆ ಸಾಲಲ್ಲ ಪಾಪ. ಅಂಥದ್ರಲ್ಲಿ ಲೈಬ್ರರಿಗೆ ದುಡ್ಡು ಕೊಟ್ಟು ಯಾವಾಗ ಹೋಗ್ಬೇಕು ಅವರು? ಸೊ ಇದು ಮಾಡ್ತಿರೋದು ಒಳ್ಳೆಯದೇ. ಆದಷ್ಟು ಬೇಗ ಡಿಜಿಟಲ್ ಲೈಬ್ರರಿ ಮಾಡಲಿ, ಅಧ್ಯಯನ ಕೇಂದ್ರಗಳ ಸ್ಥಾಪನೆಯನ್ನು ಮಾಡಲಿ. NCC ಕ್ರೆಡಿಟ್ ಕಾರ್ಯವನ್ನು ಹೆಚ್ಚಳ ಮಾಡ್ತಾರಂತೆ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಬಸವ ಕಲ್ಯಾಣದಲ್ಲಿ ಖಾಸಗಿ ವಚನ ವಿಶ್ವವಿದ್ಯಾಲಯ ಸ್ಥಾಪನೆಗೆ.
ಓಕೆ. ನೆಕ್ಸ್ಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಬಗ್ಗೆ. ಆರೋಗ್ಯ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು ಗೊತ್ತಿರಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹೇಳಿದ್ನಲ್ಲ, ಪ್ರತಿಯೊಂದು ಸೆಕ್ಟರ್ಗೂ ಕೂಡ ಎಷ್ಟು ಫಂಡ್ ಕೊಟ್ಟಿದ್ದಾರೆ ಬಜೆಟಲ್ಲಿ ನಿಮಗೆ ಗೊತ್ತಿರಬೇಕು. ಆ ಸೆಕ್ಟರ್ ವೈಸ್ ಫಂಡನ್ನು ಕೇಳ್ತಾರೆ, ತುಂಬ ಸಲ ಕೇಳಿದ್ದಾರೆ, ಹಾಗಾಗಿ ನೆನಪಿಟ್ಕೊಳ್ಳಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ. ಆಯುಷ್ಮಾನ್ ಭಾರತ್ ಅನ್ನೋಂಥದ್ದು ಸೆಂಟ್ರಲ್ ಸ್ಕೀಮ್, ಅದು ಕರ್ನಾಟಕಕ್ಕೆ ಅಪ್ಲೈ ಮಾಡ್ಕೊಂಡಿದ್ದಾನೆ. ಸೊ ದ್ಯಾಟ್ ಈಸ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ HBP 2022 ಚಿಕಿತ್ಸಾ ಪ್ಯಾಕೇಜ್ ದರಗಳ ಜಾರಿಗೆ ಹೆಚ್ಚುವರಿ 400 ಕೋಟಿಯನ್ನು ಕೊಡ್ತಾರಂತೆ. ನೆಕ್ಸ್ಟ್ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳ ತುರ್ತು ಚಿಕಿತ್ಸಾ ವಿಭಾಗಗಳ ನಿರ್ದೇಶಿಗಾಗಿ ದುಡ್ಡು ಕೊಟ್ಟಿದ್ದಾರೆ, ಫಂಡ್ ಕೊಟ್ಟಿದ್ದಾರೆ. ಪೌಷ್ಟಿಕತೆ ಅಂದ ಕೂಡಲೇ ನಿಮ್ಗೆ ಗೊತ್ತಿರಲಿ, ಒಂದು ಕಾನ್ಸೆಪ್ಟ್ ಇದೆ, ಹಿಡನ್ ಹಂಗರ್ ಅನ್ನೋವಂಥದ್ದು. ಹಿಡನ್ ಹಂಗರ್ ಅಂದರೆ ಏನು ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ. ಕ್ವಶನ್ ಕೇಳಿದ್ದಾರೆ ತುಂಬ ಸಲ. ಇದನ್ನು MCQ ಕಂಡ ಎಕ್ಸಾಮಲ್ಲೂ ಕೂಡ ಕ್ವಶನ್ ಕೇಳಿದ್ದಾರೆ ಹಿಡನ್ ಹಂಗರ್ ಬಗ್ಗೆ. ಸೊ ಯಾರಿಗೆ ಇದ್ರ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಹಿಡನ್ ಹಂಗರ್ ಅಂದರೆ ಏನು ಅನ್ನೋಂಥದ್ದನ್ನು. ನೆಕ್ಸ್ಟು ಕಡಿಮೆ ತೂಕ, ಅನಾರೋಗ್ಯ ಪೀಡಿತ ಶಿಶುಗಳ ಆರೋಗ್ಯಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಡಯಾಬಿಟಿಸ್ ಕಡಿಮೆ ಮಾಡೋದಕ್ಕೆ ಇನ್ಸುಲಿನ್ಗಳನ್ನು ಉಚಿತ ಕೊಡ್ತಾರೆ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟು, ಪ್ಯಾಲಿಯೇಟಿವ್ ಕೇರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಆ್ಯಕ್ಚುಲಿ ಸೈನ್ಸ್ ಒಳಗೆ ಬರುತ್ತೆ. ಪ್ಯಾಲಿಯೇಟಿವ್ ಕೇರ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಡಯಾಲಿಸಿಸ್ ಕೇಂದ್ರಗಳ ಸ್ಥಾಪನೆಯನ್ನು ಮಾಡ್ತಿದ್ದಾರೆ. ಡಿಜಿಟಲ್ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಡಿಜಿಟಲೀಕರಣ ಮಾಡ್ತಾರೆ. ಓಕೆ, UPI ಆಧಾರಿತ ದುಡ್ಡು ತೊಗೋತಾರಂತೆ ಮೇಲೆ. ವೈದ್ಯಕೀಯ ಶಿಕ್ಷಣದ ಬಗ್ಗೆ. ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಆಸ್ಪತ್ರೆಗಳ ನಿರ್ಮಾಣಕ್ಕೆ 620 ಕೋಟಿ ರು ಉಪಕರಣಗಳ ಖರೀದಿಗೆ ದುಡ್ಡು ಕೊಟ್ಟಿದ್ದಾರೆ. ಇಷ್ಟು ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು 600 ಹಾಸಿಗೆ ಸಾಮರ್ಥ್ಯಕ್ಕಾಗಿ ಮಾಡ್ತಾರಂತೆ. ಮುಂಚೆ 400 ಇತ್ತು, ಈಗ 600 ಮಾಡ್ತಿದ್ದಾರೆ. ನೆಕ್ಸ್ಟ್ ಪುತ್ತೂರಲ್ಲಿ ವೈದ್ಯಕೀಯ ಕಾಲೇಜಿಗೆ ಕೊಡ್ತಾರೆ. ಓಕೆ, ಇವೆಲ್ಲ ಜಸ್ಟ್ ಸಿಂಪಲ್ ಥಿಂಗ್ಸ್. ಒಳ್ಳೆ ಇವೆಲ್ಲ DPSP ಕಲ್ಯಾಣ ಕಾರ್ಯಕ್ರಮಗಳು. ಓಕೆ, ಬಟ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ VIP ಟಾಪಿಕ್ಸ್ ಏನು ಅನ್ನೋಂಥದ್ದನ್ನು ನಾವು ಸ್ಪೆಷಲ್ ಫೋಕಸ್ ಕೊಟ್ಟು, ಅದಕ್ಕೆ ಟಾಪಿಕನ್ನು ಸ್ಪೆಷಲ್ ಫೋಕಸ್ ಕೊಟ್ಟು ಒತ್ತಿ ನೋಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಹೊಸದಾಗಿ ಎಲ್ಲಿದ್ರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಆಗ್ತಿದ್ದಾವ ಅನ್ನೋಂಥದ್ದು. ಎಲ್ಲಿ? ವಿಜಯಪುರ ಆ್ಯಂಡ್ ಕೋಲಾರದಲ್ಲಿ ವರದಿ ಕೊಟ್ಟಿದ್ದಾರೆ ಇನ್ನು ಜಸ್ಟ್. ಓಕೆ, ನೆಕ್ಸ್ಟ್ ಕಾರವಾರ, ಯಾದಗಿರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ಸ್ಥಾಪನೆಗೆ ತಲಾ 100 ಕೋಟಿ ಕೊಟ್ಟಿದ್ದಾರಂತೆ. ಮುನೇರಾಬಾದ್ TB ಡ್ಯಾಮ್ನಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಸ್ಥಾಪನೆ. ಕೇಳ್ಬೋದು ಕ್ವಶನ್ ಈ ಥರ, ಯಾಕಂದರೆ ಕ್ಯಾನ್ಸರು ಅದು ತುಂಬ ಬಡವರಿಗಂತೂ ಅದು ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ, ಅಷ್ಟು ಕಷ್ಟ ಇದೆ. ಸೊ ಅಂಥವ್ರಿಗೋಸ್ಕರ ಆಸ್ಪತ್ರೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಕೇಳ್ಬೋದು ಕ್ವಶನನ್ನು. ನೆಕ್ಸ್ಟ್ ಗೋವಿಂದರಾಜನಗರ, ಬೆಂಗಳೂರಿನಲ್ಲಿ ಗೊತ್ತಿರ್ಬೋದು ನಿಮಗೆ. ಬೆಂಗಳೂರಲ್ಲಿ ಯಾರಾದರೂ ಓದ್ತಾ ಇದ್ದರೆ ವಿಜಯನಗರ ಹಿಂದಿ ಇದೆ, ಗೋವಿಂದರಾಜನಗರ ಅಂತ. ಅಲ್ಲಿ BBMP ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 15 ಕೋಟಿ ರು ವೆಚ್ಚದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರ ಸ್ಥಾಪನೆ ಮಾಡ್ತಾರೆ. ಕೇಳ್ಬೋದು, ಪ್ರಾದೇಶಿಕ ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅನ್ನೋಂಥದ್ದನ್ನು ಕೇಳಬಹುದು. IVF ಗೊತ್ತಿರಲಿ. ನಾಟ್ ಓನ್ಲಿ ಇಲ್ಲಿ ಬಜೆಟ್ ಅಷ್ಟೇ ಅಲ್ಲ, IVF ಅಂದರೆ ಏನು, ಅದು ಹೆಂಗಾಗುತ್ತೆ ಅನ್ನೋಂಥದ್ದು ಕೂಡ ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. IVF ಲಾಂಗ್ ಫಾರ್ಮು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅನ್ನೋವಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯನ್ನು ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಮರುನಾಮಕರಣ ಮಾಡ್ತಾರಂತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇದು. ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕರಿಗೆ ಹೆಚ್ಚುವರಿಯಾಗಿ ಸಮವಸ್ತ್ರ ಕೊಡ್ತಾರಂತೆ. ಓಕೆ, ಮಾಜಿ ದೇವದಾಸಿಯರ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡ್ತಾರೆ, ಸ್ವಯಂ ಉದ್ಯೋಗ ಕೊಡ್ತಾರೆ. ಓಕೆ, ಇದು ದೇವದಾಸಿಯರಿಗೆ, ಅಲ್ಪಸಂಖ್ಯಾತರಿಗೆ, ಚೇತನ ಹಾಗೂ ಧನಶ್ರೀ ಯೋಜನೆಯ ಫಲಾನುಭವಿಗಳಿಗೆ. ಸೊ ಚೇತನ ಧನಶ್ರೀ ಯೋಜನೆ ಅಂದರೆ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಚೇತನ ಯೋಜನೆ ಅಂದರೆ ಏನು, ಧನಶ್ರೀ ಯೋಜನೆ ಅಂದರೆ ಏನು ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಮಾದಕ ವ್ಯಸನಕ್ಕೆ ಒಳಗಾದ 18 ವರ್ಷದೊಳಗಿನ ಮಕ್ಕಳಿಗಾಗಿ ಮಾದಕ ವ್ಯಸನಿಗಳೇ ಪುನರ್ವಸತಿ ಕೇಂದ್ರವನ್ನು ಮಾಡ್ತಾರಂತೆ. ಓಕೆ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 200 ಕೋಟಿ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡ್ತಾರಂತೆ. ಓಕೆ, ಮಾತೃಪೂರ್ಣ ಯೋಜನೆ ಅಡಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಮಧ್ಯಾಹ್ನದ ಬಿಸಿಯೂಟ ಕೊಡ್ತಾರಂತೆ. ಸೊ ಹಾಗಿದ್ರೆ ಮಾತೃಪೂರ್ಣ ಯೋಜನೆ ಅಂದರೆ ಏನು ನಿಮಗೆ ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನೀವು ತಿಳ್ಕೊಬೇಕು. ಇಟ್ ಈಸ್ ಇನ್ನೊಂದು ಗೊತ್ತಿರಲಿ, ಬಜೆಟಲ್ಲೇ ಆಗಿರಲಿ, ನೀವು ಓದೋರ ಸಿಲೆಬಸ್ಸಲ್ಲೇ ಆಗಿರಲಿ, ವುಮೆನ್ ಬಗ್ಗೆ ಏನೇ ಇದ್ದರೂ ಅದು ವೆರಿ ಇಂಪಾರ್ಟೆಂಟ್. ವುಮೆನ್ ಮತ್ತು ಚೈಲ್ಡ್ ಬಗ್ಗೆ ಇದ್ದರೆ, ಮತ್ತು ಪರಿಸರದ ಬಗ್ಗೆ ಇದ್ದರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಮಾತೃಪೂರ್ಣ ಯೋಜನೆ ಅಂದರೆ ಏನು, ಮ್ಯಾಟರ್ನಿಟಿ ಲೀವ್ ಅಂದರೆ ಏನು, ಪ್ಯಾಟರ್ನಿಟಿ ಲೀವ್ ಅಂದರೆ ಏನು, ಯಾವಾಗ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ನೆನಪಿಟ್ಕೊಳ್ಳಿ.
ಮುಂದೆ ಸಮಾಜ ಕಲ್ಯಾಣದ ಬಗ್ಗೆ, ಪರಿಶಿಷ್ಟ ಜಾತಿ ಪಂಗಡ ಮತ್ತು OBC ಅಲ್ಪಸಂಖ್ಯಾತರ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳ ನಿರ್ವಹಣಾ ವೆಚ್ಚದ ದರ ಪರಿಷ್ಕರಣೆ ಮಾಡ್ತಾರಂತೆ. ಹಾಸ್ಟೆಲ್ಗೆ ದುಡ್ಡು ಕೊಡ್ತಿದ್ರಲ್ಲ ಅದನ್ನು ಜಾಸ್ತಿ ಮಾಡ್ತಿದ್ದಾರೆ ಅನ್ನೋಂಥದ್ದಷ್ಟೇ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಗೊತ್ತಿರಲಿ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ವೆರಿ ಇಂಪಾರ್ಟೆಂಟ್. ಯಾವಾಗ ಬಂತು ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್. SC/ST ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯಲ್ಲಿ ವ್ಯಾಸಂಗ ಮುಂದುವರಿಸಲು ಅವಕಾಶ ಕೊಡ್ತಾರಂತೆ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಡಿಯಲ್ಲಿ ನೆನ್ಪಿಟ್ಕೊಳ್ಳಿ. ವಸತಿ ಶಾಲೆಗಳ ಉನ್ನತೀಕರಣ ಮಾಡ್ತಾರಂತೆ. SC/ST OBC ಮತ್ತು ಮೈನಾರಿಟಿ ಅವರಿಗೆ ಹೊಸ ಶಾಲೆಗಳ ಪ್ರಾರಂಭ ಮಾಡ್ತಾರಂತೆ. ಕ್ರೈಸ್ ವಸತಿ ಶಾಲೆಗಳ ಬಗ್ಗೆ CET, JET, NEET ಪರೀಕ್ಷೆಗಳಿಗೆ ಉನ್ನತೀಕರಣ ಮಾಡ್ತಾರಂತೆ ಕ್ರೈಸ್ ಶಾಲೆಗಳನ್ನು. ಮೆಸ್ ಸಮಿತಿಗಳು ಎಲ್ಲಿ ಹಾಸ್ಟೆಲ್ಗಳಲ್ಲಿ. ದೀಸ್ ಆರ್ ನಾಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಜಸ್ಟ್ ತಿಳ್ಕೊಳ್ಳೋದಕ್ಕಷ್ಟೇ ಇರಲಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್ ಆಲ್ ದೀಸ್ ಥಿಂಗ್ಸ್. ನೆಕ್ಸ್ಟ್, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳ ಪ್ರಾರಂಭ. ಅಂದರೆ ಯಾರಾದರೂ ಎಂಪ್ಲಾಯ್ಡ್ ಇರ್ತಾರಲ್ಲ ಅವ್ರಿಗೋಸ್ಕರ ಹಾಸ್ಟೆಲನ್ನು ಮಾಡ್ತಿದ್ದಾರೆ. ಯಾರು SC/ST OBC ಅವರಿಗೆ. SC/ST ಅವ್ರಿಗೆ ಎಲ್ಲಿ? ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಬೆಳಗಾವಿ, ಕಲಬುರಗಿಯಲ್ಲಿ. ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿ ಕಂದಾಯ ವಿಭಾಗಕ್ಕೆ ಬಂದರಂತೆ 4 ವಿಶೇಷ ವಸತಿ ಶಾಲೆಗಳ ಪ್ರಾರಂಭ. ಸೊ ಅಲೆಮಾರಿ ಜನಾಂಗ, ಟ್ರೈಬ್ಸು, ಶೆಡ್ಯೂಲ್ ಕಾಸ್ಟು ಅಂದ್ಕೊಳ್ಳೇ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಗೊತ್ತಾ? ಹೈ ಚಾನ್ಸಸ್ ಇರ್ತವೆ ಎಕ್ಸಾಮಲ್ಲಿ ಕೇಳೋದಕ್ಕೆ. ಈ ಹೈ ಚಾನ್ಸಸ್ ಇರುವಂಥದ್ದು VIP ಟಾಪಿಕ್ಗಳು ಯಾವುದು ಅಂದರೆ ಟ್ರೈಬ್ಸ್. ದೇಶದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ಏನೇನು ಟ್ರೈಬ್ಸ್ ಇದ್ದಾರೆ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಲೆವೆಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಇದೆ. PVTGs ಇಂಡಿಯಾದಲ್ಲಿ ಎಷ್ಟಿದ್ದಾರೆ ಅನ್ನೋಂಥದ್ದನ್ನು UPSC ಪ್ರಿಲಿಮ್ಸಲ್ಲಿ ಕೂಡ ಕ್ವೆಶ್ಚನನ್ನು ಕೇಳಿದ್ದಾರೆ ಇದನ್ನು PVTGs ಬಗ್ಗೆ. ಸೊ ಡೀಟೇಲಾಗಿ ನೀವು ನೋಡ್ಕೊಳ್ಳಿ. ಅಂಬೇಡ್ಕರ್ ಅವರು ಭೇಟಿ ನೀಡಿದ ಕಲಬುರಗಿ, ವಿಜಯಪುರ, ಬೆಳಗಾವಿ, ಕೋಲಾರ ಜಿಲ್ಲೆಗಳಲ್ಲಿ ಅವರ ಹೆಸರಿನಲ್ಲಿ CBSE ಪಠ್ಯಕ್ರಮದ 4 ಕ್ರೈಸ್ ವಸತಿ ಶಾಲೆ ಪ್ರಾರಂಭ ಮಾಡ್ತಾರಂತೆ. ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡ್ತಾರಂತೆ. ಗಂಗಾ ಕಲ್ಯಾಣ ಯೋಜನೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಇದು ಕೊಳವೆ ಬಾವಿಗಳನ್ನು ಹಾಕೋದಕ್ಕೋಸ್ಕರ ಇರುತ್ತೆ. ಓಕೆ. ವೆಚ್ಚ 1.5 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ. ಓಕೆ. ನಿಗಮಗಳಿಗೆ ಅಮೌಂಟ್ ಕೊಟ್ಟಿದ್ದಾರೆ. SC/ST OBC ಮೈನಾರಿಟಿ ಅವರಿಗೆ ಹುದ್ದೆಗಳ ತುಂಬ್ತಾರೆ. ಇಟ್ಸ್ ಕಾಮನ್ ಥಿಂಗ್. ಪರಿಶಿಷ್ಟ ವರ್ಗಗಳು ಅಂದರೆ ST ಕಮ್ಯುನಿಟಿ, ಶೆಡ್ಯೂಲ್ ಟ್ರೈಬ್ಸ್. ಬೆಂಗಳೂರಿನ ಸುಮನಹಳ್ಳಿಯಲ್ಲಿ 50 ಕೋಟಿ ರುಗಳ ವೆಚ್ಚದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಆಡಳಿತ ಸೌಧ ಸಂಕೀರ್ಣ ನಿರ್ಮಾಣ ಮಾಡ್ತಾರಂತೆ. ಹಾಸ್ಟೆಲ್ ಸ್ಟಾರ್ಟ್ ಮಾಡ್ತಾರೆ. ಆಶ್ರಮಗಳಿಗೆ ಹೈಟೆಕ್ ಕೇರ್ಗಳನ್ನು ಕೊಡ್ತಾರೆ. ಕರ್ನಾಟಕ ಆದಿವಾಸಿ ಅಭಿವೃದ್ಧಿ ನಿಗಮ ಸ್ಥಾಪನೆಯನ್ನು ಮಾಡ್ತಾರಂತೆ. ಓಕೆ. ಪರಿಶಿಷ್ಟ ಪಂಗಡಗಳ ಆಯೋಗ ನಿಮ್ಗೆ ಗೊತ್ತಿರಲಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಆಯೋಗಗಳು ಬೇರೆ ಬೇರೆ ಆಗಿದ್ದಾವೆ. ಮುಂಚೆ ಎಲ್ಲ ಒಂದೇ ಇತ್ತು, ಇವಾಗ ಚೇಂಜ್ ಮಾಡಿದ್ದಾರೆ. ಅದು ನಿಮಗೆ ಗೊತ್ತಿರಲಿ. ಹಾಗಿದ್ರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯ ಆಯೋಗಗಳು, ಹಿಂದುಳಿದ ಆಯೋಗಗಳು ಇವು ಇದಾವಲ್ಲ. ಸೊ ಹಾಗಿದೆ ಆ ಯಾವ ಆರ್ಟಿಕಲ್ ಅಡಿಯಲ್ಲಿ ಇವು ಬರ್ತವೆ ಕಮೆಂಟ್ ಹಾಕಿ. ಇದು ನಿಮಗೆ ಹೋಮ್ವರ್ಕು. ಈ ಥರ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ನೆನಪಿಟ್ಕೊಳ್ಳಿ ನೀವು. ನೆಕ್ಸ್ಟ್ OBC ಹಿಂದುಳಿದ ವರ್ಗಗಳ ಕಲ್ಯಾಣದ ಬಗ್ಗೆ. ಸೊ ವಾಟ್ ಇಸ್ ದಿಸ್ ಅನ್ನೋವಂಥದ್ದು. ಬೆಂಗಳೂರು, ಮೈಸೂರು, ಮಂಗಳೂರು, ಧಾರವಾಡ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಶಿವಮೊಗ್ಗ, ಬಳ್ಳಾರಿಯಲ್ಲಿ 150 ಸಂಖ್ಯೆವಲ್ಲದ 50 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ. ಸ್ವಂತ ಕಟ್ಟಡಗಳನ್ನು ಕೊಡ್ತಾರೆ. ಲಾಂಡ್ರಿಗಳ ಸ್ಥಾಪನೆ. 250 ಇಂಜಿನಿಯರಿಂಗ್ ಪದವೀಧರರಿಗೆ D. ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ NIT, IIT, IIMಗಳಲ್ಲಿ AI ತರಬೇತಿ ಪಡೆಯೋದಕ್ಕೆ 2 ಲಕ್ಷ ಕೊಡ್ತಾರಂತೆ. ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡುವ ತಿರುವಳಿ ಯೋಜನೆಯನ್ನು SC/ST ಅವರಿಗೆ, OBC ಅವರಿಗೆ, ಅಲ್ಪಸಂಖ್ಯಾತರಿಗೆ ಮಾಡಿರುವಂಥದ್ದು. ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡ್ತಾರೆ. ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಜಸ್ಟ್ ಇವು ಓದೋದಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್, ಅಲ್ಪಸಂಖ್ಯಾತರ ಕಲ್ಯಾಣ, ಮೈನಾರಿಟಿ. ಇಲ್ಲಿನೂ ಕೂಡ ಅಷ್ಟೇ, ಹೊಸ ಹಾಸ್ಟೆಲ್ ಸ್ಟಾರ್ಟ್ ಮಾಡಿರ್ತೀವಿ ಅಂತ ಇರುತ್ತೆ. ಅವ್ರಿಗೆ ಒಳ್ಳೆ ಸ್ಕೂಲು, ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ. CBSE ಕೊಡ್ತೀವಿ ಅಂತ, NCERT ಕೊಡ್ತೀವಿ ಅನ್ನೋಂಥದ್ದೆಲ್ಲ ಇರುತ್ತೆ. ಹೌದಲ್ಲ? ಸೊ ಅದೇ ಹಾಸ್ಟೆಲ್ ಸ್ಟಾರ್ಟ್ ಮಾಡಿದ್ದೀವಿ. ಅನುದಾನದಲ್ಲಿ ವಸತಿ ಶಾಲೆ ಸ್ಟಾರ್ಟ್ ಮಾಡ್ತೀವಿ. ಸೇಮ್ CET, JET, ನೆಟ್ಗೆ ಟ್ರೈನಿಂಗ್ ಕೊಡ್ತೀವಿ ಅನ್ನುವಂಥದ್ದನ್ನು ಮಾಡಿರ್ತಾರೆ.
ನೆಕ್ಸ್ಟ್, ಅಲ್ಪಸಂಖ್ಯಾತರ 5,000 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗೆ ತಲಾ 50,000. ಓ ಮೈ ಗಾಡ್, ಎಂಥ ಒಳ್ಳೆ ಕಾರ್ಯಕ್ರಮ ಅಲ್ಲ. ಸೊ ಎಜುಕೇಷನ್ ಸ್ಪ್ರೆಡ್ ಮಾಡೋವಂಥದ್ದು, ಒಂದು ಎಜುಕೇಷನ್ನು, ಒಂದು ಗೌರ್ಮೆಂಟು ಹಲವಾರು ಹಣ್ಣುಗಳನ್ನು ಬಿಟ್ಟಾಗ ಎಲ್ರಿಗೂ ಸಿಗೋ ಥರ ಮಾಡುವಂಥದ್ದು. ಸೊ ಅಲ್ಪಸಂಖ್ಯಾತರಿಗೋಸ್ಕರ ಲ್ಯಾಪ್ಟಾಪ್ ಖರೀದಿಗೆ ಒಬ್ಬರಿಗೆ 50,000 ಥರ 5,000 ಜನರಿಗೆ 5,000 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡ್ತಾರಂತೆ. ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಜೆರಿಯಾಟ್ರಿಕ್ ಪ್ಯಾಲಿಯೇಟಿವ್ ಕೇರ್ಗಳ ಸ್ಥಾಪನೆ. ನಾವು ಹಿಂಗೆ ಓದ್ಕೊಂಡು ಹೋಗ್ಬಿಡ್ತೀವಿ, ತುಂಬ ಟೀಚರ್ಗಳು ಇದ್ರ ಬಗ್ಗೆನೂ ಹೇಳೋದಿಲ್ಲ. ಸೊ ವಾಟ್ ಈಸ್ ಜೆರಿಯಾಟ್ರಿಕ್ ಪ್ಯಾಲಿಯೇಟಿವ್ ಕೇರ್ ಅನ್ನೋವಂಥದ್ದು ನಮಗೆ ಗೊತ್ತಾಗಬೇಕು. ಸೊ ಜೆರಿಯಾಟ್ರಿಕ್ ಪ್ಯಾಲಿಯೇಟಿವ್ ಕೇರ್ ಅಂದರೆ ಹೆಂಗೆ ಗೊತ್ತಾ, ವೃದ್ಧರು ಇರ್ತಾರಲ್ಲ, ಆ ವೃದ್ಧರ ಬಗ್ಗೆ ಸ್ಪೆಷಲ್ ಕೇರ್ ತೊಗೊಳ್ಳುವಂಥದ್ದು, ಅದಕ್ಕೆ ಜೆರಿಯಾಟ್ರಿಕ್ ಪ್ಯಾಲಿಯೇಟಿವ್ ಕೇರ್ ಅಂತ ಕರೀತಾರೆ. ಆ ವೃದ್ಧರು, ಹಿರಿಯ ನಾಗರಿಕರು, ವೃದ್ಧರು ಅನ್ನೋದಕ್ಕಿಂತ ಹಿರಿಯ ನಾಗರಿಕರು, ಗೌರವಾನ್ವಿತವಾದಂಥ ಹೊರಡಿದು ಹಿರಿಯ ನಾಗರಿಕರು, ಅವರ ಕೇರ್ ಮಾಡೋದಕ್ಕೆ ಜೆರಿಯಾಟ್ರಿಕ್ ಪ್ಯಾಲಿಯೇಟಿವ್ ಕೇರ್ ಅಂತ ಕರೀತಾರೆ. ಓಕೆ, ಹದ್ಭವನಗಳನ್ನು ನಿರ್ಮಾಣ ಮಾಡ್ತಾರಂತೆ. ನೆಕ್ಸ್ಟ್, ವಸತಿ ಬಗ್ಗೆ ಏನು ಕೊಟ್ಟಿದ್ದಾರೆ ಅನ್ನೋಂಥದ್ದು. ರಾಜ್ಯದ ವಸತಿ ಯೋಜನೆಗಳ ಅಡಿಯಲ್ಲಿ BLC ಆಧಾರಿತ 1,00,000 ಮನೆಗಳ ಹೊಸ ಗುರಿ. ಸಹಾಯಧನ 2 ಲಕ್ಷ ರೂಗಳಿಗೆ ಮಾಡಿದ್ದಾರೆ. SC/ST ಇರೋದು 3 ಲಕ್ಷಗಳಿಗೆ ಪರಿಷ್ಕರಣೆ ಮಾಡಿದ್ದಾರೆ ಅನ್ನುವಂಥದ್ದು. ಆನ್ಲೈನ್ ಲಾಟ್ರಿ ಮೂಲಕ ಗ್ರಾಮ ಸಭೆಗಳಲ್ಲಿ ಫಲಾನುಭವಿಗಳ ಆಯ್ಕೆ. ಇದು ಇಳಿದಿದೆ, ಬಟ್ ರಿಯಾಲಿಟಿ ಒಳಗೆ ಬೇರೆನೇ ಇದೆ. ನೀವು ನೋಡಿರ್ತೀರ ಗ್ರಾಮ ಪಂಚಾಯತಿಗಳಲ್ಲಿ ಯಾರಿಗಾದ್ರೂ ಮನೆ ಹಾಕಿಕೊಡ್ಬೇಕು ಅಂದರೆ ಹೆಂಗೆ ಮಾಡ್ತಾರೆ ಅನ್ನೋಂಥದ್ದು ನಿಮ್ಗೆ ಗೊತ್ತಿದೆ. KHB ಸೂರ್ಯ ಕ್ರೀಡಾಗ್ರಾಮ ಎಂಬ ಹೆಸರಿನಲ್ಲಿ ಕರ್ನಾಟಕದ ಗೃಹ ಮಂಡಳಿ ವತಿಯಿಂದ ಆನೇಕಲ್ ತಾಲೂಕಿನಲ್ಲಿ 80,000 ಆಸನವುಳ್ಳ ಕ್ರಿಕೆಟ್ ಕ್ರೀಡಾಂಗಣ, ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ. ಕ್ರಿಕೆಟ್ ಲವರ್ಸ್ಗೆ ಇದು ಗುಡ್ ನ್ಯೂಸ್, ನೆನಪಿಟ್ಟುಕೊಳ್ಳಿ. ನಮ್ಮ ಮನೆ ಯೋಜನೆ ಹೇಳಿದ್ನಲ್ಲ ಆಗಲೇ, ಯೋಜನೆಗಳು ಕಾರ್ಯಕ್ರಮಗಳು ಏನಾದರೂ ಬಜೆಟಲ್ಲಿದ್ದರೆ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ನಮ್ಮ ಮನೆ ಯೋಜನೆ ಅಡಿಯಲ್ಲಿ ರಿಯಾಯಿತಿ ದರದಲ್ಲಿ 50,000 ನಿವೇಶನಗಳ ವಿತರಣೆಯನ್ನು ಮಾಡ್ತಾರಂತೆ. ನೆಕ್ಸ್ಟ್, ಆಹಾರ ನಾಗರಿಕ ಸರಬರಾಜು. ನೆಕ್ಸ್ಟ್, ಗ್ರಾಹಕ ವ್ಯವಹಾರಗಳು. ಅನ್ನಭಾಗ್ಯ ಯೋಜನೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಹೆಚ್ಚುವರಿ 5 kg ಅಕ್ಕಿಯ ಬದಲಾಗಿ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡ್ತಾರಂತೆ. ಫಿಸ್ಟ್ ಅಪ್ಲಿಕೇಶನ್, ಲಾಭವಂಶ ಪಾವತಿಯಲ್ಲಿ ವಿಳಂಬ ನಿವಾರಣೆ ಮಾಡೋದಕ್ಕೋಸ್ಕರ ಸ್ಮಾರ್ಟ್ ಅನ್ನವಾಣಿಯನ್ನಾಗಿ ಮಾಡ್ತಾರಂತೆ. ದಾಸೋಹ ಯೋಜನೆ ಅಡಿಯಲ್ಲಿ 34 ಹೊಸ ಕಲ್ಯಾಣ ಸಂಸ್ಥೆಗಳ ಸೇರ್ಪಡೆ ಮಾಡ್ತಾರಂತೆ. ನೆಕ್ಸ್ಟ್, ಕಾರ್ಮಿಕ ಯೋಜನೆ, ಕಾರ್ಮಿಕರ ಬಗ್ಗೆ ಏನಿದೆ ಅನ್ನುವಂಥದ್ದು. ಕಟ್ಟಡ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ತಲಾ 60,000 ಕೋಟಿ ವೆಚ್ಚದಲ್ಲಿ 10 GTTC ಕೇಂದ್ರಗಳ ಸ್ಥಾಪನೆ. 2025-26 ರಲ್ಲಿ ನಮೂದನೆಗೊಂಡಿರುವ 42 ಹಾಗೂ 26-27 ಸ್ಥಾಪಿಸಲು ಉದ್ದೇಶ ಮಾಡಿರುವಂಥ ಹೆಚ್ಚುವರಿ 62 ಒಟ್ಟಾರೆ 104 ಶ್ರಮಿಕ ವಸತಿ ಶಾಲೆಗಳ ಪ್ರಾರಂಭ ಮಾಡ್ತಾರಂತೆ. ಅವರಿಗೆ ಕೌಶಲ್ಯ ಕೊಡ್ತಾರಂತೆ. ಕಾಯಕ ಭಾಗ್ಯ ಯೋಜನೆ ಅಸಂಘಟಿತ ಕಾರ್ಮಿಕರಿಗೆ. ಸೊ ನಿಮ್ಗೆ ಗೊತ್ತಿರಲಿ, ಸಂಘಟಿತ ಕಾರ್ಮಿಕರು ಯಾರು, ಅಸಂಘಟಿತ ಯಾರು. ಹಾಗಿದ್ರೆ ಇನ್ನೊಂದಿದೆ ಗಿಗ್ ಕಾರ್ಮಿಕರು. ಗಿಗ್ ಕಾರ್ಮಿಕರು ಹಿಂಗಂದ್ರೆ ಯಾರು, ಎಕ್ಸಾಮಲ್ಲಿ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟು, ನೋಡ್ಕೋಬೇಕು. ಅದು ನಿಮಗೆ ಅಸಂಘಟಿತ ಅಂದ್ರೆ ಏನು, ಸಂಘಟಿತ ಅಂದರೆ ಏನು ಗೊತ್ತಿರಲಿ. ನೆಕ್ಸ್ಟ್, ವಿಮೆಯನ್ನು ಕೊಡ್ತಾರಂತೆ. ಓಕೆ, ಕೌಶಲ್ಯ ಅಭಿವೃದ್ಧಿ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಎಲ್ಲರೂ ಕೌಶಲ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಕೌಶಲ್ಯ ಅಭಿವೃದ್ಧಿ ವೆರಿ ಇಂಪಾರ್ಟೆಂಟ್. ಯುವ ನಿಧಿ ಯೋಜನೆ ಅಡಿಯಲ್ಲಿ ಒಟ್ಟು ಎಷ್ಟು 3,08,267 ಅರ್ಹ ಫಲಾನುಭವಿಗಳಿಗೆ 913 ಕೋಟಿ ರು ಮೊತ್ತದ ನಿರುದ್ಯೋಗ ಭತ್ಯೆ ಪಾವತಿಯನ್ನು ಮಾಡ್ತಾರಂತೆ. ADB ಹೇಳಿದ್ನಲ್ಲ ಆಲ್ರೆಡಿ. ADB ಅಂದರೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಭಾಗಿತ್ವದಲ್ಲಿ ಸರ್ಕಾರಿ ಕೈಗಾರಿಕಾ ಸಂಸ್ಥೆ, ತರಬೇತಿ ಸಂಸ್ಥೆಗಳು, KGTTIಗಳು, KSTIಗಳು, GTSಗಳು, K-Quest ಯೋಜನೆಯನ್ನು ಮಾಡಿದ್ದಾರೆ. ಸೊ K-Quest ಅಂದರೆ ಏನು ಅಂತ ಕೇಳ್ತಾರೆ, ಇಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್, PM ಸೇತು ಯೋಜನೆ ಹಿಂಗಂದ್ರೆ ಏನು ಅಂತ ಕೇಳ್ತಾರೆ. ಯೋಜನೆಗಳು ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಯಾವ ಯೋಜನೆಗಳನ್ನು ಮಿಸ್ ಮಾಡಬೇಡಿ. ಕೇಂದ್ರ ಸರ್ಕಾರದ PM ಸೇತು ಯೋಜನೆ ಅಡಿಯಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು 241 ಕೋಟಿ ರು ಘಟಕ ವೆಚ್ಚದಲ್ಲಿ ಹಬ್ ಆ್ಯಂಡ್ ಸ್ಪೋಕ್ ಮಾದರಿಯಲ್ಲಿ 2 ಕ್ಲಸ್ಟರ್ಗಳ ಉನ್ನತೀಕರಣ ಮಾಡ್ತಾರಂತೆ. ಓಕೆ, ನೆಕ್ಸ್ಟ್, ಮೈಸೂರು ಮತ್ತು ಕಲಬುರಗಿಯಲ್ಲಿ 2
ಶೈಡರ್ ಎಲೆಕ್ಟ್ರಿಕ್ ಯೂತ್ ಇಂಪ್ಯಾಕ್ಟ್ ಕೇಂದ್ರಗಳ ಸ್ಥಾಪನೆಯನ್ನು ಮಾಡ್ತಾರಂತೆ. ITI ಮಹಿಳಾ ತರಬೇತುದಾರರಿಗೆ 1,800 ರೂಗಳ ವಾರ್ಷಿಕ ಬೋಧನಾ ವೆಚ್ಚ ಶುಲ್ಕ ವಿನಾಯಿತಿಯನ್ನು ಮಾಡ್ತಾರಂತೆ. 20 ಕೋಟಿ ರೂಗಳ ವೆಚ್ಚದಲ್ಲಿ ಕೊಪ್ಪಳದ GTTC MSDCಯಲ್ಲಿ ಪ್ರಿಸಿಷನ್ ಟೂಲ್ ಇಂಜಿನಿಯರಿಂಗಲ್ಲಿ ತಂತ್ರಜ್ಞಾನ ಕೇಂದ್ರ ಸ್ಥಾಪನೆ ಮಾಡ್ತಾರಂತೆ. ಎಲ್ಲಿ? ಕೊಪ್ಪಳ. ಕೌಶಲ್ಯಾಭಿವೃದ್ಧಿ ಮಾಡುವಂಥದ್ದು. ಓಕೆ, ಚಾಲೆಂಜ್ ಫಂಡ್ ಸ್ಥಾಪನೆಯನ್ನು ಮಾಡ್ತಾರೆ. ಜಸ್ಟ್ ಡೋಂಟ್ ವರಿ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 5ನೇ ರಾಜ್ಯ ಹಣಕಾಸು ಆಯೋಗದ ವರದಿ ಆಧಾರದಲ್ಲಿ ಸ್ಥಳೀಯ ಸಂಸ್ಥೆಗಳ ಹಂಚಿಕೆ NLNORRನ ಶೇಕಡ 48ರಿಂದ 50ಕ್ಕೆ ಹೆಚ್ಚಳವನ್ನು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಬರೋ ಚಾನ್ಸ್ ಇರುತ್ತೆ ಇಂಥ ಕ್ವಶನ್ಗಳು. ಇದರಲ್ಲಿ ಶೇಕಡ 35 ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ, ಶೇಕಡ 15ರಷ್ಟು ನಗರ ಸ್ಥಳೀಯ ಸಂಸ್ಥೆಗಳಿಗೆ. ಸೊ ಹಾಗಿದ್ರೆ ಪಂಚಾಯತ್ ರಾಜ್ ನಗರ ಸಂಸ್ಥೆಗಳು ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಇದ್ದಾವೆ, ಯಾವ ತಿದ್ದುಪಡಿ ಮೂಲಕ ಅವು ಸ್ಟಾರ್ಟ್ ಆಗುವು, ಏನು ಎಂತ. ಸೊ ಹಾಗಿದ್ರೆ ಪಂಚಾಯತ್ ರಾಜ್ ಅನ್ನುವಂಥದ್ದು VIP ಟಾಪಿಕ್. ಸೊ ಪಂಚಾಯತ್ ರಾಜ್ ಬಗ್ಗೆ ನೀವು ಮಿಸ್ ಮಾಡೋಂಗೇ ಇಲ್ಲ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿಂದ ಆರ್ಟಿಕಲ್ 243 ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿವರೆಗೂ ಆಗುತ್ತೆ ಅನ್ನೋವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಅದು ಪೂರ್ತಿ ABCD ಎಲ್ಲನೂ ನೆನ್ಪಿಟ್ಕೊಳ್ಳಿ ಸೀರಿಯಲ್ ವೈಸ್. ಜಲ ಜೀವನ್ ಮಿಷನ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರ್ಯಕ್ರಮ, ಯಾವುದೇ ಯೋಜನೆ ಬಂದರೂ ಇಂಪಾರ್ಟೆಂಟ್ ಆಗುತ್ತೆ. 69,488 ಕೋಟಿ ರು ಕಾಮಗಾರಿ ಅನುಮೋದನೆ ಮಾಡಿದ್ದಾರೆ. ಕೇಂದ್ರದ ಪಾಲಿಷ್ಟಿದೆ, ರಾಜ್ಯದ ಪಾಲಿಷ್ಟಿದೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಇದು ಯಾವುದು ಯೋಜನೆ ಹೊಸದಾಗಿ ಬಂತಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ನಮ್ಮ ಮುಂಚಿನ MG ನರೇಗಾ ಯೋಜನೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಉದ್ಯೋಗ ಖಾತ್ರಿ ಯೋಜನೆ, ಹಳ್ಳಿಗಳಲ್ಲಿ ಹೇಳುವಂಥದ್ದು ಉದ್ಯೋಗ ಖಾತ್ರಿ ಯೋಜನೆ. ದ್ಯಾಟ್ ಈಸ್ VBGRAMG ಯೋಜನೆ. ಜಾರಿಯಿಂದ ನರೇಗಾ ಯೋಜನೆಯ ಹಕ್ಕು ಆಧಾರಿತ ದೃಷ್ಟಿಕೋನ ದುರ್ಬಲ ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ ಪರಿಕಲ್ಪನೆಗೆ ವಿರುದ್ಧವಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅದು ಯೋಜನೆ, ನರೇಗಾ ಯೋಜನೆ ಅದನ್ನೇ ರಿನ್ಯೂ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದೆಲ್ಲ ಆಗ್ತಾ ಇರೋವಂಥದ್ದು. ಪ್ರಗತಿಪಥ ಯೋಜನೆ ಕೇಳಿದ್ದಾರೆ, ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಪ್ರಗತಿಪಥ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಯಾವುದಕ್ಕೆ? ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇರುವಂಥದ್ದು ಯೋಜನೆ ಪ್ರಗತಿಪಥ ಯೋಜನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟು, ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಎಂದು ನಾಮಕರಣವನ್ನು ಮಾಡ್ತಾರಂತೆ. ಓಕೆ, ನೆಕ್ಸ್ಟ್ ಗ್ರಾಮ ಪಂಚಾಯತಿಗಳಲ್ಲಿ ಆದಾಯ ಉತ್ಪನ್ನ ಘಟಕಗಳನ್ನು ಸ್ಥಾಪಿಸಿ ನಿರ್ವಹಿಸಲು ಸ್ಥಳೀಯ ಆರ್ಥಿಕ ಬಲವರ್ಧನೆ ಕಾರ್ಯಕ್ರಮ ಮಾಡ್ತಾರಂತೆ. ನೆಕ್ಸ್ಟ್ ಸೋಲಾರ್ ಮೈಕ್ರೋ ಗ್ರಿಡ್ಸ್ ಸ್ಥಾಪಿಸುವ ಅನಂತ ಯೋಜನೆ. ಸೊ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂದರೆ PPP, ಆಗಲೇ ಹೇಳಿದ್ನಲ್ಲ, ಇಟ್ ಈಸ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಪ್ಲ್ಯಾನು. PPP ಯೋಜನೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಯೋಜನೆ ಅಡಿಯಲ್ಲಿ ಸೋಲಾರ್ ಮೈಕ್ರೋ ಗ್ರಿಡ್ ಸ್ಥಾಪನೆ ಮಾಡೋದಕ್ಕೆ ಅನಂತ ಯೋಜನೆ ಅನುಷ್ಠಾನ ಮಾಡಿದ್ದಾರೆ. ಸೊ ಹಾಗಿದ್ರೆ ಅನಂತ ಯೋಜನೆ ಅಂದರೆ ಏನು ಅಂತ ಕ್ವಶನ್ ಕೇಳ್ತಾರೆ. ಸೊ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಯೋಜನೆಗಳು. ಓಕೆ, ಯೋಜನೆ ಏನೇನಿದೆ, ಸ್ಕೀಮ್ಸ್, ಪ್ರಾಜೆಕ್ಟು. ಪ್ರೊಫೆಸರ್ M. ಗೋವಿಂದರಾಜ್ರವರ ಸಮಿತಿಯಿಂದ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಅಸಮತೋಲನ ಬಗ್ಗೆ ವರದಿ ಸಲ್ಲಿಕೆ. ಇದು KS ಮೇನ್ಸಲ್ಲಿ ಸಿಲೆಬಸ್ಸೇ ಇದೆ. ಪ್ರಾದೇಶಿಕ ಅಸಮತೋಲನೆ ಹೋಗಲಾಡಿಸೋದ್ರ ಬಗ್ಗೆ ಏನೇನು ಸಮಿತಿಗಳಿದ್ದಾವೆ, ಅವ್ರು ಏನೇನು ವರದಿ ಕೊಟ್ಟಿದ್ದಾರೆ ಅನ್ನೋಂಥದ್ದು ಸಿಲೆಬಸ್ಸೇ ಇದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ 4,291 ಕೋಟಿ ರೂಗಳನ್ನು ಮೀಸಲಿಟ್ಟಿದ್ದಾರೆ, ಅದು ಇಂಪಾರ್ಟೆಂಟು. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ 5,000 ಕೋಟಿಗಳ ಕ್ರಿಯಾ ಯೋಜನೆಯನ್ನು ಮಾಡಿದ್ದಾರೆ. ಸೊ ಕಲ್ಯಾಣ ಕರ್ನಾಟಕ ಒಂದು ಇಂಪಾರ್ಟೆಂಟ್, ಆ್ಯಕ್ಚುಲಿ ತುಂಬ ಕ್ವಶನ್ ಕೇಳ್ತಾರೆ ಇದ್ರ ಬಗ್ಗೆ. ರಾಜ್ಯದ GSDPಗೆ ಕಲ್ಯಾಣ ಕರ್ನಾಟಕದ ಕೊಡುಗೆಯನ್ನು ಹೆಚ್ಚಿಸುವ ಗುರಿ ಪ್ರತ್ಯೇಕ ಯೋಜನೆ, ನೀತಿ ಮತ್ತು ದತ್ತಾಂಶ ವಿಶ್ಲೇಷಣಾ ವಿಭಾಗ ಸ್ಥಾಪನೆಯನ್ನು ಮಾಡ್ತಾರೆ. ಸೊ GDP, GSDP, GNP, NNP ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟು. ದಯವಿಟ್ಟು ಎಕನಾಮಿಕ್ಸನ್ನು ಡೀಟೇಲಾಗಿ ಇವನ್ನೆಲ್ಲ ನೋಡ್ಕೊಳ್ಳಿ. ಇನ್ನು 2015ಕ್ಕಿಂತ ಮೊದಲಿನ ದಾಖಲೆಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ಈ ಜನ್ಮ ಮೂಲಕ ಡಿಜಿಟಲ್ ಪ್ರಮಾಣ ಪತ್ರವನ್ನು ನೀಡೋದಕ್ಕೆ 10 ಕೋಟಿ ರು ತೆಗೆದಿಟ್ಟಿದ್ದಾರಂತೆ. ನೆಕ್ಸ್ಟ್ 5ನೇ ಆವೃತ್ತಿಯ ಕರ್ನಾಟಕ ರಾಜ್ಯ ಮಾನವ ಅಭಿವೃದ್ಧಿ ವರದಿ 2026 ಹಾಗೂ ರಾಜ್ಯ ಸಮಗ್ರ ಸುಸ್ಥಿರ ಅಭಿವೃದ್ಧಿ
ದೂರದೃಷ್ಟಿ ಯೋಜನೆಗಳನ್ನು ಸಿದ್ಧಪಡಿಸ್ತಾರಂತೆ. ಸೊ ಹಾಗಾಗಿ ನಿಮ್ಗೆ ಏನು ಗೊತ್ತಿರಬೇಕು ಗೊತ್ತಾ, HDI ಅಂದರೆ ಏನು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾರು ಕೊಡ್ತಾರೆ, UNDP ಅಂದರೆ ಏನು, ಹಾಗಾದರೆ UN ಅಂದರೆ ಏನು, ಯುನೈಟೆಡ್ ನೇಷನ್ಸ್ ಅಂದರೆ ಏನು, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಏನು. ಸೊ ಒಂದು ಸ್ಟೆಪ್ ಹಂಗೆ ನೀವು ಕಲಿಬೇಕು ಅನ್ನೋ ಆಸೆ ಇದ್ದರೆ, ಉತ್ಸಾಹ ಇದ್ದರೆ UNDP ಅಷ್ಟೇ, UNEP ಅಂದರೆ ಏನು, ಇವೆಲ್ಲ ನೋಡ್ಕೊಂಡು ಹೋಗಬೇಕು. ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂದರೆ ಏನು, ಇವನ್ನೆಲ್ಲ ನೋಡ್ಕೊಂಡು ಹೋಗಿ. ಜನರ ಯೋಜನೆ ಏನಿದು ಅನ್ನೋದು 26 ಜಿಲ್ಲಾ ಯೋಜನೆ ಸಮಿತಿಗಳ ರಚನೆ ಮಾಡ್ತಾರೆ, ಜನರ ಯೋಜನೆ ರೂಪಿಸ್ತಾರಂತೆ. ನಾಲೆಡ್ಜ್ ಪಾರ್ಕ್ ಎಲ್ಲಿ ಅಂತ ಕೇಳ್ತಾರೆ ಕ್ವಶನ್, ನೆನ್ಪಿಟ್ಕೊಳ್ಳಿ. ನಾಲೆಡ್ಜ್ ಪಾರ್ಕ್ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕ್ವಶನ್ ಕೇಳ್ಬೋದು. ಸೊ ನಾಲೆಡ್ಜ್ ಪಾರ್ಕ್ ಜೇವರ್ಗಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ, ನೆನ್ಪಿಟ್ಕೊಳ್ಳಿ. ನಗರಾಭಿವೃದ್ಧಿ ಆಗಿದ್ದರೆ ಏನಿದು ನಗರಾಭಿವೃದ್ಧಿ ಅನ್ನೋಂಥದ್ದು, ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ 7,000 ಕೋಟಿ ರು ಅನುದಾನವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಹೊಸ ಮಾಸ್ಟರ್ ಪ್ಲ್ಯಾನ್ 2041 ಸಮಗ್ರ ಮೊಬಿಲಿಟಿ ಯೋಜನೆ. ಇದು ಈವನ್ KS ಎಕ್ಸಾಮಿನ SNಲ್ಲೂ ಕೂಡ ಕೇಳಿದರು ಟ್ರಾಫಿಕ್ ಬಗ್ಗೆ. ಓಕೆ, ಏನು ಯೂಸ್ ಮಾಡಿಕೊಂಡು, ಕೋಡಿಂಗ್ ಯೂಸ್ ಮಾಡಿಕೊಂಡು ಯಾವ ಥರ ಇದು ಮಾಡ್ಬೋದು ಅಂತ ಕೇಳಿದರು. ಸೊ ಕರ್ನಾಟಕ ಅಂದ್ಕೂಡಲೇ ಫಸ್ಟ್ ಬೆಂಗಳೂರು ಅಂದ್ಕೂಡಲೇ ಫಸ್ಟ್ ನೆನಪಿಗೆ ಬರುವಂಥದ್ದೇ ಟ್ರಾಫಿಕ್ಕು. ಸೊ ಇಂಪಾರ್ಟೆಂಟ್ ಆಗುತ್ತೆ. 3,000 ಕೋಟಿ ರು ಮೊತ್ತದಲ್ಲಿ ಬೆಂಗಳೂರಿನಲ್ಲಿ 450 ಕಿಲೋಮೀಟರ್ ರಸ್ತೆಗೆ ವೈಟ್ ಟ್ಯಾಪಿಂಗ್ ಮಾಡ್ತಾರಂತೆ. ಜಂಕ್ಷನ್ಗಳ ಸೌಂದರ್ಯೀಕರಣ ಮಾಡ್ತಾರೆ, ಪಾದಚಾರಿ ಮಾರ್ಗಗಳನ್ನು ಮಾಡ್ತಾರೆ, ಸ್ಕೈ ವಾಕ್ಗಳನ್ನು ಮಾಡ್ತಾರೆ. ಮೆಟ್ರೋಗಳ ಬಗ್ಗೆ ಪಾದಚಾರಿ ಮಾಡ್ತಾರಂತೆ. ಜೀಕಾ ಅಂದರೆ ಜಪಾನಿನ ಬಗ್ಗೆ, ಇದು ಇನ್ವೆಸ್ಟ್ಮೆಂಟ್ ಕಂಪ್ನಿದು, ಜಪಾನ್ದು. ಸೊ ಕಾವೇರಿ 6ನೇ ಹಂತದ ಯೋಜನೆಗೆ ಅನುಷ್ಠಾನ ಮಾಡ್ತಾರಂತೆ. ನೆಕ್ಸ್ಟ್ ಅಣ್ಣಿಗೇರಿ, ಗುಂಡ್ಲುಪೇಟೆ, ನೆಲಮಂಗಲ, ದೊಡ್ಡಬಳ್ಳಾಪುರ ಇಲ್ಲೆಲ್ಲ ಒಳಚರಂಡಿ ವ್ಯವಸ್ಥೆದು ಅನುಷ್ಠಾನ. ಡೋಂಟ್ ವರಿ, ಆಲ್ ದಿ ಥಿಂಗ್ಸ್. ದ ಎಸ್ಟೇಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಜಾರಿಗೊಳಿಸಲಾಗುವುದು. ಸೊ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನಗರ ಪ್ರದೇಶಗಳ ಆಯ್ದ ಜಾಗಗಳಲ್ಲಿ 100 ಮಿಯಾವಾಕಿ ಪಾರ್ಕ್ಗಳ ನಿರ್ಮಾಣ. ಈ ಮಿಯಾವಾಕಿ ಇದ್ರ ಬಗ್ಗೆ UPSC ಪ್ರಿಲಿಮ್ಸ್ 2021-22 ಕ್ವಶನ್ ಕೇಳಿದ್ದಾರೆ. ಮಿಯಾವಾಕಿ ಇಟ್ ಈಸ್ ಎ ಕೈಂಡ್ ಆಫ್ ಫಾರೆಸ್ಟ್ ಡೆವಲಪ್ಮೆಂಟು ಸಿಟಿಗಳಲ್ಲಿ, ಅರ್ಬನ್ ಏರಿಯಾಗಳಲ್ಲಿ. ಇದು ಜರ್ಮನ್ ಅವರು ಮಾಡಿರೋವಂಥದ್ದು. ಸೊ ಇದನ್ನು ಕ್ವಶನ್ ಕೇಳಿದ್ದಾರೆ. ಸೊ ಮಿಯಾವಾಕಿ ಅಂದರೆ ಏನು ಅನ್ನೋಂಥದ್ದು ನೆನ್ಪಿಟ್ಕೊಳ್ಳಿ. ಮಿಯಾವಾಕಿ ಅನ್ನೋಂಥದ್ದು ಈ ಕೈಂಡ್ ಆಫ್ ಫಾರೆಸ್ಟ್, ಅರ್ಬನ್ ಫಾರೆಸ್ಟನ್ನು ಮಾಡುವಂಥದ್ದು, ಚಿಕ್ಕ ಫಾರೆಸ್ಟ್ಗಳನ್ನು ಮಾಡುವಂಥದ್ದು. ಓಕೆ, ಇಷ್ಟಿಗೆ ಸ್ಟಾಪ್ ಆಗೋದು ಬೇಡ. ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಮಿಯಾವಾಕಿ ಜೊತೆಗೆ ಮಿಯಾಜಾಕಿ ಅನ್ನೋವಂಥದ್ದಿದೆ. ಮಿಯಾಜಾಕಿ ಅಂದರೆ ಏನು ಗೊತ್ತಾ, ಇಟ್ ಇಸ್ ಎ ಕೈಂಡ್ ಆಫ್ ಮ್ಯಾಂಗೋ. ಇದು ಮ್ಯಾಂಗೋ ವೆರೈಟಿ, ನೆನ್ಪಿಟ್ಕೊಳ್ಳಿ. ಮಿಯಾವಾಕಿ ಅಂದರೆ ಅದು ಅರ್ಬನ್ ಫಾರೆಸ್ಟಿಗೆ ಸಂಬಂಧಿಸಿದೆ. ಎಕ್ಸಾಮಲ್ಲಿ ಕೇಳಿದ್ದಾರೆ, UPSCನಲ್ಲಿ ಕೇಳಿದ್ದಾರೆ. ಆ್ಯಂಡ್ ಮಿಯಾಜಾಕಿ ಅಂದರೆ ಇಟ್ ಇಸ್ ಎ ಕೈಂಡ್ ಆಫ್ ವೆರೈಟಿ ಆಫ್ ಮ್ಯಾಂಗೋ, ಮಾವಿನ ಹಣ್ಣು. ಮಿಯಾಜಾಕಿ ಅನ್ನೋಂಥದ್ದು ನೆನ್ಪಿಟ್ಕೊಳ್ಳಿ. ಮಾವಿನ ಹಣ್ಣು ಅಂದ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ನಮ್ಮ ಅಂಕೋಲಾದಲ್ಲಿದೆ, ಕರ್ನಾಟಕದಲ್ಲಿ. ಅಂಕೋಲಾ ಗೊತ್ತಿರುತ್ತೆ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ. ಅಂಕೋಲಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅಲ್ಲಿ ಕರಿಯ ಇಶಾದ್ ಅಂತ ಒಂದು ಮ್ಯಾಂಗೋ ವೆರೈಟಿ ಇದೆ. ಯಾವುದು? ಕರಿಯ ಇಶಾದ್ ಅನ್ನೋಂಥ ಒಂದು ಮ್ಯಾಂಗೋ ವೆರೈಟಿ ಇದೆ. ಅದಕ್ಕೂ GI ಟ್ಯಾಗ್ ಕೊಟ್ಟೈತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ? ಅಂಕೋಲಾ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ನೆಕ್ಸ್ಟ್, ರಾಯಚೂರು, ಬೀದರ್ ಮತ್ತು ಹಾಸನ ಮಹಾನಗರ ಪಾಲಿಕೆಗಳಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2 ಅಡಿ ತಲಾ 500 ಕೋಟಿ ಕೊಡಲಾಗಿದೆ. ಧಾರವಾಡದಲ್ಲಿ 4, ಬೆಂಗಳೂರಿನಲ್ಲಿ 2 ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ಗಳ ಪ್ರಾರಂಭ. ಸೊ ವಿದ್ಯಾರ್ಥಿಗಳಿಗೆ, ಎಷ್ಟೋ ವಿದ್ಯಾರ್ಥಿಗಳು ಹೋಟೆಲ್ಗಳಲ್ಲಿ 60, 70, 80 ರೂಪಾಯಿ ಕೊಟ್ಟು ಊಟ ಮಾಡೋದು ಕಷ್ಟ ಆಗ್ತಾಯಿತ್ತು. ಸೊ ಈಗ ವಿದ್ಯಾರ್ಥಿಗಳಿಗೋಸ್ಕರ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಮಾಡ್ತಿದ್ದಾರಂತೆ. ಧಾರವಾಡದಲ್ಲಿ 4, ಬೆಂಗಳೂರಲ್ಲಿ 2. ಸೊ ಏನು ಗೊತ್ತಾ, ಈ ಸ್ಥಾಪನೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಫುಡ್ ಕೊಡಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಕ್ವಾಲಿಟಿ ಫುಡ್ ಸಿಗಲಿ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಕಲಬುರಗಿ ನಗರಕ್ಕೆ 24/7 ಗುಣಮಟ್ಟದ ನೀರನ್ನು ಒದಗಿಸುವ ಕಾಮಗಾರಿಗಳಿಗೆ ಯೋಜನೆ. ಓಕೆ, ನೆಲಮಂಗಲ, ತಾವರೆಕೆರೆ, ಬಿಡದಿ ಮಧ್ಯಂತರ ವರ್ತುಲ ರಸ್ತೆ ನಿರ್ಮಾಣ ಮಾಡ್ತಾರಂತೆ. ನೆಕ್ಸ್ಟ್, ಇಂಧನ. ನೀರಾವರಿ ಪಂಪ್ಸೆಟ್ ವಿದ್ಯುತ್ ಸಹಾಯಧಡಿಯಲ್ಲಿ 36 ಲಕ್ಷ ಪಂಪ್ಸೆಟ್ಗಳಿಗೆ ಅಮೌಂಟು 19,290 ಕೋಟಿ. ಗೃಹಜ್ಯೋತಿ ಯೋಜನೆಗೆ ಎಷ್ಟು ಕೇಳ್ತಾರೆ? ಗೃಹಜ್ಯೋತಿ ಯೋಜನೆಗೆ ಎಷ್ಟು ಅಮೌಂಟನ್ನು ಮೀಸಲಿಡಲಾಗಿತ್ತು ಕ್ವಶನ್ ಕೇಳ್ತಾರೆ. ಈ ಥರ ಕೇಳಿದ್ದಾರೆ ಆಲ್ರೆಡಿ. ನೆಕ್ಸ್ಟ್, ಕುಸುಮ್ C ಯೋಜನೆ ಅಡಿಯಲ್ಲಿ
ಸೊ ಹಾಗಿದ್ರೆ ಕುಸುಮ್ ಯೋಜನೆ ಅಂದರೆ ಏನು? ಸೊ ನನ್ನ ಬುಕ್ಕಲ್ಲಿ ನಾನು ಡೀಟೇಲಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ ಗೊತ್ತಾ. ಕುಸುಮ್ ಯೋಜನೆ ಅನ್ನುವಂಥದ್ದು ಸೋಲಾರನ್ನು ಬಳಸ್ಕೊಂಡು ಸೋಲಾರ್ ಪಂಪ್ಗಳ ಬಗ್ಗೆ ನಮ್ಮ ಹೊಲಕ್ಕೆ ಏನಾದರೂ ಕರೆಂಟ್ ಲೈನ್ ಹಾಕೊಳ್ಳೋಕ್ಕಾಗಿಲ್ಲ ಅಂದರೆ, ಅಷ್ಟೊಂದು ದುಡ್ಡಿಲ್ಲ ಅಂದರೆ ಸೋಲಾರ್ ಪಂಪ್ಗಳನ್ನು ಕೊಡೋದಕ್ಕೋಸ್ಕರ ಇರುವಂಥ ಕುಸುಮ್ ಯೋಜನೆ. ಸೊ ಈ ಯೋಜನೆ ಅಡಿಯಲ್ಲಿ 2777 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ವಿದ್ಯುತ್ ಉತ್ಪಾದನೆಯನ್ನು ಮಾಡುವಂಥದ್ದು. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಎಂಬ ಹೊಸ ಯೋಜನೆ ಅಡಿಯಲ್ಲಿ, ಸೊ ಯಾವುದು ಹೊಸ ಯೋಜನೆ ಬಂತು? ಕುಸುಮ್ ಯೋಜನೆಯೂ ಇಂಪಾರ್ಟೆಂಟು, ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಇಂಪಾರ್ಟೆಂಟು. ಯೋಜನೆಗಳು ಏನೇ ಬಂದರೂ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ರೆಸ್ಕೋ ಮಾದರಿಯಲ್ಲಿ 10,500 ಕೋಟಿ ರು ವೆಚ್ಚದಲ್ಲಿ 3,000 ಮೆಗಾವ್ಯಾಟ್ ವಿದ್ಯುತ್ ಸ್ಥಾವರಗಳ ಸ್ಥಾಪನೆಯನ್ನು ಪ್ರಾರಂಭ ಮಾಡ್ತಾರಂತೆ. KPTCL ವತಿಯಿಂದ ಪ್ರಸರಣ ಜಾಲವನ್ನು ವೃದ್ಧಿಸಲು 100 ಉಪ ಕೇಂದ್ರಗಳ ಸ್ಥಾಪನೆ ಮಾಡ್ತಾರಂತೆ. ಸೊ ಇಷ್ಟೆಲ್ಲ KAS ಡಿಸೆಂಬರ್ 2024 ನಡೀತಲ್ಲ ಪ್ರಿಲಿಮ್ಸ್, ಡಿಸೆಂಬರ್ 29 ಅಲ್ಲ ಡೇಟು, ನಡೀತಲ್ಲ, ಅದರಲ್ಲೂ ಕೂಡ ಕೇಳಿದರು ಕರ್ನಾಟಕದಲ್ಲಿ ಯಾವ್ಯಾವ ಪವರ್ ಕಾರ್ಪೊರೇಷನ್ಗಳಿದ್ದಾವೆ ಅನ್ನೋಂಥದ್ದನ್ನು ಕೇಳಿದರು ನೋಡಿ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹುಲಿಯೂರು, ಪಾವಗಡ ಮತ್ತು ಕುಷ್ಟಗಿಯ ಸಬ್ಸ್ಟೇಷನ್ಗಳಲ್ಲಿ 2000 ಮೆಗಾವ್ಯಾಟ್ ಬ್ಯಾಟ್ರಿ ಶಕ್ತಿ ಸಂಗ್ರಹ ವ್ಯವಸ್ಥೆ ಅಳವಡಿಕೆ ಮಾಡ್ತಾರಂತೆ. ಎಲೆಕ್ಟ್ರಿಕ್ ವಾಹನ ಬಳಕೆಗಳಿಗಾಗಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರಂತೆ. PM E-ಡ್ರೈವ್ ಯೋಜನೆ ನೆನ್ಪಿಟ್ಕೊಳ್ಳಿ, PM E-ಡ್ರೈವ್ ಯೋಜನೆ ಅಡಿ ಸ್ಥಾಪನೆ ಮಾಡ್ತಾರೆ. ಯೋಜನೆಗಳು ವೆರಿ ಇಂಪಾರ್ಟೆಂಟ್. 20 ಕೋಟಿ ರು ವೆಚ್ಚದಲ್ಲಿ IIM, IISc, ಯೂನಿವರ್ಸಿಟಿ ಆಫ್ ನ್ಯೂ ಸೌತ್ ವೇಲ್ಸ್, ಆಸ್ಟ್ರೇಲಿಯಾ ಸಹಯೋಗದಲ್ಲಿ ಸ್ಟಾರ್ಟಪ್ಗಳಿಗೆ ಇನ್ಕ್ಯುಬೇಷನ್ ಸೆಂಟರ್ ಸ್ಟಾಪ್ ಮಾಡ್ತಾರಂತೆ. ನೆಕ್ಸ್ಟ್ ಲೋಕೋಪಯೋಗಿ PWD ಇಲಾಖೆ ಮುಂದಿನ 2 ವರ್ಷಗಳಲ್ಲಿ 2,000 ಕೋಟಿ ರು ಮೊತ್ತದಲ್ಲಿ ಸೇತುವೆಗಳ ನಿರ್ಮಾಣ ಮಾಡ್ತಾರಂತೆ. ಮಲೆನಾಡು ಕರಾವಳಿ ಪ್ರದೇಶಗಳ ಜನವಸತಿ ಸಂಪರ್ಕ ಕಲ್ಪಿಸುವ 300 ಫುಟ್ ಬ್ರಿಡ್ಜ್ಗಳ ನಿರ್ಮಾಣ. ಫುಟ್ ಬ್ರಿಡ್ಜು ಸೆಕೆಂಡರಿ. ಫಸ್ಟು ಹಾವೇರಿಯಿಂದ ಶಿರ್ಸಿ ಹೋಗೋ ರೋಡು ನಾನು ರೀಸೆಂಟಾಗಿ ನೋಡ್ತಾ ಇದ್ದೆ ಎಲ್ಲೋ, ಅದು ರೋಡು ಅಥವಾ ಕಂಬಳ ಆಡುವಂಥ ಜಾಗ ಅನ್ನೋ ಗೊತ್ತಾಗಲಿಲ್ಲ, ಹಾಗಾಗಿದೆ. ಫಸ್ಟ್ ರೋಡ್ಗಳು ರೆಡಿ ಆಗಲಿ ಅನ್ನೋವಂಥದ್ದು ನಮ್ಮ ಉದ್ದೇಶ. ಸೊ ಆ ರೋಡ್ಗಳನ್ನು ಮಾಡಲಿ. ನೆಕ್ಸ್ಟ್ ಇಲಾಖೆಯ ಆಸ್ತಿಗಳನ್ನು ಮಾಡ್ತಾರಂತೆ. ಇನ್ನೊಂದು ಗೊತ್ತಿರಲಿ ನಿಮಗೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಟೈಪ್ಸ್ ಆಫ್ ರೋಡ್ಸ್ ನ್ಯಾಷನಲ್ ಹೈವೇ ಹೆಂಗಿರ್ತವೆ, ಸ್ಟೇಟ್ ಹೈವೇ ಹೆಂಗಿರ್ತವೆ, ಡಿಸ್ಟಿಕ್ ರೋಡ್ಸ್ ಹೆಂಗಿರ್ತವೆ ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ರೂರಲ್ ರೋಡ್ಸ್ ಹೆಂಗಿರ್ತವೆ ಅಂದರೆ ಆ ಕಲ್ಲು ಇರ್ತಾವಲ್ಲ, ಕಿಲೋಮೀಟರ್ ಕಲ್ಲು ಇರ್ತಾವಲ್ಲ, ಇಲ್ಲಿರುವಂಥ ಬಣ್ಣದ ಮೇಲೆ ಗೊತ್ತಾಗುತ್ತೆ ನಿಮಗೆ. ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು, ಇಲ್ಲಿರೋ ಬಣ್ಣವನ್ನು ಕೊಟ್ಟು ಇದು ಯಾವ ರಸ್ತೆ ಅಂತಲೂ ಕೂಡ ಕೇಳಿದ್ದಾರೆ. ಹಾಗಾಗಿ ಇದನ್ನು ನೀವು ನೆನಪಿಟ್ಕೊಳ್ಳಿ. ಹಸಿರು ಇದ್ದರೆ ಏನು, ಬ್ಲ್ಯಾಕ್ ಇದ್ದರೆ ಏನು ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯನ್ನು ಹಂತ 5 ಘಟ್ಟ 2 ಅಡಿ 5,000 ಕೋಟಿ ರು ಮೊತ್ತದಲ್ಲಿ 1,846 ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿಯನ್ನು ಮಾಡ್ತಾರಂತೆ. ಸೊ ಮಾಡಲಿ. ADB ನೆರವಿನ KSHIP 4 ಅಡಿಯಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾರೆ. ನೆಕ್ಸ್ಟ್ ಮೂಲಸೌಕರ್ಯ ಅಭಿವೃದ್ಧಿ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ. ಬೆಂಗಳೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸೋದಕ್ಕೆ AAI ತಾಂತ್ರಿಕ ಅಭಿಪ್ರಾಯ ಪಡೆದು ಕಾರ್ಯಸಾಧ್ಯತಾ ವರದಿ ತಯಾರಿಕೆ ಮಾಡ್ತಾರಂತೆ. AAI ಅಂದರೆ ಏನಾಗಿದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ರಾಜ್ಯದಲ್ಲಿನ 7 ದೇಶೀಯ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗಾಗಿ 200 ಕೋಟಿ ರು ಅನುದಾನ ಮೀಸಲು ಮಾಡಿದ್ದಾರೆ. ವಿಜಯಪುರ ಹಾಗೂ ಶಿವಮೊಗ್ಗ ವಿಮಾನ ನಿಲ್ದಾಣಗಳ ಆವರಣದಲ್ಲಿ ಕ್ರಮವಾಗಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಅಸೆಂಬ್ಲಿ ಏರ್ಕ್ರಾಫ್ಟ್ ಸ್ಥಾಪನೆಯನ್ನು ಮಾಡ್ತಾರಂತೆ. ಎಲ್ಲಿ? ವಿಜಯಪುರ, ಶಿವಮೊಗ್ಗದಲ್ಲಿ. ನೆಕ್ಸ್ಟ್ ರಾಜ್ಯದಲ್ಲಿ ರೈಲ್ವೆ ಮಾರ್ಗಗಳ ಅಭಿವೃದ್ಧಿಗೆ 600 ಕೋಟಿ ರುಗಳನ್ನು ಕೊಡ್ತಾರಂತೆ. BSRP ಯೋಜನೆ ಅಡಿಯಲ್ಲಿ 2 ಮತ್ತು 4 ಕಾರಿಡಾರ್ಗಳನ್ನು ಪೂರ್ಣಗೊಳಿಸೋದಕ್ಕೆ ಬೈಯಪ್ಪನಹಳ್ಳಿ, ಹೊಸೂರು ಹಾಗೂ ಯಶವಂತಪುರ ಚನ್ನಸಂದ್ರ ದ್ವಿಪಥೀಕರಣ ಮಾಡ್ತಾರಂತೆ. ಸಮಗ್ರ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ನೀತಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಸಮಗ್ರ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ನೀತಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಕರ್ನಾಟಕ ಸ್ಟೇಟ್ ಆಫ್ ಶೋರ್ ರಿಸೋರ್ಸಸ್ ಡೆವಲಪ್ಮೆಂಟ್ ಆ್ಯಂಡ್ ಯುಟಿಲೈಸೇಷನ್ ಪಾಲಿಸಿ ರಚನೆಯನ್ನು ಮಾಡ್ತಾರಂತೆ. ಸೊ ನೆನಪಿಟ್ಕೊಳ್ಳಿ, ಆನ್ ಶೋರ್ ಅಂದರೆ ಏನು, ಆಫ್ ಶೋರ್ ಅಂದರೆ ಏನು, ಇಲ್ಲಿದೆ ಆಫ್ ಶೋರ್ ಅಂತ. ಸೊ ಆಫ್ ಶೋರ್ ಅಂದರೆ ಏನು, ಆನ್ ಶೋರ್ ಅಂದರೆ ಏನು ಅನ್ನೋಂಥದ್ದು. ಇದು ಸಮುದ್ರನ, ಇದು ಸಮುದ್ರನ, ಇದು ಎಣ್ಣೆ ಹೆಂಗಿದೆ, ಇಲ್ಲಿನ ಸಮುದ್ರನ ಇದೆ. ಶೋರ್ ಅಂದರೆ ಏನು, ಕಡಲ ತೀರ, ಹೌದು ತಾನೆ? ಶೋರ್ ಅಂದರೆ ಕಡಲ ತೀರ.
ಆನ್ ಶೋರ್ ಅಂದರೆ ಕಡಲ ತೀರದ ಮೇಲೆ, ಆಫ್ ಶೋರ್ ಅಂದರೆ ಕಡಲ ತೀರದಿಂದ ಈ ಒಳಗೆ ಅನ್ನೋವಂಥದ್ದು. ಸೊ ಅದು ನಿಮಗೆ ಗೊತ್ತಿರಲಿ. ಆನ್ ಶೋರ್ ಅಂದರೆ ಏನು, ಆಫ್ ಶೋರ್ ಅಂದರೆ ಏನು ಅನ್ನೋವಂಥದ್ದು. ಓಕೆ. ನೆಕ್ಸ್ಟ್, ವಾಣಿಜ್ಯ ಮತ್ತು ಕೈಗಾರಿಕೆ. KIADB ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು 100 ಎಕರೆ ಪ್ರದೇಶದಲ್ಲಿ ವಾಹನ ಸ್ಕ್ರ್ಯಾಪಿಂಗ್ ಸೌಲಭ್ಯ ಘಟಕ ಸ್ಥಾಪನೆ ಮಾಡ್ತಾರಂತೆ. ಎಲ್ಲಿ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ನೆನ್ಪಿಟ್ಕೊಳ್ಳಿ. 500 ಕೋಟಿ ರುಗಳ ವೆಚ್ಚದಲ್ಲಿ ಮಂಡ್ಯದಲ್ಲಿ ನಿರ್ಮಾಣ ಮತ್ತು ಮೂಲಸೌಕರ್ಯ ಸಲಕರಣೆಗಳ ಪರೀಕ್ಷಾ ಘಟಕ ಸ್ಥಾಪನೆಯನ್ನು ಮಾಡುತ್ತಾರಂತೆ. ಏರೋಸ್ಪೇಸ್ ಪಾರ್ಕ್ನಲ್ಲಿ ಏರೋಸ್ಪೇಸ್ ಕಾಮನ್ ಫೆಸಿಲಿಟಿ ಸೆಂಟರ್ಗಳ ಸ್ಥಾಪನೆಯನ್ನು ಮಾಡ್ತಾರಂತೆ. ಸಮ್ಮೇಳನ ಶೃಂಗಸಭೆಗಳ ಆಯೋಜನೆಗಾಗಿ ಮೈಸೂರು ಲ್ಯಾಂಪ್ಸ್ ವರ್ಕ್ಸ್ ಲಿಮಿಟೆಡ್ ಆವರಣದಲ್ಲಿ PPP ಮಾದರಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಕೇಂದ್ರ ಸಂಕೀರ್ಣ ನಿರ್ಮಾಣ ಮಾಡುವಂಥದ್ದು. ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿ ಎಲ್ಲಿ? ಬೆಳಗಾವಿ ಜಿಲ್ಲೆಯಲ್ಲಿ 1000 ಎಕರೆ ಪ್ರದೇಶದಲ್ಲಿ. ನೆಕ್ಸ್ಟ್, ಮೈಸೂರು ವಿಮಾನ ನಿಲ್ದಾಣದ ಸನಿಹ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣ. ಎಲ್ಲಿ? ಮೈಸೂರು ವಿಮಾನ ನಿಲ್ದಾಣದ ಸನಿಹ ಏರೋಸ್ಪೇಸ್ ಪಾರ್ಕ್ ಅಭಿವೃದ್ಧಿ ಮಾಡ್ತಾರಂತೆ. ನೆಕ್ಸ್ಟ್, ಟ್ರೀ ಪಾರ್ಕ್ ಯೋಜನೆ NGEF ಆವರಣದಲ್ಲಿ ಟ್ರೀ ಪಾರ್ಕ್ ಯೋಜನೆಯ ಮೊದಲನೇ ಹಂತದ ಲೋಕಾರ್ಪಣೆ ಹಾಗೂ 2ನೇ ಹಂತದಲ್ಲಿ PPP ಮಾದರಿಯಲ್ಲಿ ಹೇಳಿ. ಸೊ ಆಲ್ರೆಡಿ ಹೇಳಿದೆ ನಾನು ನಿಮಗೆ PPP ಮಾದರಿ ಅಂದರೆ ಏನು ಅನ್ನೋದನ್ನು ಹೇಳಿದ್ದೀನಿ. ಬೆಂಗಳೂರು ಮುಂಬೈ ಕೈಗಾರಿಕಾ ಕಾರಿಡಾರ್ ಯೋಜನೆಗೆ 600 ಕೋಟಿ. ಸೊ ಇಂಡಿಯಾದಲ್ಲಿರುವ ಕೈಗಾರಿಕಾ ಕಾರಿಡಾರ್ಗಳು ನಿಮಗೆ ಗೊತ್ತಿರಲಿ, ಎಷ್ಟಿದ್ದಾವೆ, ಎಲ್ಲೆಲ್ಲಿದ್ದಾವೆ, ಅದರಲ್ಲಿ ಯಾವ್ಯಾವ ರಾಜ್ಯಗಳು ಬರ್ತವೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ VIP ಟಾಪಿಕ್, ವೆರಿ ಇಂಪಾರ್ಟೆಂಟ್. ಕೈಗಾರಿಕಾ ಕಾರಿಡಾರ್ಗಳು ವೆರಿ ಇಂಪಾರ್ಟೆಂಟ್. MSC CDP ಯೋಜನೆ ಅಡಿಯಲ್ಲಿ 15 ಕೋಟಿ ರು ವೆಚ್ಚದಲ್ಲಿ 10 ಕ್ಲಸ್ಟರ್ಗಳ ಸ್ಥಾಪನೆ ಮಾಡ್ತಾರೆ ಅನ್ನೋಂಥದ್ದು. ನೇಕಾರರಿಗೋಸ್ಕರ ಆರ್ಥಿಕ ಸ್ವಾವಲಂಬನೆಗೆ ಸಹಾಯ ಮಾಡ್ತಾರೆ. PM ಮಿತ್ರ ಮೇಘಾ ಜವಳಿ ಪಾರ್ಕ್, PM ಮಿತ್ರ ಯೋಜನೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮೇಘಾ ಜವಳಿ ಪಾರ್ಕಿಗೆ 75 ಕೋಟಿ ರು ಅನುದಾನ ಮಾಡ್ತಾರೆ. ಸೊ PM ಮಿತ್ರ ಯೋಜನೆ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, 2025-26 ಸಾಲಿನ ಸಕ್ಕರೆ ಹಂಗಾಮಿನಲ್ಲಿ ಪ್ರತಿ ಮೆಟ್ರಿಕ್ ಟನ್ ಕಬ್ಬಿಗೆ 50 ರುಗಳ ಸಹಾಯಧನ, ಒಟ್ಟಾರೆ 300 ಕೋಟಿ ರು ಒದಗಿಸಲಾಗಿದೆ. ನಿಮ್ಗೆ ಗೊತ್ತಿರಲಿ, ನಿಮಗೆಲ್ಲ MSP ಗೊತ್ತಿದೆ ಅನ್ಕೋತೀನಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಧಾನ್ಯಗಳಿಗೆ ಕೊಡ್ತಾರೆ, ಆಹಾರ ಧಾನ್ಯಗಳಿಗೆಲ್ಲ ಕೊಡ್ತಾರೆ. ಇದ್ರ ಜೊತೆ ನಿಮಗೆ ಕಬ್ಬಿಗೆ ಏನು ಕೊಡ್ತಾರೆ ಅನ್ನೋಂಥದ್ದು ಗೊತ್ತಿರಲಿ. ಕಬ್ಬಿಗೆ MSP ಇರಲ್ಲ, ಕಬ್ಬಿಗೆ MSP ಇರಲ್ಲ. ಓಕೆ, ಎಕ್ಸಾಮಲ್ಲಿ ಕೇಳಿದ್ದಾರೆ, ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. UPSC ಪ್ರಿಲಿಮ್ಸಲ್ಲೂ ಕೇಳಿದ್ದಾರೆ, KPSC ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ. ಕಬ್ಬಿಗೆ MSP ಇರುತ್ತಾ ಇಲ್ವೋ ಅಂತ ಕೇಳಿದ್ದಾರೆ. ಸೊ ಹಾಗಿದ್ರೆ ಸದ್ಯಕ್ಕೆ ಎಷ್ಟು ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆ, ಯಾವ್ಯಾವ ಬೆಳೆಗಳಿಗೆ ಇದೆ ಅನ್ನೋವಂಥದ್ದು ನಿಮಗೆ ಗೊತ್ತಿರಲಿ. ಸೊ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ಏನು ಮಾಡಬೇಕು ಅಂದರೆ, ಸೊ ಕಬ್ಬಿಗೆ ಹಾಗಿದ್ರೆ MSP ಇಲ್ವಲ್ಲ, ಸೊ ಸಹಾಯಧನವನ್ನು ಯಾರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ? ಡೈರೆಕ್ಟ್ ರೈತರಿಗೆ ಕೊಡ್ತಾರೋ ಅಥವಾ ಇವರು ಕಬ್ಬಿನ ಇಂಡಸ್ಟ್ರಿಗಳಿರ್ತಾವಲ್ಲ, ಫ್ಯಾಕ್ಟ್ರಿಗಳಿರ್ತಾವಲ್ಲ, ಅವರಿಗೆ ಕೊಡ್ತಾರೋ ಅನ್ನೋಂಥದ್ದು ನಮಗೆ ತಿಳ್ಕೊಬೇಕು ನಾವು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಒಂದು ಸ್ಟೆಪ್ ಮುಂದೆ ಹೋಗಿ ನಾವೇನು ಮಾಡಬೇಕಂದ್ರೆ, ಕಬ್ಬಿಗೆ MSP ಇರಲ್ಲ ಹಾಗಿದ್ರೆ ಸೊ ಏನಿರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಸೊ ಕಬ್ಬಿಗೆ MSP ಇರಲ್ಲ, ಕಬ್ಬಿಗೆ MSP ಇರಲ್ಲ. ಹಾಗಾದರೆ ಏನಿರುತ್ತೆ? FRP ಅಂತ ಇರುತ್ತೆ. FRP ಅಂದರೆ ಏನು ಗೊತ್ತಾ? ಫೇರ್ ಆ್ಯಂಡ್ ರಿಮ್ಯುನರೇಟಿವ್ ಪ್ರೈಸ್ ಅನ್ನುವಂಥದ್ದು. ಫೇರ್ ಆ್ಯಂಡ್ ರಿಮ್ಯುನರೇಟಿವ್ ಪ್ರೈಸ್ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸೊ ಕಬ್ಬಿಗೆ ಹಂಗಿದ್ರೆ FRP ಇರುತ್ತೆ, ನೆನ್ಪಿಟ್ಕೊಳ್ಳಿ. ರಾಜ್ಯಕ್ಕೆ ನಿಗದಿಪಡಿಸಲಾದ ಇಥನಾಲ್ ಖರೀದಿ ಕೋಟಾ ಉತ್ಪಾದನಾ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕಡಿಮೆ ಆಗಿರೋದ್ರಿಂದ ಕೋಟಾವನ್ನು ಹೆಚ್ಚಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರಂತೆ. ಓಕೆ. ನೆಕ್ಸ್ಟ್, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ತಂತ್ರಜ್ಞಾನ ವೆರಿ ಇಂಪಾರ್ಟೆಂಟ್. ಲೀಪ್ ಯೋಜನೆ, ಲೀಪ್ ಅನ್ನುವಂಥದ್ದು ಯೋಜನೆ. ಲೀಪ್ ಯೋಜನೆ ಅಡಿಯಲ್ಲಿ ಸೂಪರ್ 100 ಇಂಡಸ್ಟ್ರಿ ಅಕಾಡೆಮಿಯ ಅಡಾಪ್ಷನ್ ಪ್ರೋಗ್ರಾಮ್, ಕಾಂಬಿನೇಟರ್ ವೇಗವರ್ಧಕ ಕಾರ್ಯಕ್ರಮ, ಹುಬ್ಬಳ್ಳಿ, ಕಲಬುರಗಿ, ಹೊಸಕೋಟೆ ಮತ್ತು ಮೈಸೂರಿನಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಸೌಲಭ್ಯದ ಲೀಪ್ ಲ್ಯಾಬ್ಸ್ಗಳ ಸ್ಥಾಪನೆಯನ್ನು ಮಾಡ್ತಾರೆ. ಸೆಮಿಕಂಡಕ್ಟರ್ ಹಾಟ್ ಟಾಪಿಕ್, ಆ್ಯಕ್ಚುಲಿ ತುಂಬ ಕೇಳಿದ್ದಾರೆ. ಸೊ ಸೆಮಿಕಂಡಕ್ಟರ್ ಕೂಡ ಇಂಪಾರ್ಟೆಂಟು. ಸೆಮಿಕಂಡಕ್ಟರ್ ಯಾವ ಥರ ಇರ್ತವೆ, ಅಲ್ಲಿ ಏನೇನು ಟೈಪ್ಸ್ ಇರ್ತವೆ ನೋಡ್ಕೊಳ್ಳಿ. ಅದು ನಿಮ್ಮ ಸೈನ್ಸ್ಗೂ ಬರುತ್ತೆ, ನೆಕ್ಸ್ಟ್ ಕಂಪ್ಯೂಟ್ರಲ್ಲಿ ಕೂಡ ಬರುತ್ತೆ, ವೆರಿ ಇಂಪಾರ್ಟೆಂಟ್. PN ಟೈಪ್ಸ್ ಆಫ್ ಸೆಮಿಕಂಡಕ್ಟರ್ಸ್ ಇರ್ತವೆ. ಸೊ ನೆನ್ಪಿಟ್ಕೊಳ್ಳಿ. AI ಕ್ಷೇತ್ರವನ್ನು ಬಲಪಡಿಸೋದಕ್ಕೋಸ್ಕರ ಬೆಂಗಳೂರು ರೋಬಾಟಿಕ್ಸು ಇನ್ನೋವೇಷನ್ ಜೋನ್ ಸ್ಥಾಪನೆಯನ್ನು ಮಾಡ್ತಾರೆ. ರಾಯಚೂರಿನಲ್ಲಿ IIIT ರಾಯಚೂರಿನಲ್ಲಿ AI ಶ್ರೇಷ್ಠತಾ ಕೇಂದ್ರ ಸ್ಥಾಪನೆಯನ್ನು ಮಾಡ್ತಾರಂತೆ. ಕಿಯೋನಿಕ್ಸ್ ಮೂಲಕ ಮಂಗಳೂರಿನಲ್ಲಿ IT ಪಾರ್ಕನ್ನು ಅಭಿವೃದ್ಧಿಗೊಳಿಸ್ತಾರಂತೆ.
GCCಯನ್ನು ಪ್ರೋತ್ಸಾಹ ಮಾಡ್ತಾರಂತೆ. ನೆಕ್ಸ್ಟ್, ಮೈಸೂರು ನಗರವನ್ನು ರಾಜ್ಯದ 2ನೇ IT ಸಿಟಿಯನ್ನಾಗಿ ಅಭಿವೃದ್ಧಿ. ಸೊ ಮೈಸೂರು ಸಿಟಿ ಇಷ್ಟು ದಿನ ಹೆರಿಟೇಜ್ ಸಿಟಿ ಆಗಿತ್ತು. ಸೊ ಈಗ IT ಸಿಟಿ ಆದರೆ ಅದು ಕೂಡ ಬೆಂಗಳೂರು ಥರನೇ ಆಗುತ್ತೆ. ಎಲ್ಲಿ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡ್ರೋನ್ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ಕೊಡ್ತಾರಂತೆ. ಮಾನವ ತಳಿಶಾಸ್ತ್ರ ಕೇಂದ್ರದಲ್ಲಿ ಒಟ್ಟು 20 ಕೋಟಿ ರೂಗಳ ವೆಚ್ಚದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಕೊಡ್ತಾರಂತೆ. ಸೊ ನೆನ್ಪಿಟ್ಕೊಳ್ಳಿ, ಬೆಂಗಳೂರಿನಲ್ಲಿ IBAB, ಸಿ ಕ್ಯಾಂಪ್ ಹಾಗೂ ನೆಸ್ಕಾಂ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ AI ಉತ್ಕರಣ ಕೇಂದ್ರಗಳ ಸ್ಥಾಪನೆ. ಕ್ವಾಂಟಮ್ ರೋಡ್ ಮ್ಯಾಪ್. ಸೊ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದರೆ ಏನೋ ಗೊತ್ತಿಲ್ಲ ನಿಮಗೆ? ಕ್ವಾಂಟಮ್ ಕಂಪ್ಯೂಟಿಂಗ್ ಕೇಳ್ತಾರೆ, ಕ್ವಶನ್ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. 6 ಹೊಸ ತಾರಲಾಯಿಗಳು. ಸೊ ನಕ್ಷತ್ರಗಳನ್ನು ನೋಡೋದಕ್ಕೆ ತಾರಲಾಯಿಗಳು ಅಂತ ಕರೀತಾರೆ. ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ಯಾದಗಿರಿ, ಕೊಪ್ಪಳ, ಬೀದರ್ ಜಿಲ್ಲೆಗಳಲ್ಲಿ ಒಟ್ಟು 24 ಕೋಟಿ ರು ವೆಚ್ಚದಲ್ಲಿ ಸ್ಥಾಪನೆ ಮಾಡಲಾಗುತ್ತಂತೆ. ನೆಕ್ಸ್ಟ್, ಕನ್ನಡ ಮತ್ತು ಸಂಸ್ಕೃತಿ. ಬೆಂಗಳೂರು ಹಬ್ಬ ಸಹಯೋಗದೊಂದಿಗೆ ರಾಜ್ಯದ ವಿವಿಧ ಕಲಾ ಪ್ರಕಾರಗಳನ್ನು ಒಂದೆಡೆ ಸೇರಿಸಿ ಕಾರ್ಯಕ್ರಮಗಳ ಆಯೋಜನೆಗೆ ದುಡ್ಡು ಎಷ್ಟು? 5 ಕೋಟಿ. 2 ಕೋಟಿ ವೆಚ್ಚದಲ್ಲಿ ಜನಪದ ಸಂಗಮನ ಸಮಾವೇಶನ ಆಯೋಜನೆ ಮಾಡ್ತಾರಂತೆ. ಓಕೆ. ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಶತಮಾನೋತ್ಸವ ಕಾರ್ಯಕ್ರಮಗಳಿಗೆ 2 ಕೋಟಿ. ಸಂತ ಶಿಶುನಾಳ ಶರೀಫ, ವೀರರಾಣಿ ಬೆಳವಡಿ ಮಲ್ಲಮ್ಮ ಇವರ ಹೆಸರಿನಲ್ಲಿ ಪ್ರತ್ಯೇಕ ಪ್ರತಿಷ್ಠಾನ ಮಾಡ್ತಾರಂತೆ. ಇವರ ಅನಂತಮೂರ್ತಿ ಅವರ ಹೆಸರಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಪೀಠವನ್ನು ಸ್ಟಾರ್ಟ್ ಮಾಡುವಂಥದ್ದು. ಜಸ್ಟ್ ಇವು ಸ್ಟಾರ್ಟ್ ಮಾಡ್ತಾರೆ ಅನ್ನೋಂಥದ್ದಲ್ಲ, UR ಅನಂತಮೂರ್ತಿಯವರ ಸಾಹಿತ್ಯ ಏನು ನಿಮ್ಗೆ ಗೊತ್ತಾಗಬೇಕು. ಸಂತ ಶಿಶುನಾಳ ಶರೀಫ ಅಜ್ಜ ಅವ್ರದ್ದು ಏನು ಅದು ನಿಮ್ಗೆ ಗೊತ್ತಾಗಬೇಕು. ಶಿವರುದ್ರಪ್ಪನವ್ರದ್ದು ಏನು ಸಾಹಿತ್ಯ ಅದು ಗೊತ್ತಿರಬೇಕು. ಸೊ ದ್ಯಾಟ್ ನಿಮಗೆ ಗ್ರೂಪ್ C ಲೆವೆಲ್ ಎಕ್ಸಾಮಲ್ಲಿ ಒಂದು ಕನ್ನಡ ಸೆಕ್ಷನ್ ಇರುತ್ತಲ್ಲ, ಆ ಕನ್ನಡ ಸೆಕ್ಷನ್ಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಜೆಟಲ್ಲೇ ಮನುಷ್ಯನಾಗಿದೆ ಅವ್ರ ಹೆಸರು ಅಂದರೆ ಎಕ್ಸಾಮಲ್ಲಿ ಬರಲ್ವಾ? ಹೌದಲ್ಲ? ಸೊ ಹಾಗಾಗಿ ನಿಮ್ಮ ಗ್ರೂಪ್ C ಕನ್ನಡ ಪಾಯಿಂಟ್ ಆಫ್ ವ್ಯೂ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗಾಗಿ ಪ್ರಸಿದ್ಧ ಕವಿ ಅವರೇ ಕೊಟ್ಟಿದ್ದಾರೆ. ಮಕ್ಕಳಿಗಾಗಿ ಪ್ರಸಿದ್ಧ ಕವಿ ಮತ್ತು ಸಾಹಿತಿಗಳ ಕೃತಿಗಳ ಬಣ್ಣದ ಚಿತ್ರಗಳು ಮತ್ತು ವ್ಯಾಖ್ಯೆಗಳ ಪುಸ್ತಕಗಳು. ಗೋರ್ ಬಂಜಾರ್ ಸಮುದಾಯದ ವಿಶ್ವಕೋಶದ ಪ್ರಕಟಣೆ. ಅರ್ಧ ಶತಮಾನದ ದಲಿತ ಸಾಹಿತ್ಯ ಪುಸ್ತಕ ಪ್ರಕಟಣೆಗೆ ಕೋಟಿ. ದಲಿತ ಕವಿ ಸಿದ್ಧಲಿಂಗಯ್ಯನವರು ಡಾಕ್ಟರ್ DR ನಾಗರಾಜ್ ಅವರ ಹೆಸರಿನಲ್ಲಿ ಟ್ರಸ್ಟ್ ರಚನೆ ಮಾಡ್ತಾರಂತೆ. ಸೊ ಇಲ್ಲಿ ಯಾರು ಹೆಸರು ಕೊಟ್ಟಿದ್ದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಕವಿ ಪರಿಚಯ, ಸಾಹಿತ್ಯ ಅದನ್ನೆಲ್ಲ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಅವ್ರ ಸಾಹಿತ್ಯದ ಬಗ್ಗೆ ಕೇಳ್ಬೋದು, ಅಥವಾ ಅವ್ರು ಬರೆದಂಥ ಕವನಗಳ ಅಥವಾ ಕಾದಂಬರಿಗಳ ವಾಕ್ಯಗಳನ್ನು ಕೊಟ್ಟು ಯಾರು ಬರೆದಿದ್ದಾರೆ ಅಂತ ಕೇಳ್ಬೋದು, ಅಥವಾ ಯಾವ ಕೃತಿಯಿಂದ ಅಂತ ಕೇಳ್ಬೋದು. ಇಟ್ಸ್ ವೆರಿ ಇಂಪಾರ್ಟೆಂಟ್. ರೀಸೆಂಟಾಗಿ ಯಾವುದೋ ಒಂದು ಎಕ್ಸಾಮಲ್ಲಿ ನೋಡಿದ್ದೆ, ಕುವೆಂಪು ಅವ್ರದ್ದು ಒಂದು ಕಾದಂಬರಿನಲ್ಲಿ ಆ ನಾಯಿಯ ಹೆಸರು ಏನು ಅಂತ ಕೇಳಿದರು. ಕಿವಿ, ಆ ನಾಯಿ ಹೆಸರು ಕಿವಿ ಅಂತ ಇದೆ. ಸೊ ಅದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದರು. ಇವೊಂದು ಐ ಹ್ಯಾವ್ ನಾಟ್ ಅಟೆಂಡ್ ಎನಿ ಕರ್ನಾಟಕ ಎಕ್ಸಾಮ್ಸ್, ಸ್ಟಿಲ್ ನಾನು ಕ್ವಶನ್ ಪೇಪರ್ ನೋಡ್ತಾ ಇರ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮಗೆ ಈ ಥರ ನೋಡ್ತಾ ಇದ್ದರೆ ಅದು ಗೊತ್ತಾಗೇ ಆಗುತ್ತೆ. ಸೊ ಈ ಥರ ಓದಿ. ಇಲ್ಲಿ ಯಾರ್ಯಾರು ಕವಿಗಳ ಹೆಸರಿದ್ದಾವಲ್ಲ ಅವ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ಓದಿ. ಡಿಸೋಜ ಅನ್ನೋವಂಥದ್ದು. ಓಕೆ. ಅವ್ರ ರಚಿತ ಕೊಳಗ ಕಾದಂಬರಿ ಅವರೇ ಕೊಟ್ಟಿದ್ದಾರೆ. ಕೊಳಗ ಕಾದಂಬರಿ ಅವ್ರ ನಾಟಕನೇ ಮಾಡ್ತಾರೆ. ಖ್ವಾಜಾ ಬಂಜೆ ನವಾಜ್ ಕುರಿತು ಅಹೋರಾತ್ರಿ ನಾಟಕ ಪ್ರದರ್ಶನ. ಸೊ ಎಲ್ಲಿದ್ದರು ಇವರು, ಏನು ಗುಲ್ಬರ್ಗ, ಏನಿದು ಇನ್ನೊಂದು ಬಿಜಾಪುರ, ಅಲ್ಲೆಲ್ಲ ಸೂಫಿಗಳಿದ್ದರು. ಅದನ್ನೆಲ್ಲ ನೋಡ್ಕೊಳ್ಳಿ ಯಾರ್ಯಾರು ಏನೇನಿದ್ರು ಅನ್ನೋದು. ಚಾಮರಾಜೇಂದ್ರ ಅವ್ರದ್ದು. ಓಕೆ. ಹವ್ಯಕ ಭಾಷೆ ಅಕಾಡೆಮಿ ಸ್ಥಾಪನೆ ಮಾಡ್ತಾರಂತೆ. ಇದು ಹವ್ಯಕ ಭಾಷೆ ಮಲೆನಾಡು ಕಡೆ ತುಂಬ ಮಾತಾಡ್ತಾರೆ. ಸೊ ಅದು ಒಂದು ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂಡಮಾನ್ನಲ್ಲಿ ಕರಾಳ ಶಿಕ್ಷೆಗೊಳಗಾದ ಕನ್ನಡಿಗ ವೀರಗಾಥೆಯ ಕುರಿತು ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರ ಕೃತಿಗಳ ಪ್ರಕಟಣೆ ಮಾಡ್ತಾರಂತೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಓದೋರಿಗೆ ಗೊತ್ತಿರುತ್ತಿದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೆಂಗೆ ಸ್ಥಾಪನೆ ಆಯಿತು, ಏನಾಯಿತು ಅನ್ನೋಂಥದ್ದು. ಓಕೆ. ಕೋಲಾರದ ಆದಿಮ, ಮೈಸೂರಿನ ರಂಗ ನಿರಂತರ, ಬೆಂಗಳೂರಿನ ಸಮುದಾಯಗಳಿಗೆ ಅನುದಾನ, ಕರಗೋತ್ಸವಕ್ಕೆ ಅಮೌಂಟು. ಓಕೆ. ಗುಬ್ಬಿ ವೀರಣ್ಣ ಅವ್ರ ನಾಟಕಗಳ ಬಗ್ಗೆ ತಿಳ್ಕೊಳ್ಳಿ. ಯುವ ಸಬಲೀಕರಣ ಮತ್ತು ಕ್ರೀಡೆ. ಓಕೆ. ಬೆಂಗಳೂರಿನ ಹೆಸರುಘಟ್ಟ ಕೆರೆಯಲ್ಲಿ PPP ಮಾದರಿಯಲ್ಲಿ ಕಾಯಾಕಿಂಗ್ ಸೆಂಟರ್ ಎಕ್ಸಲೆನ್ಸ್ ಸ್ಥಾಪನೆ ಮಾಡ್ತಾರಂತೆ. ಸಶಕ್ತ ಕರ್ನಾಟಕದಡಿ ಬೆಳಗಾವಿ, ಗೋಕರ್ಣ, ಚಿತ್ರದುರ್ಗ ಮತ್ತು ಹಂಪಿಯಲ್ಲಿ ರಾಷ್ಟ್ರಮಟ್ಟದ ಮ್ಯಾರಥಾನ್ ಮತ್ತು 10 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಆಯೋಜನೆಯನ್ನು ಮಾಡ್ತಾರಂತೆ. ಓಕೆ. ಡೋಂಟ್ ವರಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದನ್ನು ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್, ಪ್ರವಾಸೋದ್ಯಮ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಯೋಜನೆ, ಅಭಿವೃದ್ಧಿ ಯೋಜನೆ. ಸಮಗ್ರ ಕರಾವಳಿ. ಓಕೆ. ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು, ಭದ್ರತಾ ಪೊಲೀಸ್ ಸಿಬ್ಬಂದಿಗೆ ಕೌಶಲ್ಯ ಕೊಡ್ತಾರಂತೆ. ಗದಗ, ಕಪ್ಪತಗುಡ್ಡ, ಲಕ್ಕುಂಡಿ ಪ್ರವಾಸೋದ್ಯಮ ಸರ್ಕ್ಯೂಟ್ ಅಭಿವೃದ್ಧಿ ಕೇಳ್ತಾರೆ ಎಕ್ಸಾಮಲ್ಲಿ, ಇದನ್ನು ಕೇಳ್ತಾರೆ. ಗದಗ, ಕಪ್ಪತಗುಡ್ಡ, ಲಕ್ಕುಂಡಿ ಪ್ರವಾಸೋದ್ಯಮ ಸರ್ಕ್ಯೂಟ್ ಅಭಿವೃದ್ಧಿಯನ್ನು ಮಾಡ್ತಾರಂತೆ. ಐ ಆಮ್ ಫ್ರಮ್ ಗದಗ ಡಿಸ್ಟಿಕ್, ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿರಲಿಕ್ಕಿಲ್ಲ. ಆ ಕಪ್ಪತಗುಡ್ಡದಿಂದ ನಮ್ಮ ಊರು, ನಾನಿರುವ ಊರು ಕಪ್ಪತಗುಡ್ಡದಿಂದ ಕೇವಲ 5 ಕಿಲೋಮೀಟ್ರ್. ಕಪ್ಪತಗುಡ್ಡದ ಪಕ್ಕದಲ್ಲಿ
ಚಿಕ್ಕೋಡಿಟ್ಟಿ ಅಂತ ಇದೆ, ಆ ಕಡೆ ಒಂದು ಮುರುಡಿ ಅಂತ ಒಂದು ಹಳ್ಳಿ ಇದೆ. ಸೊ ಆ ಊರಿಂದ ನಾನು ಬಂದಿರೋವಂಥದ್ದು. ಸೊ ಲಕ್ಕುಂಡಿ, ಗದಗ, ಕಬ್ಬತ್ಗುಡ್ಡ ನಮಗೆ ದೂರದಲ್ಲ, ನಾನು ಕಲಿತಿರುವಂಥದ್ದು ಗದಗದಲ್ಲೇ. ಸೊ ಹಾಗಾಗಿ ಇದು ನಮ್ಮೂರು. ಬಟ್ ಈ ನಮ್ಮೂರು ಅನ್ನೋದಕ್ಕಿಂತ ಪ್ರವಾಸೋದ್ಯಮ ಸರ್ಕ್ಯೂಟ್ ಅನ್ನುವಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಸೊ ಇಟ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಸೀತಾಳಯಗಿರಿನಿಂದ ಕೈಮಗದವರೆಗೆ PP ಮಾದರಿ ರೂಪೇ ಮಾಡ್ತಾರಂತೆ. ಓಕೆ. ನೆಕ್ಸ್ಟ್, ಭಾರತ ಸರ್ಕಾರದಿಂದ ಅರಣ್ಯ ಮತ್ತು ಪರಿಸರ ತಿಳುವಳಿ ಹಾಗೂ ಯುನೆಸ್ಕೋ ಸಹಮತಿ ಪಡೆದು ಅಂಜನಾದ್ರಿ ಬೆಟ್ಟವನ್ನು ವಿಶ್ವಪ್ರಸಿದ್ಧ ಪ್ರವಾಸಿ ತಾಣವನ್ನಾಗಿ. ಅಂಜನಾದ್ರಿ ಬೆಟ್ಟ ಎಲ್ಲಿದೆ? ಕೊಪ್ಪಳ ಜಿಲ್ಲೆಯಲ್ಲಿದೆ. ಓಕೆ, ನೆನಪಿಟ್ಕೊಳ್ಳಿ. ಸೊ ಯುನೆಸ್ಕೋ ಬಗ್ಗೆ ಡೀಟೇಲಾಗಿ ನೋಡ್ಕೊಳ್ಳಿ. ಹೆಂಗಿದ್ರೆ ಕರ್ನಾಟಕದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಎಷ್ಟಿದ್ದಾವೆ, ಯಾವ್ಯಾವುದು ಡೀಟೇಲಾಗಿ ನೋಡ್ಕೊಳ್ಳಿ. ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ. ರೀಸೆಂಟಾಗಿ ಯಾವುದನ್ನು ಆ್ಯಡ್ ಮಾಡಲಾಯಿತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ, ಅದನ್ನು ಕೂಡ ನೋಡ್ಕೊಳ್ಳಿ. ಎಕ್ಸಾಮ್ಗೆ ಈ ಥರ ಓದ್ಬೇಕು ನಾವು ಲಿಂಕ್ ಮಾಡಿಕೊಂಡು. ನೆಕ್ಸ್ಟ್, ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ, ಇದ್ರ ಬಗ್ಗೆ ನೋಡೋಣ. ಮಾನವ ವನ್ಯಜೀವಿ ಪ್ರಾಣಿ ಅದು ಸಂಘರ್ಷ ಇದ್ದೇ ಇರುತ್ತೆ. ಅದರ ನಿವಾರಣೆ ಮಾಡೋದಕ್ಕೆ ಸ್ವಲ್ಪ ಅಮೌಂಟ್ ಇಟ್ಟಿರ್ತಾರೆ. ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಎಲ್ಲಿ? ಬೆಂಗಳೂರಿನ ಹೆಸರುಘಟ್ಟ. ನಾನು ಹೋಗಿದ್ದೆ ರೀಸೆಂಟಾಗಿ. ಅಲ್ಲಿ ಏನಾಗಿದೆ ಗೊತ್ತಾ, ಅದನ್ನ ಆಲ್ರೆಡಿ ಸಂರಕ್ಷಣೆ ಮಾಡ್ತಿದ್ದಾರೆ. ಸ್ಟಿಲ್ ಆ ಹೆಸರುಘಟ್ಟದ ಹುಲ್ಲುಗಾವಲಿನೊಳಗೆ ಬೈಕು ಕಾರುಗಳೆಲ್ಲ ಹೋಗ್ತಾ ಇದ್ದಾವೆ, ಅಲ್ಲೆಲ್ಲ ಓಡಿಸ್ತಾ ಇದ್ದಾರೆ. ಸೊ ಅದು ಎಲ್ಲ ಹಾಳಾಗ್ತಿದೆ. ದಯವಿಟ್ಟು ಅದನ್ನು ಸಂರಕ್ಷಣೆ ಮಾಡಿ ಅಂತ ನಾನು ಕೂಡ ಕೇಳ್ಕೊತೀನಿ. ಸೊ ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಸಂರಕ್ಷಣೆ ಮಾಡ್ತಾರಂತೆ ಬೆಂಗಳೂರಿನಲ್ಲಿ. ಬನ್ನೇರುಘಟ್ಟದಲ್ಲಿ ಚಿರತೆ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡ್ತಾರೆ. ಓಕೆ, ಅದು ಅರಣ್ಯ ಇಲಾಖೆಯಲ್ಲಿ ಭರ್ತಿ ಮಾಡೋದು. ಓಕೆ, ನೋಡೋಣ ಮಾಡಿದಾಗ. ಮೈಸೂರು ಮೃಗಾಲಯ ಮತ್ತು ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಪ್ರಕೃತಿ ನಿರೂಪಣಾ ಕೇಂದ್ರ ಸ್ಥಾಪನೆ ಮಾಡ್ತಾರಂತೆ, ಅರಣ್ಯೀಕರಣ ಮಾಡುವಂಥದ್ದು. ಓಕೆ. ಜೈವಿಕ ವೈವಿಧ್ಯ ಉದ್ಯಾನ ನಿರ್ಮಾಣ ಎಲ್ಲಿ? ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಲ್ಲಿ? ಬೆಂಗಳೂರಿನ ಮಾದಪ್ಪನಹಳ್ಳಿಯಲ್ಲಿ. ನಾವೇನು ಕನ್ಫ್ಯೂಷನ್ ಮಾಡ್ಕೋತೀವಿ, ಬಸವಣ್ಣ ಅಂದ್ಕೊಳ್ಳೇ ಡೈರೆಕ್ಟ್ ಬಿಜಾಪುರಕ್ಕೆ ಹೋಗಿ ಅಥವಾ ಈ ಕಡೆ ಗುಲ್ಬರ್ಗ ಆ ಕಡೆ ಹೋಗಿ ಯಾವುದೋ ಒಂದು ಇರ್ಬೋದು ನಾರ್ತ್ ಕರ್ನಾಟಕದಲ್ಲಿ ಅಂತ ಆನ್ಸರ್ ಆಗ್ತೀವಿ. ಬೆಂಗಳೂರಿನ ಮಾದಪ್ಪನಹಳ್ಳಿಯಲ್ಲಿ. ನೆನ್ಪಿಟ್ಕೊಳ್ಳಿ, ಈ ಥರ ಕನ್ಫ್ಯೂಸ್ ಮಾಡೋವಂಥ ಟಾಪಿಕ್ಗಳೇ ಎಕ್ಸಾಮಲ್ಲಿ ಬರ್ತವೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವಾಯು ಗುಣಮಟ್ಟ ಮಾಪನ ವ್ಯವಸ್ಥೆಯನ್ನು ಬಲಪಡಿಸಲು 15 ನಿರಂತರ ಪರಿವೇಷ್ಟಿಕ ವಾಯು ಗುಣಮಟ್ಟ ಮಾಪನ ಕೇಂದ್ರಗಳ ಸ್ಥಾಪನೆಯನ್ನು ಮಾಡ್ತಾರೆ. ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರ ಸ್ಮಾರಕ ನಿರ್ಮಾಣವನ್ನು ಮಾಡ್ತಾರಂತೆ. ನೆಕ್ಸ್ಟ್, ಕಂದಾಯ ರೆವಿನ್ಯೂ. ಕರ್ನಾಟಕದ ಲ್ಯಾಂಡ್ ಸ್ಟಾಕ್ ಯೋಜನೆ ಅಡಿಯಲ್ಲಿ ಭೂಮಿ, ಮೋಜಿಗಿ, ಕಾವೇರಿ ಈ ಸ್ವತ್ತು, ಈ ಆಸ್ತಿಯಲ್ಲಿರುವ ಜಮೀನು ಆಸ್ತಿಗಳ GIS ಆಧಾರಿತ ಡಿಜಿಟಲೀಕರಣ ಮಾಡ್ತಾರಂತೆ. ಓಕೆ, ಸಮ್ವಾಟ್ ಇಂಪಾರ್ಟೆಂಟ್. ಸಾಫ್ಟ್ವೇರ್ ಅಭಿವೃದ್ಧಿ ಮಾಡ್ತಾರಂತೆ. ಕುಟುಂಬ, ಫ್ರೂಟ್ಸು ಮತ್ತು ಭೂಮಿ ದತ್ತಾಂಶಗಳನ್ನು ಸಂಯೋಜನೆ ಮಾಡಿ ಓಕೆ ಡಿಸಿಷನ್ ಸಪೋರ್ಟ್ ಸಿಸ್ಟಮನ್ನು ಮಾಡ್ತಾರಂತೆ. ಭೂವಿವಾಜ್ಯಗಳ ಇತರತೆಗಾಗಿ ಕ್ಯಾಟ್ ತುಂಬ ಸಲ ಆಲ್ರೆಡಿ ಕೇಳಿಬಿಟ್ಟಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಿರೋಂಥವ್ರು. ಮತ್ತು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯಗಳ ಕಲಾಪಗಳನ್ನು ಲೈವ್ ಸ್ಟ್ರೀಮ್ ಮಾಡ್ತಾರಂತೆ. ಓಕೆ, GIS ತಂತ್ರಜ್ಞಾನ ಯೂಸ್ ಮಾಡ್ಕೊಳ್ತಾರೆ. ಡಿಜಿಟಲ್ ಸ್ಕ್ರ್ಯಾಪಿಂಗ್ ಮತ್ತು ಸಂಪೂರ್ಣ ಕಾಗದರಹಿತ ನೋಂದಣಿಗಾಗಿ ಎಂಡ್-ಟು-ಎಂಡ್ ಪೇಪರ್ಲೆಸ್ ರಿಜಿಸ್ಟ್ರೇಷನ್ ಮಾಡ್ತಾರಂತೆ. ಉಪನೋಂದಣಿ ಕಚೇರಿಗಳ ಲೆಗಸಿ ದಾಖಲೆಗಳ ಡಿಜಿಟಲೀಕರಣ ಮಾಡ್ತಾರೆ. ಓಕೆ, ಜಿಲ್ಲೆಗೆ ಒಂದು ಉಪನೋಂದಣಿ ಕಚೇರಿ ನೋಂದಣಿ ಖಾತರಿ ಕೇಂದ್ರವಾಗಿ ನವೀಕರಣ ಮಾಡ್ತಾರೆ ಅನ್ನುವಂಥದ್ದು. ವಿಶ್ವ ಬ್ಯಾಂಕ್ ನೆರವಿನಿಂದ ಒಟ್ಟು 5,000 ಕೋಟಿ ರು ವೆಚ್ಚದಲ್ಲಿ ಪ್ರವಾಹ ಪರಿಸ್ಥಿತಿ ನಿಯಂತ್ರಣ ಮತ್ತು ವಿಪತ್ತು ನಿರ್ವಹಣೆ ಕೇಂದ್ರ ಕಾಮಗಾರಿ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೇಟೆಡ್. ವಿಪತ್ತು ಪರಿಹಾರ ಅನುದಾನಗಳಲ್ಲಿ ರಾಜ್ಯದ ಪಾಲು 16ನೇ ಹಣಕಾಸು ಆಯೋಗದ ಅವಧಿಯಲ್ಲಿ 4.12ಕ್ಕೆ ಹೆಚ್ಚಳ. ಪ್ರಸ್ತುತ ಸಾಲಿನಲ್ಲಿ ವಿಪತ್ತು ಪರಿಹಾರ ಕಾರ್ಯಗಳಿಗೆ 1,162 ಕೋಟಿ ರುವನ್ನು ನೀಡಲಾಗಿದೆ. ಓಕೆ, ನೆಕ್ಸ್ಟ್, ಮುಜರಾಯಿ ಇಲಾಖೆ. ಶ್ರೀಮಾತಾ ವೈಷ್ಣವ ದೇವಿ ಯಾತ್ರಾರ್ಥಿಗಳಿಗೆ ದುಡ್ಡು ಕೊಡ್ತಾರೆ. ಓಕೆ, ಅದು ನೆಕ್ಸ್ಟ್. ಇಲಾಖೆಯ ದೇವಾಲಯಗಳಿಗೆ ಒಳಪಟ್ಟಿರುವ 259 ಕಲ್ಯಾಣಿಗಳನ್ನು ಪುನರುಜ್ಜೀವನಗೊಳಿಸೋದಕ್ಕೆ ಜಲನಿಧಿ ಕಲ್ಯಾಣಿಗಳ ಪುನಶ್ಚೇತನ ಯೋಜನೆ ಕಾರ್ಯಕ್ರಮ. ಎಷ್ಟು? 259 ಕಲ್ಯಾಣಿಗಳು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಮತ್ತು ಕೊಲ್ಲೂರು ಮೂಕಾಂಬಿಕಾ ದೇವಾಲಯಗಳಿಗೆ ಅಭಿವೃದ್ಧಿ ಪ್ರಾಧಿಕಾರಗಳ ರಚನೆಯನ್ನು ಮಾಡ್ತಾರಂತೆ. ವಾರಣಾಸಿಯಲ್ಲಿ ಹೊಸ ಛತ್ರ ನಿರ್ಮಾಣ, ಶ್ರೀಶೈಲಂನಲ್ಲಿ ಹೊಸ ಯಾತ್ರಿ ನಿವಾಸ ನಿರ್ಮಾಣ, ತುಳಜಾಪುರದಲ್ಲಿ ಹೊಸ ಛತ್ರ ನಿರ್ಮಾಣ, ಮಂತ್ರಾಲಯದ ಶಿಥಿಲಗೊಂಡ ಛತ್ರದ ನವೀಕರಣ ಮಾಡ್ತಾರೆ. ನೆಕ್ಸ್ಟ್, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಬಗ್ಗೆ ಏನಿದು ಅನ್ನುವಂಥದ್ದು. ಸೊ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2 ಶಿಫಾರಸುಗಳ ಅನುಷ್ಠಾನಕ್ಕೆ ಕ್ರಮ ಮಾಡ್ತಾರಂತೆ. ಎಲ್ಲ ಅಂಗನವಾಡಿ ಕಾಲೇಜಲ್ಲೆಲ್ಲ ಆಡಳಿತ ಮಾಡ್ತಾರೆ. ಈ ಆಡಳಿತ ಓಕೆ, ದತ್ತಾಂಶ ವಿಶ್ಲೇಷಣಾ, ಕೋಶ ನಿರ್ವಹಣೆ, ಇವೆಲ್ಲ ಮೇನ್ಸ್ ರಿಲೇಟೆಡ್ ಎಕ್ಸಾಮ್ಗೆ. ಇಫ್ ಯು ಆರ್ ರೈಟಿಂಗ್ ಮೇನ್ಸ್ ಅವೆಲ್ಲ ಹೆಲ್ಪ್ ಆಗ್ತವೆ. MCQ ಏನೇನು ಹೇಳ್ಕೊಂಬಂದಲ್ಲ ಎಷ್ಟೊತ್ತು, ಅವೆಲ್ಲ MCQ ರಿಲೇಟೆಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತವೆ.
ಸೊ ನೆಕ್ಸ್ಟ್ 50ಕ್ಕೂ ಹೆಚ್ಚು ಸಾರ್ವಜನಿಕ ಉದ್ಯಮಿಗಳು ಮತ್ತು ಸ್ವಾಯತ್ತ ಸಂಸ್ಥೆಗಳ ಹಣಕಾಸು ಮೇಲ್ವಿಚಾರಣೆಯನ್ನು ನಿರ್ವಹಿಸಲೋದಕ್ಕೆ PFMS ವ್ಯವಸ್ಥೆಯನ್ನು ಅನುಷ್ಠಾನ ಮಾಡಲಾಗುತ್ತದೆ. ಇದು ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋಂಥದ್ದು. PFMS ಅನ್ನೋಂಥದ್ದು ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋಂಥದ್ದು. ಓಕೆ, ಹೊಸದಾಗಿ ಸರ್ಕಾರಿ ಸೇವೆಗೆ ಸೇರಿದ ನೌಕರರ ವೇತನ ಪ್ರಕ್ರಿಯೆಯನ್ನು 1 ವಾರದೊಳಗಾಗಿ ಬಗೆಹರಿಸಲಾಗುವುದು. ಸೊ ಇವಾಗೆಲ್ಲ ಕಷ್ಟಪಡ್ತಾ ಇದ್ದಾರೆ, ಅದು ಡಾಕ್ಯುಮೆಂಟ್ ಆಗಬೇಕು. ಓಕೆ, ಅದೆಲ್ಲ ಸೊ ಈಗ ಬೇಗ ಮಾಡ್ತಾರಂತೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಚಿತ್ರೀಕರಣಗಳಿಗೆ ಅಗತ್ಯವಿರುವ ಅನುಮತಿಗಳನ್ನು ನೀಡಲು ಸಿನಿಮಿತ್ರ ಎಂಬ ಡಿಜಿಟಲ್ ಏಕಗವಾಕ್ಷಿ ಯೋಜನೆ ಮಾಡ್ತಾರಂತೆ. ಕರ್ನಾಟಕ ಫಿಲ್ಮ್ ಲೊಕೇಶನ್ ಡಿಜಿಟಲ್ ಮ್ಯಾಪ್ ಅಭಿವೃದ್ಧಿ ಮಾಡ್ತಾರೆ. ಓಕೆ, ಒಳ್ಳೆ ಫಿಲ್ಮ್ಗಳನ್ನು ಮಾಡೋದಕ್ಕೆ 20 ಕೋಟಿ ರು ಸಹಾಯಧನ ಮಾಡ್ತಾರಂತೆ. ಗಾಂಧಿ ಭವನಗಳ ಪುನಶ್ಚೇತನಕ್ಕೆ ಮಹಾತ್ಮ ಗಾಂಧಿ ಜನಶಿಕ್ಷಣ ಕೇಂದ್ರ ಯೋಜನೆ. ಓಕೆ, ಡಾಕ್ಯುಮೆಂಟ್ ಮಾಡೋವಂಥದ್ದು, ಚಿತ್ರ ಮಾಡೋವಂಥದ್ದು. ಫಿಲ್ಮ್ ಸಿಟಿ, ಮೈಸೂರಿನ ಫಿಲ್ಮ್ ಸಿಟಿಯಲ್ಲಿ ಪ್ರವಾಸಿಗರ ಅನುಕೂಲಕ್ಕೆ ಥೀಮ್ ಪಾರ್ಕ್, ಸ್ಟಾರ್ ಹೋಟೆಲ್, ರೆಸ್ಟೋರೆಂಟ್ಗಳನ್ನು PPP ಮಾದರಿಯಲ್ಲಿ ನಿರ್ಮಾಣ ಮಾಡ್ತಾರಂತೆ. ದಿವಂಗತ ಪುಟ್ಟಣ್ಣ ಕಣಗಾಲರವರ ನಿವಾಸವನ್ನು ವಸ್ತು ಸಂಗ್ರಹಾಲಯವಾಗಿ ಮಾಡ್ತಾರಂತೆ. ಓಕೆ, ನೆಕ್ಸ್ಟ್ ಒಳಾಡಳಿತ. ಗೃಹ ಇಲಾಖೆಯಲ್ಲಿ ಪೊಲೀಸ್ ಆದಷ್ಟು ಬೇಗ ಮಾಡಲಿ. ತುಂಬ ಜನ PSI PC ಎಕ್ಸಾಮ್ಗಳಿಗೆ ವೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಆದಷ್ಟು ಬೇಗ ನೋಟಿಫಿಕೇಷನ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ನೆಕ್ಸ್ಟ್ ಗೃಹ ಇಲಾಖೆಯಲ್ಲಿ ನೇಮಕಾತಿ ಮಾಡೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಎಲ್ಲಿ ಪೊಲೀಸ್ ಸ್ಟೇಷನ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಹೊಸ ವಾಹನಗಳಿಗೆ ದುಡ್ಡು. ಓಕೆ, ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಘಟಕ ಬಲವರ್ಧನೆಗೆ ಅಮೌಂಟು. ಸೊ ಪೊಲೀಸ್ ರಿಲೇಟೆಡ್ ಇದರೊಳಗೆ ಆಪರೇಷನ್ ಪರಿಶುದ್ಧೀಕರಣ ಅಡಿಯಲ್ಲಿ ಕಾರಾಗೃಹಗಳಲ್ಲಿ ಮೊಬೈಲ್, ಗಾಂಜಾ ಹಾಗೂ ಇನ್ನಿತರ ನಿಷಿದ್ಧ ವಸ್ತುಗಳ ಬಳಕೆ ತಡೆಗಟ್ಟೋದಕ್ಕೆ 20 ಕೋಟಿ. ಇದು ಇಂಪಾರ್ಟೆಂಟು. ಆಪರೇಷನ್ ಪರಿಶುದ್ಧೀಕರಣ ಕೇಳ್ತಾರೆ. ಆಪರೇಷನ್ ಪರಿಶುದ್ಧೀಕರಣ ಅಂದರೆ ಏನು ಅನ್ನೋದನ್ನು ಕೇಳ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಮಾದಕ ದ್ರವ್ಯ ವ್ಯಸನ ಮುಕ್ತ ಕೇಂದ್ರ ಎಲ್ಲಿ? ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಕೇಳ್ತಾರೆ ಕ್ವಶನ್ ಈ ಥರ. ನೆಕ್ಸ್ಟ್ ಸಾರಿಗೆ ಶಕ್ತಿ ಯೋಜನೆಗೆ ಎಷ್ಟು ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ಥರ ಕೇಳ್ತಾರೆ ಕ್ವಶನ್, ಶಕ್ತಿ ಯೋಜನೆಗೆ ಎಷ್ಟು ಕೊಟ್ಟರು ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ರಸ್ತೆ ಸಾರಿಗೆ ನಿಗಮಗಳ ಸಿಬ್ಬಂದಿಗಳ ವೇತನ ಬಾಕಿ ಪಾವತಿಗಾಗಿ ಅಮೌಂಟು. ರಾಜ್ಯಕ್ಕೆ ಹೊಸ 1,000 ಡೀಸೆಲ್ ಬಸ್ಸುಗಳನ್ನು ಒದಗಿಸ್ತಾರಂತೆ. ವಿಶ್ವ ಬ್ಯಾಂಕ್ ನೆರವಿನಿಂದ ಕರ್ನಾಟಕಕ್ಕೆ ಎಲೆಕ್ಟ್ರಿಕ್ ಬಸ್ಗಳನ್ನು ಕೊಡುವಂಥದ್ದು. ನೆಕ್ಸ್ಟ್ ರೂಫ್ ಟಾಪ್ ಸೋಲಾರ್ ಅಳವಡಿಕೆ ಮಾಡುವಂಥದ್ದು. ಕಾನೂನು ರಿಲೇಟೆಡ್ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ಇಂಪಾರ್ಟೆಂಟ್ ನೋಡ್ಕೊಂಡು ಹೋಗೋಣ ಫಾಸ್ಟಾಗಿ. ಇನ್ಮೇಲೆ ಈ ಕೋರ್ಟ್ ಎಲ್ಲಿ? ಬೆಂಗಳೂರು, ಧಾರವಾಡ, ಕಲಬುರಗಿ ಮತ್ತು ಮೈಸೂರು ನಗರಗಳಲ್ಲಿ ಈ ಕೋರ್ಟ್ ಪ್ರಾರಂಭ ಮಾಡ್ತಾರಂತೆ. ಕನ್ನಡದಲ್ಲಿಯೇ ಎಲ್ಲ ಕಾನೂನುಗಳ ರಚನೆ ಮತ್ತು ಕೇಂದ್ರದ ಎಲ್ಲ ಕಾನೂನುಗಳ ಕನ್ನಡ ಭಾಷಾಂತರ ಮಾಡ್ತಾರಂತೆ. ಫಸ್ಟ್ ಕನ್ನಡದಲ್ಲಿ ಸರಿಯಾಗಿ ಕ್ವಶನನ್ನು ತೆಗಿಲಿ ಎಕ್ಸಾಮ್ಗೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ. ಆಮೇಲೆ ಇದನ್ನೆಲ್ಲ ನೋಡೋಣ, ಸೆಕೆಂಡರಿ ಇದೆಲ್ಲ. ನೆಕ್ಸ್ಟ್ ತೆರಿಗೆ ಪ್ರಸ್ತಾವನೆಗಳು. ಸೊ ಐ ಟೋಲ್ಡ್ ಯು ತೆರಿಗೆ ಟ್ಯಾಕ್ಸ್ ಬಗ್ಗೆ. ಸೊ ವಾಣಿಜ್ಯ ತೆರಿಗೆ, ಕಮರ್ಷಿಯಲ್ ಟ್ಯಾಕ್ಸ್. ಧ್ರುವೀಕೃತ ನೈಸರ್ಗಿಕ ಅನಿಲ ಮೇಲಿನ ಕರ್ನಾಟಕ ಮಾರಾಟ ತೆರಿಗೆಯನ್ನು 14.34ರಿಂದ 5%ಗೆ ಇಳಿಕೆ ಮಾಡಲಾಗಿದೆ ಅಂತೆ. ಅಬಕಾರಿ ತೆರಿಗೆ, ಪಾನೀಯಗಳಲ್ಲಿರುವ ಮದ್ಯದ ಅಂಶವನ್ನು, ಆಲ್ಕೋಹಾಲಿಕ್ ಕಂಟೆಂಟ್ ಇರುತ್ತಲ್ಲ ಬೆವರೇಜನ್ನು, ಅದಕ್ಕೆ ಸುಂಕ, ಅದ್ರ ರಿಲೇಟೆಡ್ ಎಷ್ಟು ಅನ್ನೋಂಥದ್ದನ್ನು ನೋಡಿ ಅದಕ್ಕೆಲ್ಲ ಟ್ಯಾಕ್ಸ್ ಹಾಕ್ತಾರಂತೆ. ಇನ್ಮೇಲೆ ಸರ್ಕಾರದಿಂದ ಮದ್ಯದ ಬೆಲೆ ನಿರ್ಧಾರವಾಗುವುದನ್ನು ಮುಕ್ತಗೊಳಿಸಲಾಗುವುದು. ದರ ನಿಗದಿ ಸ್ಲ್ಯಾಬ್ಗಳನ್ನು 16ರಿಂದ 8 ಸ್ಲ್ಯಾಬ್ಗಳಿಗೆ ಇಳಿಕೆ. ಸೊ ಈಗ ಯಾವ್ಯಾವುದು ಅನ್ನೋಂಥದ್ದನ್ನು 16 ಸ್ಲ್ಯಾಬ್ ಇತ್ತು, ಒಂದಕ್ಕೆ ₹100, ₹200, ₹300 ಈ ಥರ. ಈಗ 8 ಸ್ಲ್ಯಾಬ್ಗಳಿಗೆ ಇಳಿಕೆ ಮಾಡಲಾಗಿದೆ. ಸೊ ನಾವಂತೂ ಕುಡಿಯೋಲ್ಲ, ಯಾರು ಕುಡಿಯೋರಿದ್ರೆ ಅವ್ರಿಗೆ ಇದು ಗೊತ್ತಾಗುತ್ತೆ. ನೆಕ್ಸ್ಟ್ ತೆರಿಗೆ ಸೋರಿಕೆಯನ್ನು ತಡೆಯಲು ಬ್ಲಾಕ್ ಚೈನ್ ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆ ಜಾರಿ. ನಮಗಿಲ್ಲಿ ಬೇಕಾಗಿರುವಂಥದ್ದು ಏನು ಗೊತ್ತಾ? ಬ್ಲಾಕ್ ಚೈನ್ ಟೆಕ್ನಾಲಜಿ. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಡಿಟೇಲಾಗಿ ನೋಡ್ಕೊಳ್ಳಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ. ನೋಂದಣಿ ಮತ್ತು ಮುದ್ರಾಂಕ.
ಸೊ ಯಾವ್ಯಾವ ಇದರಿಂದ ಎಷ್ಟೆಷ್ಟು ನಾವು ಗುರಿ ನಿಗದಿ ಮಾಡ್ಕೊಂಡಿದ್ದೀವಿ, ಅಂದರೆ ಯಾವ ಒಂದು ಇಲಾಖೆಯಿಂದ ಎಷ್ಟು ನಾವು ಟ್ಯಾಕ್ಸನ್ನು ಗುರಿ ನಿಗದಿ ಮಾಡ್ಕೊಂಡಿದ್ದೀವಿ, ಅಂದರೆ ಈ ವರ್ಷ ಎಷ್ಟು ಕಲೆಕ್ಟ್ ಮಾಡ್ಕೋಬೇಕಪ್ಪ ಅನ್ನೋವಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಾರಿಗೆಯಿಂದ ಇಷ್ಟು, ಗಣಿ ಭೂವಿಜ್ಞಾನದಿಂದ ಇಷ್ಟು, ಓಕೆ, ಇಷ್ಟು ಬೇಸಿಕ್ ನಮ್ಮ ಬಜೆಟ್ ಬಗ್ಗೆ. ಓಕೆ, ಇಷ್ಟು ಬೇಸಿಕ್ಸ್ ಬಜೆಟಲ್ಲಿ ಇದ್ದಿದ್ದು, ಇಷ್ಟನ್ನು ನೋಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, MCQ ಪಾಯಿಂಟ್ ಆಫ್ ವ್ಯೂ ಏನು ಅನ್ನೋದನ್ನು ಹೇಳಿದ್ದೀನಿ. ಸೊ ಸ್ಟಾರ್ಟಿಂಗು ಬೇಸಿಕ್ ಬಜೆಟಲ್ಲಿ ಬೇಸಿಕ್ ನೋಡ್ಕೊಳ್ಳಿ. ಫಸ್ಟು ಏನು ಹೇಳಿದ್ದೀನಿ ನಾನು, ಮುಂಗಡ ಪತ್ರ ಅಂದರೆ ಏನು, ಅದರೊಳಗೆ ಏನೇನು ಇರ್ತವೆ, ಓಕೆ, ಕ್ಯಾಪಿಟಲ್, ರೆವಿನ್ಯೂ, ಅದರೊಳಗೆ ರಿಸಿಪ್ಟ್ ಏನು, ಎಕ್ಸ್ಪೆಂಡಿಚರ್ ಏನು ಅನ್ನೋಂಥದ್ದನ್ನು ನೋಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನಲ್ಲಿ ಇದಕ್ಕೆ ಏನೇನಿದೆ ಅದನ್ನೆಲ್ಲ ನೋಡ್ಕೊಳ್ಳಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದೆಲ್ಲ ಇಂಪಾರ್ಟೆಂಟು. ಸೊ ಏನೇನು ಕ್ವಶನ್ ಕೇಳಿದ್ನಲ್ಲ, ಕೇಳಿದ ಕ್ವಶನ್ಗಳನ್ನು ನೆನ್ಪಿಟ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ಗಳನ್ನು ಹಾಕಿ, ಸರಿಯಾಗಿದೆಯೋ ತಪ್ಪಾಗಿದೆಯೋ ನಾನು ರಿಪ್ಲೈ ಮಾಡ್ತೀನಿ. ಸೊ ಹೀಗೆ ಹೊಸ ಹೊಸ ವಿಷಯಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಟೈಮ್ ಆಗ್ತಿದೆ. ಓಕೆ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ನೆಕ್ಸ್ಟ್ ಒಳ್ಳೆಯ ಒಂದು ಕಂಟೆಂಟ್ ತೊಗೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಬರೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್.